ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ, ಜಿ ಸಂವಾದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಂ ಕುಮಾರ್. ತಮಿಳುನಾಡು ರಾಜಕೀಯದಲ್ಲಿ ಹಗ್ಗ ಜಗ್ಗಾಟ ಮುಂದುವರಿತಾ ಇದೆ. ನೋಡಿ, ತಮಿಳುನಾಡಿನಲ್ಲಿ ವಿಜಯ್ ಅವರ ನೇತೃತ್ವದ ಟಿವಿಕೆ ಪಕ್ಷ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ರೂ ಕೂಡ ಮ್ಯಾಜಿಕ್ ನಂಬರ್ ದಾಟೋದಕ್ಕೆ ಆಗ್ತಾ ಇಲ್ಲ. ಅಲ್ಲಿ 108 ಸ್ಥಾನವನ್ನು ಪಡೆದಿರುವಂಥದ್ದು ಟಿವಿಕೆ ಪಕ್ಷ. ಈಗ ಎರಡೂ ಕ್ಷೇತ್ರದಲ್ಲಿ ವಿಜಯ್ ಅವರು ಗೆದ್ದಿರುವಂಥ ಹಿನ್ನೆಲೆಯಲ್ಲಿ ಒಂದು ಮೈನಸ್ ಆಗುತ್ತೆ, ಅಂದರೆ 107 ಬರುತ್ತೆ. ಆಮೇಲೆ 5 ಇದ್ದಕ್ಕಿದ್ದಾಗೆ ನೇರವಾಗಿ ಕಾಂಗ್ರೆಸ್ ಕೂಡ ಅಲ್ಲಿ ಸಪೋರ್ಟ್ ಮಾಡಿದೆ. ಹಂಗಾಗಿ 112 ಆಯಿತು. ಇನ್ನು 6 ಸ್ಥಾನಗಳು ಬೇಕು. ನೀನು ಹೇಗೋ ಮಾಡಿ ಇತರೆ ಸಣ್ಣ ಪಕ್ಷಗಳಿಂದ 6 ಸ್ಥಾನವನ್ನು ಪಡೆದು 118 ಸ್ಥಾನ ಇದೆ ಅಂತೇಳಿ ರಾಜ್ಯಪಾಲರ ಹತ್ರ ಹೋಗಿ ಹಕ್ಕನ್ನು ಮಂಡಿಸಿದ್ರು ಕೂಡ ಕೊನೆಯ ಕ್ಷಣದಲ್ಲಿ ಕೆಲವೊಂದಿಷ್ಟು ಪಕ್ಷಗಳು ಅದನ್ನು ಹಿಂಪಡೆದರು. ಅಂದರೆ ಅಧಿಕೃತವಾಗಿ ಅವರು ಬೆಂಬಲವನ್ನು ಸೂಚಿಸಲಿಲ್ಲ ಅನ್ನೋ ಕಾರಣಕ್ಕಾಗಿ ರಾಜ್ಯಪಾಲರು ಕೂಡ ಮತ್ತೆ ನೋಟಿಸನ್ನು ಕೊಟ್ಟು ನಂಬರ್ ಗೇಮ್ ಬೇಕೇ ಬೇಕು ಅಂತ ಹೇಳಿದರು. ಅಂದರೆ 3 ದಿನದಲ್ಲಿ 3 ಬಾರಿ ರಾಜ್ಯಪಾಲರನ್ನ ಭೇಟಿಯಾಗಿದ್ದಾರೆ ವಿಜಯ್. ಆದರೂ ಕೂಡ ಸ್ಪಷ್ಟ ಬಹುಮತ ಸಿಗ್ತಾ ಇಲ್ಲ. ಈಗ ಬರ್ತಾ ಇರುವಂಥ ಮಾಹಿತಿ, ಇವತ್ತು ಈ ವಿಸಿಕೆ ಮತ್ತು IUML ಕಡೆಯಿಂದ ಬೆಂಬಲ ಸಿಕ್ಕಿದೆ. ಹಂಗಾಗಿ 118 ಇದ್ದಿದ್ದು ಈಗ 120ಕ್ಕೆ ಆಗುತ್ತೆ. ಸ್ಪಷ್ಟ ಬಹುಮತ ಇದೆ. ಹಂಗಾಗಿ ಸರ್ಕಾರವನ್ನು ರಚನೆ ಮಾಡುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಸೊ ಹಂಗಾಗಿ ಇನ್ನು ಮೇಲೆ ಆದರೂ, ಅಂದರೆ 5 ದಿನ ಆದರೂ ಕೂಡ ಒಬ್ಬ ದೊಡ್ಡ ಪಕ್ಷಕ್ಕೆ ಬೆಂಬಲವನ್ನು ಕೊಡೋದಕ್ಕೆ ಇತರೆ ಪಕ್ಷಗಳು ಯಾಕೆ ಹಿಂದೇಟನ್ನು ಹಾಕ್ತಿದೆ? ಅದರ ಜೊತೆಗೆ ರಾಜಕೀಯ ಅನುಭವ ಇಲ್ಲದೆ ಇರೋದಾ, ಅಥವಾ ಈ ಒಂದು ಪಕ್ಷ 5 ವರ್ಷಗಳ ಕಾಲ ಆಡಳಿತ ಮಾಡುತ್ತಾ ಇಲ್ಲ ಅನ್ನುವಂಥ ಆತಂಕ ಎದುರಾಗ್ತಾ ಇದೆ. ಸೊ ಯಾಕೆ ಈ ರೀತಿ ಡಿಲೇ ಆಗ್ತಾ ಇದೆ? ಮುಂದೆ ಏನು ಮಾಡಬಹುದು ವಿಜಯ್? ಎಲ್ಲದರ ಬಗ್ಗೆ ಚರ್ಚೆ ಮಾಡೋಣ. ಇದೇ ಇವತ್ತಿನ ವಿಶೇಷ. ವಿಜಯ್ ಸರ್ಕಾರ ನಂಬರ್ ಸವಾಲ್. ತಮಿಳುನಾಡಿನಲ್ಲಿ ವಿಜಯ್ ಅವರ ದರ್ಬಾರ್ ಅಂತೂ ಇನ್ಮೇಲೆ ಮುಂದುವರಿಯುತ್ತೆ. ಅಬ್ಬಾಬಾ ಅಂದರೆ ಒಂದು ಸ್ವಲ್ಪ ದಿನ ಮುಂದಕ್ಕೆ ಆಗ್ಬೋದು, ಬಿಟ್ಟರೆ ವಿಜಯ್ ಅವರೇ ಅಲ್ಲಿ ತಮಿಳುನಾಡಿನ CM ಆಗೇ ಆಗ್ತಾರೆ. ಅದರಲ್ಲಿ 2 ಮಾತೇ ಇಲ್ಲ. ಬಟ್ ಸಾಧ್ಯ ಆದಷ್ಟು ಅದನ್ನು ತಡೆಯುವಂಥ ಪ್ರಯತ್ನ ಅಂತೂ ಇತರೆ ಪಕ್ಷಗಳು ಮಾಡಿದ್ರು, ಬಟ್ ಅದು ಸಾಧ್ಯ ಆಗಲಿಲ್ಲ. ಬಟ್ ಈಗ ತಮಿಳುನಾಡಿನಲ್ಲಿ ಇನ್ನು ಮೇಲೆ ತಮಿಳು ನಟ ವಿಜಯ್ ಅವರ ದರ್ಬಾರ್ ಶುರುವಾಗತ್ತೆ. ಸೊ ದಳಪತಿ ದರ್ಬಾರ್ಗೆ ಈಗ ಕೌಂಟ್ ಡೌನ್ ಶುರುವಾಗ್ತಾ ಇದೆ. ಸೊ ಕೊನೆಗೂ ಕೂಡ ವಿಜಯ್ ಸರ್ಕಾರಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿರುವಂಥದ್ದು, ತಿನುಕಾಡಿ ಬೆಂಬಲವನ್ನು ಪಡೆದಿರುವಂಥದ್ದು ದಳಪತಿ ವಿಜಯ್. ವಿಸಿಕೆ ಮತ್ತು IUML ಇಂದಲೂ ಕೂಡ ಈಗ ವಿಜಯ್ಗೆ ಬೆಂಬಲ ಸಿಕ್ಕಿರುವಂಥ ಹಿನ್ನೆಲೆಯಲ್ಲಿ 120ಕ್ಕೆ ಏರ್ತಾ ಇದೆ ದಳಪತಿಯವರ ಬಲ. ಸೊ ಹಂಗಾಗಿ ಯಾಕೆ ಈ ರೀತಿಯಾಗಿ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು ವಿಜಯ್ ಕಡೆಯಿಂದಲ್ಲ ಅಂಥೇಳಿ. 108 ಅಥವಾ 107, ಒಂದು ಮೈನಸ್ ಆದರೆ 107 ಆಗುತ್ತೆ. ಅಲ್ಲಿ 5 ಕಾಂಗ್ರೆಸ್, 112 ಆಯಿತು. ಇನ್ನು 6 ಅಂತ ಬಂದಾಗ CPI ಕಡೆಯಿಂದ 2 ಇತ್ತು, CMP ಇಂದ 2, ವಿಸಿಕೆಯಿಂದ 2, ಇನ್ನು ಇತರೆ ಮುಸ್ಲಿಂ ಕಡೆಯಿಂದ ಒಂದೊಂದು ಪಕ್ಷ ಬರ್ತಾ ಇತ್ತು. ಹಂಗಾಗಿ 118ರಿಂದ 128 ಹೇಳಲಾಗ್ತಾ ಇತ್ತು. ಬಟ್ ಕೊನೆ ಹಂತದಲ್ಲಿ ಇಲ್ಲಿ ವಿಸಿಕೆ ಹಿಂಪಡೆದರು. ಅಂದರೆ ಸ್ಪಷ್ಟ ಬಹುಮತ ಕೊಡಲಿಕ್ಕೆ ಅವರು ಹಿಂದೇಟನ್ನು ಹಾಕಿದರು. ಇವತ್ತು ಸುದ್ದಿಗೋಷ್ಠಿಯನ್ನು ನಡೆಸಿ ನಾವು ಯಾವುದೇ ರೀತಿಯಾಗಿ ಒಂದು ಬೇಡಿಕೆ ಇಲ್ಲದೆ ನೇರವಾಗಿ ನಾವು ವಿಜಯ್ ಅವರ ಪಕ್ಷಕ್ಕೆ ಒಮ್ಮತವನ್ನು ನೀಡ್ತೀವಿ ಅಂತ ಹೇಳಿದಾಗ ಅಂತೂ ಎಂತೂ ಈಗ ವಿಜಯ್ ಅವರಂತೂ ಪಟ್ಟಾಭಿಷೇಕ ಮಾಡ್ತಾರೆ. ಅದು ಯಾವಾಗ ಅನ್ನುವಂಥ ಕುತೂಹಲ. ನಾಳೆ ಆಗತ್ತಾ ಅಥವಾ ಮತ್ತೆ ನಾಳೆ ಏನಾದರೂ ಸಮಸ್ಯೆ ಎದುರಾಗತ್ತಾ, ಏನು ಎತ್ತಾ, ಯಾಕೆ ಈ ರೀತಿಯಾಗಿ ಡಿಲೇ ಆಗ್ತಾ ಇದೆ ಅನ್ನುವಂಥ ಸಹಜವಾಗಿ ಕುತೂಹಲ ಇದೆ. ನೋಡಿ, ನೀವು ನೋಡ್ತಾ ಇದ್ರಿ, TVK 107 ಇದೆ, ಕಾಂಗ್ರೆಸ್ ಕಡೆಯಿಂದ 5 ಬೆಂಬಲ, ಇನ್ನು ವಿಸಿಕೆ ಕಡೆಯಿಂದ 2 ಬೆಂಬಲ ಆಗಿದೆ, CPI ಕಡೆಯಿಂದ 2 ಸದಸ್ಯರ ಬೆಂಬಲ, ಅಂದರೆ 2 ಶಾಸಕರು ಬರ್ತಿದ್ದಾರೆ, CPIM ಕಡೆಯಿಂದ 2, ಇನ್ನು IUML ಕಡೆಯಿಂದ 2, ಅಂದರೆ ಒಟ್ಟಾರೆ ಟೋಟಲ್ ಎಷ್ಟಾಗುತ್ತೆ? 120 ಆಗುತ್ತೆ. ಮ್ಯಾಜಿಕ್ ನಂಬರ್ ಬೇಕಾಗಿದ್ದು 118, ಅದಕ್ಕಿಂತ ಹೆಚ್ಚಾಗಿದೆ. ಈಗ ಇತರೆ ಪಕ್ಷಗಳು ಅಂತ ಬಂದಾಗ, ಬಲಿಷ್ಠ ಪಕ್ಷಗಳು ಅಂದರೆ DMK ಮತ್ತು AIADMK ಅಂತ ಬಂದಾಗ ಅವರು ಕೂಡ ಹಿಂಬಾಗಿಲಿಂದ ಸಾಕಷ್ಟು ಸರ್ಕಸ್ ಮಾಡಿದ್ದು, ಪ್ರಯತ್ನ ಮಾಡಿದ್ರು, ಮೈತ್ರಿಯಿಂದ ಏನಾದರೂ ಮಾಡಬಹುದಾ ಮ್ಯಾಜಿಕ್ ಅಂತೇಳಿ. ಬಟ್ ಆಗಲ್ಲ ಈಗ. ಯಾಕೆಂದರೆ AIADMK ಕಡೆಯಿಂದ ಕೆಲವೊಂದಿಷ್ಟು ಶಾಸಕರು ಈ ಕಡೆ ಬಂದಿದ್ದಾರೆ, DMK ಕಡೆಯಿಂದ ಕಾಂಗ್ರೆಸ್ ಹೊರಗಡೆ ಬಂದಿರೋದ್ರಿಂದಾಗಿ ಅವರು ಏನೇ ಟಿಪ್ಪರ್ಲಾಗ ಹಾಕಿದ್ರು ಏನು ಆಗೋದಿಲ್ಲ. ಇಲ್ಲಿ ಸ್ಪಷ್ಟವಾಗಿ ವಿಜಯ್ ಅವರ ನೇತೃತ್ವದ ಸರ್ಕಾರ ಅಂತೂ ಇಲ್ಲಿ ಅಧಿಕಾರಕ್ಕೆ ಬರುತ್ತೆ. ಆದರೆ ಎಷ್ಟು ವರ್ಷ? 5 ವರ್ಷನ ಅಥವಾ 6 ತಿಂಗಳ ಅನ್ನುವಂಥ ಚರ್ಚೆ ಕೂಡ ಆಗ್ತಾ ಇದೆ. ನೋಡೋಣ ಏನಾಗತ್ತೆ ಅಂತೇಳಿ.
ಈ ಬಗ್ಗೆ ಮಾತನಾಡೋದಕ್ಕೆ ಅತಿಥಿ ಅವರು ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೊದಲನೇದಾಗಿ JDS ವಕ್ತಾರರಾಗಿರುವಂಥ ನಾಗೇಂದ್ರ ಅವರು ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಹಾಗೇನೆ ಕಾಂಗ್ರೆಸ್ ವಕ್ತಾರರಾಗಿರುವಂಥ ಪುಷ್ಪ ಮಂಜುನಾಥ್ ರೆಡ್ಡಿ ಅವರು ಮೇಡಮ್ ಅವರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಹಾಗೇನೆ AP ವಕ್ತಾರರಾಗಿರುವಂಥ ಇರ್ಷಾದ್ ಪಾರ್ಷದ್ ಸರ್ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಇನ್ನು BJP ವಕ್ತಾರರಾಗಿರುವಂಥ ಹರಿಚೇತ ಅವರು ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ಕಾರ ಸರ್. ಎಸ್, ಕಾಂಗ್ರೆಸ್ ವಕ್ತಾರರಾಗಿರುವಂಥ ಪುಷ್ಪ ಮೇಡಮ್ ಅವರ ಹತ್ರ ಬರ್ತೀನಿ. ಮೇಡಮ್ ಅವ್ರಿಗೆ ಯಾಕೆ ಡಿಲೇ ಆಗ್ತಾ ಇದೆ? ಈಗ ಫಲಿತಾಂಶ ಬಂದು 5 ದಿನ ಆಯಿತು, ಇದುವರೆಗೂ ಕೂಡ ಮ್ಯಾಜಿಕ್ ನಂಬರ್ ಒಂದು 5ರಿಂದ 6 ಸೀಟ್ ಅಷ್ಟೇ ಬೇಕಾಗಿರೋದು. 3 ಬಾರಿ ರಾಜ್ಯಪಾಲರನ್ನ ಭೇಟಿ ಆದರೂ ಕೂಡ ರಾಜ್ಯಪಾಲರು ಒಪ್ಪಿಗೆ ಕೊಡಲಿಕ್ಕೆ ರೆಡಿ ಇಲ್ಲ. ಇಲ್ಲಿ ರಾಜ್ಯಪಾಲರನ್ನು ದೂಷಿಸೋಕ್ಕಾಗಲ್ಲ, ಯಾಕಂದ್ರೆ ಅವರಿಗೆ ಬೇಕಾಗಿರೋದು ಮ್ಯಾಜಿಕ್ ನಂಬರ್. ಆ ಪ್ರಯತ್ನ ಆಗ್ತಾ ಇಲ್ಲ ವಿಜಯ್ ಕಡೆಯಿಂದ, ಯಾಕೆ ಡಿಲೇ? ಸರ್, ಮೊದಲಿಗೆ ತಮಿಳುನಾಡಿನ ಜನತೆ ವಿಜಯ್ ಅವ್ರನ್ನ ನಂಬಿ ಇಷ್ಟು ದೊಡ್ಡ ಮ್ಯಾಂಡೇಟ್ ಕೊಟ್ಟಿರೋದು ಆಶ್ಚರ್ಯವಾಗಿದೆ. ಮತ್ತು ನಿಜವಾಗ್ಲೂ ಒಂದು ಯುವ ಜನತೆ ಒಂದು ಚೇಂಜ್, ಜನ್ಸಿ ಜನ್ರೇಷನ್ ಒಂದು ಚೇಂಜ್ ಬಯಸ್ತ್ರ ಅಂತಲೇ ಅನ್ಬೋದು. ಯಾಕಂದರೆ ಈ ಮೊದಲು ಆಳಿದಂತಹ ADMK ಇರ್ಬೋದು, AIADMK ಇರ್ಬೋದು, ಆವಾಗ ಸಾಂಪ್ರದಾಯಿಕವಾಗಿ ಈ ಪಕ್ಷ ಒಂದು ಬಾರಿ ಆ ಪಕ್ಷ ಒಂದು ಬಾರಿ ಬರ್ತಿತ್ತು. ಆದರೆ ಇವಾಗ ಏನು TVK ಪಕ್ಷ ಇದೆ, ಯಾರೂ ಊಹಿಸಿರಲಿಲ್ಲ. ನಾವು ಒಂದು 35 ಅಥವಾ ಈ ಥರ ನಮ್ಮ ಎಕ್ಸಿಟ್ ಪೋಲ್ಗಳೆಲ್ಲ ನೋಡಿದಾಗ ಮೋಸ್ಟ್ ಆಫ್ ದ ಇದು ಕೊಟ್ಟಿದ್ದು 35ವರೆಗೂ ಬರಬಹುದು ಅಂತ ಖುದ್ದು ವಿಜಯ್ ಅವರಿಗೂ ಆಶ್ಚರ್ಯ ತಂದಿರ್ಬೋದು. 100 ದಾಟಿರೋದು ಎಕ್ಸಿಟ್ ಪೋಲ್ ಕರೆಕ್ಟ್ ಕೊಟ್ಟಿದ್ದು ಒಂದೇ ಕೊಟ್ಟಿದ್ದು. ಆದರೆ ಎಲ್ಲ ಒಂದು ಕಡೆ ಆಶ್ಚರ್ಯಕರವಾಗಿದ್ರು. ಒಂದು ರೀತಿಯಲ್ಲಿ ಅವರ ಗೆಲುವನ್ನು ನಿಜವಾಗ್ಲೂ ನಾವೆಲ್ಲರೂ ಅವ್ರಿಗೆ ಮೊದಲಿಗೆ ಕಂಗ್ರ್ಯಾಚುಲೇಟ್ ಹೇಳ್ತೀನಿ. ಯಾಕಂದರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಅವ್ರನ್ನ ನಂಬಿ ತಮಿಳುನಾಡಿನ ಜನತೆ, ಯಾಕಂದರೆ ತಮಿಳುನಾಡು ರಾಜಕಾರಣ ಎಲ್ಲ ರಾಜಕಾರಣಗಳಿಂದಲೂ ಸ್ವಲ್ಪ ವಿಭಿನ್ನವಾಗಿದೆ. ಯಾಕಂದರೆ ಅದು ದ್ರಾವಿಡ ರಾಷ್ಟ್ರ, ತತ್ವ ಸಿದ್ಧಾಂತಗಳ ಮೇಲೆ ಅವರು ಯಾವತ್ತೂ ಒಂದು ದ್ರಾವಿಡ ಧರ್ಮವನ್ನು ನಂಬಿಕೊಂಡಿದ್ದಂತಹ ಜನ. ಅಷ್ಟು ಈಸಿಯಾಗಿ ಈಗ ಅದು ಅಲ್ಲದೆ ಇವರು ರಾಜಕೀಯ ಹಿನ್ನೆಲೆ ಇಲ್ಲದಂತಹ ಒಬ್ಬ ಸಿನಿಮಾ ನಟರಾಗಿದ್ದವರು. ಇವರು ಯಾವುದೋ ಒಂದು ಆಮಿಷಗಳನ್ನು ಕೊಟ್ಟಾಗಲೋ ಅಥವಾ ಯಾವುದೋ ಒಂದು ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಾಗಲೋ ನಂಬಿ ಮತ ಹಾಕ್ಬಿಡ್ತಾರ ಅನ್ನೋ ಮಟ್ಟಿಗೆ ಈ ಎರಡೂ ಪಕ್ಷಗಳು ಇತ್ತು. ಆದರೆ ಈ ರೀತಿಯ ಒಂದು ಬದಲಾವಣೆ ಬಂದಿದ್ದು ಜನ್ಸಿ ಜನ್ರೇಷನ್ ಈ ಒಂದು ಬದಲಾವಣೆಯನ್ನು ತಂದಿತ್ತು. ಅದಲ್ಲದೆ ಇವರು ವಿಜಯ್ ಅವರು ಅಷ್ಟೇ ಒಂದು ಚುನಾವಣೆಗಳು ನಡೆದಾಗ ಒಂದು ಕರೂರ್ ಇನ್ಸಿಡೆಂಟ್ ಇರ್ಬೋದು, ಇವೆಲ್ಲ ನೋಡಿದಾಗ ನಿಜನ ಅನ್ನೋ ಮಟ್ಟಿಗಿತ್ತು. ಆದರೂ ಸಹ ಈ ಮಟ್ಟಿನ ಒಂದು ಯಶಸ್ಸನ್ನು ಕಂಡಿರೋದು ನಿಜವಾಗ್ಲೂ ಖುಷಿ ತರುತ್ತೆ. ಆದರೆ ತದನಂತರ ನಡೆದಂತಹ ಬೆಳವಣಿಗೆಗಳು ಬಂತು. ಒಂದು 108 ಅಂದರೆ 107 ಒಂದಕ್ಕೆ ಅವರು ರಾಜೀನಾಮೆ ಕೊಟ್ಟರೆ, ಸೊ ಮ್ಯಾಂಡೇಟ್ 118 ಬೇಕಾಗಿತ್ತು. ಅವರಿಗೆ ಸ್ವಲ್ಪ ಒಂದು ಬಹುಮತ ಕಡಿಮೆ ಇತ್ತು. ಆ ನಂತರ ನಡೆದಂತಹ ಬೆಳವಣಿಗೆಗಳು ಆಶ್ಚರ್ಯವಾಗಿದೆ. ಯಾಕಂದರೆ ನೋಡಿ, ಈ ಮೊದಲು ಯಡಿಯೂರಪ್ಪ ಅವರ ಸರ್ಕಾರ ಇರ್ಬೋದು ಅಥವಾ ನಾವು ವಾಜಪೇಯಿ ಅವರ ಸರ್ಕಾರಗಳನ್ನು ನೋಡಿಕೊಂಡಾಗ ಮೊದಲಿಗೆ ಒಂದು ಅವಕಾಶ ಆಯಿತು. ನಾವು ಇಷ್ಟು ದಿನ ಅವರು ಮೊದಲಿಗೆ ಕೇಳಿದ್ರು ವಿಜಯ್ ಅವರು, ನಮ್ಗೆ 15 ದಿವಸ ಟೈಮ್ ಕೊಡಿ, ನಾವು ಬಹುಮತವನ್ನು ಸಾಬೀತುಪಡಿಸ್ತೀವಿ, ಈಗ ನಾವು ಸರ್ಕಾರ ರಚನೆ ಮಾಡೋಕ್ಕೆ ಒಂದು ಅವಕಾಶ ಕೊಡಿ ಅಂತ. ಆದರೆ ರಾಜ್ಯಪಾಲರು ಗೊತ್ತಿಲ್ಲ ಅವರ ವಿವೇಚನೆಯಲ್ಲಿ ಏನಿತ್ತು, ಅವರ ಯಾವ ಒಂದು ಶಕ್ತಿ ಅವ್ರನ್ನ ತಡೆ ಹಿಡಿತು ಅಥವಾ ವೈಯಕ್ತಿಕವಾಗಿ ಅವ್ರಿಗೆ ಆ ಒಂದು ಪವರ್ ಇತ್ತ, ನಾವು ಅದನ್ನು ಹೇಳಕ್ಕೆ ಹೋಗಲ್ಲ. ಬಟ್ ಎಲ್ಲೋ ಒಂದು ಕಡೆ ರಾಜ್ಯಪಾಲರು ಕೊಡ್ಬೋದಿತ್ತು ಬಹುಮತ ಸಾಬೀತು ಮಾಡಿ. ಯಾಕಂದರೆ 108 ಅನ್ನೋದು ಏನು ಸಣ್ಣ ಮತ ಆಗಿರಲಿಲ್ಲ. ಏನೋ ಒಂದು ಈಗ ಬೇರೆ ಪಕ್ಷದ ಥರ 57, 67 ಇದ್ದಾಗ ಕಷ್ಟ ಇರ್ಬೋದೇನೋ, ಅಷ್ಟು ದೊಡ್ಡ ಮತದಲ್ಲಿ ಥರ. ಬಟ್ ಇವ್ರಿಗೆ ಒಂದು ತುಂಬ ಹತ್ತಿರದಲ್ಲಿದ್ದರು, ಮಾಡ್ಬೋದು ಅನ್ನೋ ಒಂದು ಅವಕಾಶನ ಕೊಡಬೇಕಾಗಿತ್ತು. ಆದರೆ ಇವರು ಕೊಡದೇನೆ ತುಂಬ ಸತಾಯಿಸಿದ್ದು ಬೇಸರ ಆಯಿತು. ತದನಂತರ ನಾವು ಗೊತ್ತಿದ್ದಂಗೆ VCK ಪಕ್ಷದವರು, CPIM ಇರ್ಬೋದು, ಈ ರೀತಿ ಕೆಲವು ಪಕ್ಷಗಳು, ನಮ್ಮ ಕಾಂಗ್ರೆಸ್ ಪಕ್ಷ ಅವರ ಸಿದ್ಧಾಂತಕ್ಕೆ ತುಂಬ ಹತ್ತಿರದಲ್ಲಿ ಇರೋದ್ರಿಂದ ನಮ್ಮ ಸಪೋರ್ಟು ನಾವು ಕೊಟ್ವಿ. ಸೊ ಈ ಇನ್ನೆರಡು ಪಕ್ಷಗಳು ಕೊಟ್ಟರು. ಆದರೆ VCK ಅವರು ಕೊಟ್ವಿ ಅಂತ ಮತ್ತೆ ಏನೋ ಒಂದು ಸ್ವಲ್ಪ ಮೊನ್ನೆಯಿಂದ ಇದೊಂಥರ ಕುತೂಹಲಕಾರಿ ಘಟ್ಟದಲ್ಲೇ ನಾವು ಸಹ ಇನ್ಕ್ಲೂಡಿಂಗ್ ಮೀ ಏನಾಗುತ್ತೆ ನೋಡೋಣ, ತಮಿಳುನಾಡು ರಾಜಕಾರಣ ಹೇಗಿದೆ ಅನ್ನೋ ಥರನೇ ಅನಿಸ್ತಿದೆ. ಆದರೆ VCK ಅವರು ಸಾಕಷ್ಟು ಡಿಮ್ಯಾಂಡ್ಸನ್ನು ಇಟ್ಟಿದ್ದಾರೆ. ಈಗ DCM ಅಥವಾ ಮಂತ್ರಿ ಈ ಥರ ಕೊಡಬೇಕು ಅನ್ನೋದು. ಬಟ್ ನೋಡಬೇಕು ಸರ್, ಈಗ ಕೊಟ್ಟಿದ್ದಾರೆ ಅನ್ನೋ ಒಂದು ಮಾಹಿತಿ ಇದೆ. ಆಗಲಿ ನಮಗೆ ನಿಜವಾಗ್ಲೂ ಒಂದು ಒಳ್ಳೆಯ ರಾಜಕಾರಣಿ, ಯೂತ್ ಪರವಾಗಿ ಯುವ ಶಕ್ತಿಯನ್ನು ಒಂದು ಏನು ಹೇಳ್ತಾರೆ, ಈಗ ರಾಜಕಾರಣದಿಂದ ಎಷ್ಟೊಂದು ಕಡೆ ಬೇಸತ್ತೋಗಿ ಮತದಾನವೇ ಬೇಡ ಅನ್ನೋ ಮಟ್ಟಿಗೆ ಹೋಗಿರುವಂಥ ಕಡೆ ಒಂದು ಚೇಂಜ್ ತರ್ತೀನಿ ಅಂತ ವಿಜಯ್ ಅವರು ಬಂದಿದ್ದಾರೆ. ಡೆಫಿನೆಟ್ಲಿ ಅವ್ರು ಆಗಲಿ ಅನ್ನೋದೇ ನಮ್ಮ ಒಂದು ಆಶಯ ಸರ್. ಹರಿಚಿತಾ ಸರ್, ಈಗ ತಮಿಳುನಾಡಿನ ಅತಿ ದೊಡ್ಡ ಪಕ್ಷ ಅಂದರೆ ಅದು BJP ಅವರ 107 ಸ್ಥಾನ. ಬಟ್ ರಾಜ್ಯಪಾಲರ ನಡೆಯ ಬಗ್ಗೆ ಈಗ ಪ್ರಶ್ನೆ ಬರ್ತಾ ಇರುವಂಥದ್ದು. 3 ಬಾರಿ ಭೇಟಿ ಆದರೂ ಕೂಡ 112 ತನಕ ನನ್ನ ಕಡೆ ಬೆಂಬಲ ಇದೆ ಅಂತ ತೋರಿಸಿದ್ರು ಕೂಡ ರಾಜ್ಯಪಾಲರು ಯಾಕೆ ಒಮ್ಮತ ಕೊಡ್ತಾ ಇಲ್ಲ ಅಂತೇಳಿ, ಅಂದರೆ ಹಿಂಬಾಗಿಲಿಂದ ಬೇರೆ ಪಕ್ಷದ ಕಡೆಯಿಂದ ಏನಾದರೂ ಪ್ರಯತ್ನ ಆಯ್ತಾ ಅಲ್ಲಿ? ಮೈತ್ರಿ DMK ಆಗಿರ್ಬೋದು ಅಥವಾ ADIMK ಕಡೆಯಿಂದ ಏನಾದರೂ ಪ್ರಯತ್ನ ನಡೀತಾ ಅಲ್ಲಿ?
ಖಂಡಿತವಾಗಿಯೂ ಪ್ರಜಾಪ್ರಭುತ್ವದಲ್ಲಿ ಈಗ ಏನಿದೆ ಸಂವಿಧಾನಬದ್ಧವಾದಂತಹ ಹುದ್ದೆ ಒಂದು ರಾಜ್ಯಪಾಲರ ಹುದ್ದೆ. ಹಿಂಬಾಗಿನ ರಾಜಕಾರಣ ಅನ್ನೋದಕ್ಕಿಂತ ಒಂದು ಏನು ವಿಜಯ್ ಅವರು ಮೊದಲನೇ ಬಾರಿಗೆ ರಾಜ್ಯಪಾಲರನ್ನ ಭೇಟಿ ಆಗಿದ್ರು, ರಾಜ್ಯಪಾಲರಿಗೆ ವಿಶ್ವಾಸ ಬರೋ ರೀತಿ ಅವ್ರ ಏನ್ ಇವತ್ತು ಪತ್ರ ತಗೊಂಡೋಗಿದ್ರು ವಿಶ್ವಾಸ ಬರೋ ರೀತಿ ಇರ್ಲಿಲ್ಲ. ಇವತ್ತು ಕಾಂಗ್ರೆಸ್ನ 5 ಏನು MLA ಬೆಂಬಲ ತಗೊಂಡೋಗಿದ್ರು, ಅದು 5 ಮತ್ತೆ ಇವ್ರದ್ದು ವಿಜಯ್ ಅವ್ರದ್ದು ಏನು ಅವ್ರ ಪಕ್ಷದ 108 ಇತ್ತು. 108ರಲ್ಲಿ ಒಂದು ಅವ್ರು 2 ಕಡೆ ಸ್ಪರ್ಧೆ ಮಾಡಿ ಗೆದ್ದಿರೋದ್ರಿಂದ 107 ಆಗುತ್ತೆ. 107 ಮತ್ತೆ 5 ಸೇರಿದ್ರೆ 112 ಮತ್ತೆ 6 ಶಾಸಕರ ಬೆಂಬಲ ಎಲ್ಲಿ ಅನ್ನೋದನ್ನ ಅವರು ವಿಶ್ವಾಸ ಬರೋ ರೀತಿ ಯಾವುದೋ ಅವ್ರ ಹೇಳಿಕೆ ಇರಬಹುದು ಅಥವಾ ಯಾವುದೇ ಒಂದು ಸಮಯ ಬೆಂಬಲ ಇರುವಂತ ಒಂದು ಪತ್ರವನ್ನ ಕೊಟ್ಟಿರ್ಲಿಲ್ಲ. ಸರ್ಕಾರ ರಚನೆಗೆ ಸಮಯ ಕೇಳಿದ್ರು, ನಾನು ಅಷ್ಟರೊಳಗಡೆ ಬೆಂಬಲವನ್ನ ನನ್ನ ಶಾಸಕರ ಬೆಂಬಲವನ್ನು ಪಡಿತೀನಿ ಅಂತ. ಅವ್ರಿಗೆ 118 ಸಂಖ್ಯೆನೇ ಇರ್ಲಿಲ್ವಲ್ಲ. ಈಗ ಫ್ಲೋರ್ ಆಫ್ ದಿ ಹೌಸ್ ಮೆಜಾರಿಟಿನ ಪ್ರೂವ್ ಮಾಡ್ಬೇಕಾಗಿರೋದು ವಿಧಾನ ಸಭೆಯಲ್ಲೇ ಇರ್ಬೋದು, ಆದ್ರೆ ವಿಶ್ವಾಸ ಬರ್ಬೇಕು ಅಂತಂದ್ರೆ ಯಾವ ಪಕ್ಷದಿಂದ ಇವರು ಬೆಂಬಲ ತಗೊಳ್ತಾ ಇದಾರೆ ಅವ್ರ ಪತ್ರ ಬೇಕಾಗಿತ್ತು. ಮತ್ತೆ ರಾಜ್ಯಪಾಲರಿಗೆ ವಿಶ್ವಾಸ ಇರ್ಲಿಲ್ಲ ಅಲ್ಲಿ. ಇವತ್ತು ಒಂದೇ ಮತದಲ್ಲಿ ಎಷ್ಟೋ ಸರ್ಕಾರಗಳು ಬಿದ್ದೋಗ ಒಂದು ಪರಿಸ್ಥಿತಿಗಳಿದೆ. ಇವತ್ತು ರಾಜ್ಯಪಾಲರು ಯಾವತ್ತಿಗೂ ಯಾವ ರೀತಿ ಯೋಚನೆ ಮಾಡ್ತಾರೆ ಅಂತಂದ್ರೆ, ಅಲ್ಪಾಯುಷ್ಯದ ಸರ್ಕಾರಗಳು ಯಾವುದೇ ಕಾರಣಕ್ಕೂ ಆಡಳಿತಕ್ಕೆ ಬರಬಾರ್ದು. ಇವತ್ತು ವಿಶ್ವಾಸಬದ್ಧವಾದಂತ ಒಂದು ಸರ್ಕಾರ ಬಂದಾಗ, ಸುದೀರ್ಘವಾದಂತಹ ಆಡಳಿತ ನಡೆಸುವಂತ ಒಂದು ಸರ್ಕಾರ ಬಂದಾಗ ಜನತೆಗೆ ಏನು ವಿಶ್ವಾಸ ಬರುತ್ತೆ, ಜನತೆಗೆ ಒಳ್ಳೆ ಆಡಳಿತ ಕೊಡ್ಬೋದು ಅಂತ ನಿರ್ಧಾರ ಮಾಡಿರ್ತಾರೆ ಅಷ್ಟೇ. ಅದು ಬಿಟ್ರೆ ಬೇರೆ ಯಾವುದೇ ಪಕ್ಷ ಅವರು ರಾಜ್ಯಪಾಲರ ಮೇಲೆ ಒತ್ತಡ ಹಾಕಿರ್ತಾರೆ, ಅದೆಲ್ಲ ಸುಳ್ಳು. ಎಸ್ ನಾಗೇಂದ್ರ ಸರ್, ನಿಮ್ಗೆ ಏನು ಅನ್ಸುತ್ತೆ ಈ ರೀತಿ ಸರ್ಕಸ್ ಮಾಡೋದಂದ್ರೆ, ವಿಜಯ್ ದೊಡ್ಡ ಪಕ್ಷ ಆದರೂ ಕೂಡ ಸರ್ಕಸ್ ಮಾಡೋದಂದ್ರೆ ಈ ಥರ 5-6 ಜನರನ್ನು ಸೆಳೆಯುವಂಥ ಪ್ರಯತ್ನ ಆಗಲಿಲ್ವಾ, ಅಥವಾ ಡಿಮ್ಯಾಂಡ್ ಮಾಡಿ ಬರಲೇಬೇಕು ಅನ್ನೋದಿತ್ತ, ಅಥವಾ ಹೇಗೆ ಅಂದರೆ ವಿಜಯ್ ಅವ್ರ ಪ್ಲಾನ್ ಏನಿರಬಹುದು ಅಂತೇಳಿ? ಯಾಕಂದರೆ ಈಗ ದೊಡ್ಡ ಪಕ್ಷ ಇರೋದ್ರಿಂದಾಗಿ ತಾಮುಂದು ಬರಬಹುದಾಗಿತ್ತು ಇತರೆ ಪಕ್ಷಗಳು, ಬಟ್ ವಿಜಯ್ ಕಡೆಗೆ ಯಾಕೆ ಮುಖ ಮಾಡ್ತಿಲ್ಲ ಅಂತ ಅನ್ಸುತ್ತೆ ನಿಮಗೆ? ಇವತ್ತು ತಮಿಳುನಾಡು ರಾಜಕಾರಣ ಇದೆಯಲ್ಲ, ಇಡೀ ಒಂದು ಇತಿಹಾಸ ಸೃಷ್ಟಿ ಮಾಡ್ತಾ ಇದೆ. ಇವತ್ತು ವಿಜಯ್ ಅವ್ರು ಗೆದ್ದಿರೋದು ಒಂದು ರಾಜಕೀಯ ಹಿನ್ನೆಲೆ ಇಲ್ಲಂತ ಗೆದ್ದಿರೋಂಥ ಒಬ್ಬ ಸಿನಿಮಾ ಆ್ಯಕ್ಟ್ರು ನಿಜವಾಗಿ ಅದ್ಭುತವಾದ ಒಂದು ಆಟ ಗೆದ್ದಿದ್ದಾರೆ. ಇವತ್ತು ಏನು 108 ಗೆದ್ದಿದ್ದಾರಲ್ಲ, ಇವ್ರು ಮಾಡಿದ ಮಿಸ್ಟೇಕ್ ಏನಂದರೆ ಕಾಂಗ್ರೆಸ್ನ ಓಲೈಕೆ ಮಾಡಿತ್ತು, ಕಾಂಗ್ರೆಸ್ ಜೊತೆ ಕೈ ಜೋಡಿಸಿತ್ತು. ಯಾಕಂದರೆ ನ್ಯಾಷನಲ್ ಪಾರ್ಟಿ ಅದು, ಇಂಡಿಯಾ ಒಕ್ಕೂಟ ವ್ಯವಸ್ಥೆಯಲ್ಲಿರುವಂಥ ನ್ಯಾಷನಲ್ ಪಾರ್ಟಿಗೆ ಇದ್ರ ಮುನ್ಸೂಚನೆ ಗೊತ್ತಿರಲಿಲ್ವಾ? ಇಲ್ಲಿ ಮ್ಯಾಜಿಕ್ ನಂಬರ್ ಬೇಕಾದ್ರೆ 118, ಇಲ್ಲಿ 108 ವಿಜಯ ತೆಗೆದಿದ್ದಾರೆ. ಒಕ್ಕೂಟ ವ್ಯವಸ್ಥೆಯಲ್ಲಿರೋಂಥ ಇಂಡಿಯಾ ಕಾಂಗ್ರೆಸ್ಸು ಎಲ್ಲ ಒಂದು ಮಿಶ್ರ ಪಕ್ಷಗಳನ್ನ ಕರೆದು ನಮಗೆ ಮ್ಯಾಜಿಕ್ ನಂಬರ್ ಬೇಕಾಗಿರೋದು 118, ವಿಜಯ ತರೋದು 108, ನಾವು ಬರೀ 5 ಕೊಟ್ಟೋದ್ರಿಂದ ಮ್ಯಾಜಿಕ್ ನಂಬರ್ ಆಗೋದಿಲ್ಲ ಅಂತ ಒಕ್ಕೂಟ ವ್ಯವಸ್ಥೆಯಲ್ಲಿರುವಂಥ ಕಾಂಗ್ರೆಸ್ಸು ಇದನ್ನು ಮಾಡಬೇಕಾಯ್ತು. ಯಾಕಂದರೆ ಸೀನಿಯರ್ ಪಾಲಿಟಿಕ್ಸ್ ಇರೋಂಥವ್ರು, ಸೀನಿಯರ್ಗಳು, ರಾಹುಲ್ ಗಾಂಧಿ ಅಂತ ಮೇಧಾವಿಗಳು, ಪ್ರಿಯಾಂಕಾ ಗಾಂಧಿ ಅಂತ ಮೇಧಾವಿಗಳು, ವಡ್ರಾ ಗಾಂಧಿ ಅಂತ ಮೇಧಾವಿಗಳು, ಸೋನಿಯಾ ಗಾಂಧಿ ಅಂತ ಮೇಧಾವಿಗಳಿರೋಂಥ ಪಕ್ಷದಲ್ಲಿ ಇವತ್ತು ಅವ್ರ ಜೊತೆ ಕೈ ಜೋಡಿಸ್ಬೇಕಾದಾಗ ಮುನ್ಸೂಚನೆ ಇರಲಿಲ್ವಾ? ಅಂದರೆ ಇವ್ರನ್ನ ವಿಜಯ್ ಅವ್ರನ್ನ ಎಲ್ಲೋ ಒಂದು ಕಡೆ ದಾರಿ ತಪ್ಪಿಸಿದ್ರಾ? ನಾವು ನಿಮಗೆ ಬೆಂಬಲ ಕೊಡ್ತೀವಿ ಅಂತ ಕೇವಲ 5 ಒಂದು ಮತವನ್ನು ಕೊಟ್ಟು ಶಾಸಕರನ್ನ ಕೊಟ್ಟು ಮಿಗ್ದಂಥ ಉಳಿದಂಥ ಇಂಡಿಯಾ ಒಕ್ಕೂಟದಲ್ಲಿರೋಂಥವ್ರನ್ನ ದೂರ ಬಿಟ್ರಾ? ಯಾಕೆ ಬಿಟ್ಟರು ಅನ್ನೋ ಪರಿಸ್ಥಿತಿ. ಅಂದರೆ ಇವತ್ತು ಅತಂತ್ರ ಪರಿಸ್ಥಿತಿಗೆ ಇವತ್ತು ವಿಜಯವ್ರನ್ನ ತಂದು ನಿಲ್ಲಿಸಿರೋದೆ ಕಾಂಗ್ರೆಸ್ ರಾಷ್ಟ್ರೀಯ ಪಕ್ಷ ಅಂತ ಇವತ್ತು ಹೇಳ್ಬೋದಾಗಿದೆ. ಇವತ್ತು ನೀವು ನೋಡ್ಬೋದು ಇವತ್ತು ಅಲ್ಲಿ ಯಾವ ರೀತಿಯಾಗಿದೆ. TBK 108 ಆದರೆ DMK 59 ಇದೆ, ADMK 47 ಇದೆ, ಇಂಡಿಯನ್ ಕಾಂಗ್ರೆಸ್ 5 ಇದೆ, PMK 4 ಇದೆ, CPI 2 ಇದೆ, CPM 2 ಇದೆ, ಮುಸ್ಲಿಮ್ಸ್ ಲೀಗ್ ಪಾರ್ಟಿ 2 ಇದೆ, VCK 2 ಇದೆ, BJP 1 ಇದೆ, DMDK 1 ಇದೆ, AMK 1 ಇದೆ. ಸೊ ಇಷ್ಟೆಲ್ಲ ಒಕ್ಕೂಟದಲ್ಲಿರೋಂಥ ಕಾಂಗ್ರೆಸ್ ಪಕ್ಷ ಏನು ಮಾಡ್ತಾಯಿತ್ತು? ಇವತ್ತು ವಿಜಯವರು ಇವತ್ತು ರಾಜಕೀಯಕ್ಕೆ ಹೊಸಬ್ರು ಇರ್ಬೋದು, ಅನುಭವ ಕಡಿಮೆ ಇರ್ಬೋದು, ಅನುಭವ ಇರೋಂಥ ಮೇಧಾವಿ ಪಕ್ಷ ಜೊತೆ ಸೇರಿದಾಗ ಇವತ್ತು ಅವ್ರನ್ನ ಈ ರೀತಿ ಮಧ್ಯ ರೋಡಲ್ಲಿ ತಂದು ಬಿಟ್ಬಿಟ್ಟು ಆಟ ನೋಡ್ತಾ ಇದೆಯಲ್ಲ ಕಾಂಗ್ರೆಸ್ಗೆ, ಎಷ್ಟು ಮತ್ತೆ ಸರಿ ಇದು? ಇವತ್ತು ರಾಜ್ಯಪಾಲರನ್ನ ಇವತ್ತು ಕೇಳಕ್ಕೆ ಹೋಗ್ತಾ ಇದ್ದಾರೆ. ಮೆಜಾರಿಟಿ ಬಂದ್ಬಿಟ್ಟಿತ್ತು, ಕೊಡ್ಬೋದಾಗಿತ್ತು. ಅವರು ಸಂವಿಧಾನಬದ್ಧವಾಗಿ ಕುಂತಿರೋಂಥ ಹುದ್ದೆ ಅದು. ಇವತ್ತು ಒಂದು ಓಟ್ ಕೂಡ ಎಷ್ಟು ಅಮೂಲ್ಯವಾದದ್ದು ಅಂತ ಇಡೀ ದೇಶಕ್ಕೆ ಗೊತ್ತಿದೆ. ಇವತ್ತು ಮೊನ್ನೆ ಒಂದು ಚುನಾವಣೆ ನಡೀತು, ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ನಡೆಯುತ್ತೆ, ಗ್ರಾಮ ಪಂಚಾಯತಿ ಎಲೆಕ್ಷನು. ಸೊಸೆ ಎಲೆಕ್ಷನ್ ನಿಂತಿರ್ತಾರೆ, ಮಾವ ಅಮೇರಿಕದಲ್ಲಿ ಇರ್ತಾರೆ. ಮಾವ ಅಮೇರಿಕದಿಂದ ಬಂದು ಸೊಸೆ ಎಲೆಕ್ಷನ್ ನಿಂತಿದ್ದಾರೆ ಅಂದ್ಬಿಟ್ಟು ಅಮೇರಿಕದಿಂದ ಬಂದು ಒಂದು ಓಟ್ ಹಾಕ್ತಾರೆ. ಒಂದು ಓಟಿಂದ ಗೆದ್ದಿಂದ ಇತಿಹಾಸಗಳಿದ್ದಾವೆ. ಕಾಂಗ್ರೆಸ್ ಕೊಟ್ಟಿದ್ದಿಷ್ಟೇ. ಇವತ್ತು ಅದು ಅಸಹಾಯಕ ಸ್ಥಿತಿ. ಇವತ್ತೇನಾದರೂ ಮಾಡಿ ಕಾಂಗ್ರೆಸ್ ನನ್ನ ಕೈಲಿದೆ, ಹೈಕಮಾಂಡ್ ಅಂತ ಹೇಳ್ಕೊಬೇಕಲ್ಲ. ಕಾಂಗ್ರೆಸ್ ಹೈಕಮಾಂಡ್, ಡೆಲ್ಲಿ ಹೈಕಮಾಂಡ್ 5 ಶಾಸಕರಾದ್ರು ಕೊಟ್ಟು 108 ಗೆದ್ದಿರೋದು ಹೈಕಮಾಂಡ್ ಅಲ್ಲ, 5 ಗೆದ್ದಿರೋದು ಹೈಕಮಾಂಡ್ ಅಂತ ಹೇಳ್ಕೊಬೇಕಲ್ಲ. ಆ ಒಂದು ನೋಡಿ, ಮಾತಾಡಿ, ನೀವು ಮಾತಾಡಿಲ್ಲ, ನೀವು ಮಾತಾಡಿಲ್ಲ, ನೀವು ಹೇಳಿ. ಆಮೇಲೆ ನಿಮ್ಮೆಲ್ಲ ವಿಚಾರಗಳು ಹೇಳಿ, ನಿಮ್ಮೆಲ್ಲ ವಿಚಾರಗಳು ಹೇಳಿ, ಆಮೇಲೆ ಮಂಡಿಸ್ರಿ. ನಾವು ಹೇಳ್ತೀವಿ ಬಿಡಿ, ನಮ್ಗೆ ಹೇಳಕ್ಕೆ. ಇವತ್ತು 5 ಶಾಸಕರನ್ನ ಕೊಟ್ಟು ಹೈಕಮಾಂಡ್ ಡೆಲ್ಲಿಯಲ್ಲಿದೆ ಅಂತೇಳಿ ವಿಜಯ್ ಅವ್ರನ್ನ ಕಟ್ಟಾಕಕ್ಕೆ ಹೋಗ್ತಾ ಇದ್ದಾರೆ. ಇವತ್ತು ಇನ್ನೂ ಒಂದು ಪರಿಸ್ಥಿತಿ ಏನಂತಂದ್ರೆ, ವಿಜಯ್ ಘೋಷಣೆ ಮಾಡಿರೋ ಅಂತ ಒಂದು ಘೋಷಣೆಗಳಿದೆಯಲ್ಲ, ಇವತ್ತು ತಮಿಳ್ನಾಡಿಗೆ ಬರ್ಬೇಕಾದಂತ ಆದಾಯ ಇರೋದೇ
3.30 ಕೋಟಿ 3,30,00,000 ಆದಾಯ, 3-40 ಲಕ್ಷ ಕೋಟಿ ಆದಾಯ ಇದೆ. ಆದರೆ ಇವರು ಉಚಿತವಾಗಿ ಏನು ಉಡುಗೊರೆಗಳು, ಅನುಮೋದನೆಗಳು ಮತ್ತು ಯೋಜನೆಗಳನ್ನ ಇವರು ರೂಪಿಸಿದಾರಲ್ಲ, ಅದು ವರ್ಷಕ್ಕೆ 6 ಲಕ್ಷ ಕೋಟಿಯಿಂದ 7 ಲಕ್ಷ ಕೋಟಿ ಆಗ್ತಾಯಿದೆ. ಈ ಸರ್ಕಾರ ಎಲ್ಲೋಗಿ ನಿಲ್ಲುತ್ತೆ, ಯಾವ ಪರಿಸ್ಥಿತಿಯಲ್ಲಿ ನಿಲ್ಲುತ್ತೆ ಅಂತ ಇವತ್ತು ಎಲ್ಲ ಒಂದು ಇಂಡಿಪೆಂಡೆಂಟ್ ಆಗಿ ಬಂದಿರೋಂಥ ಎಲ್ಲ ಪಕ್ಷಗಳಿಗೂ ಕಾತುರದಿಂದ ನೋಡ್ತಾ ಇದೆ. ಇದು 5 ವರ್ಷ ಪರಿಪೂರ್ಣ ಮಾಡೋಕ್ಕಾದಿತ್ತ ಅವ್ಯವಸ್ಥೆಗೆ ಕಾಂಗ್ರೆಸ್ಸೇ ತಗೊಂಡು ನಿಲ್ಲಿಸುತ್ತೆ ಅನ್ನೋದು ಇವತ್ತೊಂದು ಮುನ್ಸೂಚಿ ಆಗ್ತಾ ಇದೆ. ಇವತ್ತು ಕಾಂಗ್ರೆಸ್ಗೆ ಅಂತ ಜವಾಬ್ದಾರಿ ಸ್ಥಾನ ಇದ್ದಿಲ್ಲ. ಅತಂತ್ರಕ್ಕೆ ಕಾಂಗ್ರೆಸ್ ಅಲ್ಲ, ಈ ಕಾಂಗ್ರೆಸ್ ಹೌದು ನಿಜ. ಇವತ್ತು ಅಂತ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಇದ್ರೆ, ಅಂತ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಕಾಂಗ್ರೆಸ್ ಇದ್ರೆ, ಒಂದು ನಿಮಿಷ, ಕಾಂಗ್ರೆಸ್ ಜವಾಬ್ದಾರಿ ಇದ್ರೆ, ಒಕ್ಕೂಟದಲ್ಲಿರುವಂತ ಕಾಂಗ್ರೆಸ್ ಇವತ್ತು 108 ಮ್ಯಾಜಿಕ್ ನಂಬರ್ ಯಾಕೆ ಕರ್ಕೊಂಡು ಹೋಗಕ್ಕಾಗಿಲ್ಲ? ಅಲ್ಲಿ ಯಾಕೆ 5 ಶಾಸಕ ಕೊಟ್ಟು ಹಿಂದೆ ಹೋಗಿದ್ರಿ ನೀವು? ಇವತ್ತು ವೇಣುಗೋಪಾಲ್ ಅಂತವ್ರಿದ್ದೀರಿ, ಮಹಾನಾಯಕರುಗಳಿದ್ದೀರಿ, ಎಲ್ಲೋಗಿದ್ರಿ ನೀವು? ಯಾಕೆ ಒಕ್ಕೂಟ ವ್ಯವಸ್ಥೆ ಸೇರ್ಸೋಕ್ಕಾಗಿಲ್ಲ ಅವ್ರನ್ನ? ಇವತ್ತು ಯಾಕೆ ವಿಜಯರು 3 ಸರಿ ರಾಜ್ಯಪಾಲರು ಮೀಟ್ ಮಾಡೋಕೆ ಬಂತು? ಯಾಕೆ ಸೀನಿಯರ್ಗಳಿದ್ದೀರಲ್ಲ ಕಾಂಗ್ರೆಸ್ಸಲ್ಲಿ? ಅಂದರೆ ನಿಮ್ಮ ವಿಷಯ ಇಷ್ಟೇ, ನೀವು 5 ಶಾಸಕರು ಕೊಟ್ಟು ಹೈಕಮಾಂಡ್ ಅಂತ ಹೆಸರು ತಗೋಬೇಕನ್ನ ಒಂದು ವಿಚಾರದಲ್ಲಿ ಇವತ್ತು ವಿಜಯನ್ನ ನೀವು ಸಿಲುಕಿದ್ದೀರಿ. ಇರ್ಷಾದ್ ಸರ್, ಈಗ AAP ಅಂತ ಬಂದಾಗ ಇದೇ ರೀತಿಯಾಗಿತ್ತು. AAP ಪಂಜಾಬ್ ಅಂತ ಬಂದಾಗ, ಡೆಲ್ಲಿ ಅಂತ ಬಂದಾಗ ಈ ಆಡಳಿತ ಹೇಗೆ ನೋಡ್ತೀವಿ? ದಳಪತಿಯ ಆರ್ಭಟವನ್ನು ಈ ಬಾರಿ ಹೇಗಿರ್ಬೋದು ಅಂತ? ಸರ್, ನಾವು ಈ ಆಡಳಿತಕ್ಕೆ ಸ್ವಾಗತ ಮಾಡ್ತೀವಿ. ಏನಕ್ಕೆ ತಮಿಳ್ನಾಡು ಜನ ವೋಟ್ ಮಾಡಿರೋ ಟೈಮಲ್ಲಿ ಯೋಚನೆ ಮಾಡಿಬಿಟ್ಟೆ ಮಾಡಿದ್ದಾರೆ. ನಮ್ಗೆ ಯಾವುದೇ ತರಹದ ಕರಪ್ಷನ್ನು, ಫ್ಯಾಮಿಲಿ ಪಾಲಿಟಿಕ್ಸು ಇಂಥದಕ್ಕೆಲ್ಲ ತಡೆ ಆಗಬೇಕಂತಾನೆ ಹೊಸ ಮುಖಗಳಿಗೆ ಜನ ಆಯ್ಕೆ ಮಾಡಿರೋದು. ಆ ಜನ ಕೊಟ್ಟಿರೋ ತೀರ್ಪಿಗೆ ಬೇರೆ ರಾಜಕೀಯ ಪಕ್ಷದವರು ಅಷ್ಟೇ ಸಪೋರ್ಟ್ ಮಾಡಬೇಕು. ಏನಕ್ಕೆ ಜನ ಕೊಟ್ಟಿರೋ ತೀರ್ಪು ತಾನೆ. ನೀವು ರಾಜಕೀಯ ಮಾಡೋಕ್ಕೆ 5 ವರ್ಷ ಏನು ಬೇಕಾದರೂ ಮಾಡ್ಬೋದು, ಅಟ್ಲೀಸ್ಟ್ ಅವಕಾಶ ಮಾಡಿಕೊಡಿ. ಅವರು ಸರ್ಕಾರ ನಡೆಸ್ತಾರೋ ಇಲ್ಲ ಅಂತ ಗೊತ್ತಾಗಲಿ. ಜನ ಹೇಳ್ತಾ ಇದ್ದಾರಿಲ್ಲ ಎಕ್ಸ್ಪೀರಿಯನ್ಸ್ ಇಲ್ಲ ವಿಜಯ್ಗೆ ಅನ್ನೋದು, ಅದು ದೊಡ್ಡ ಸುಳ್ಳು. ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇದೆ ಅಂತಲೇ ಈ ಮಟ್ಟಿಗೆ ಬೆಳೆದಿರೋದು. ಎಕ್ಸ್ಪೀರಿಯನ್ಸ್ ಹೆಂಗಿದೆ ಅಂದರೆ ರಾಜಕೀಯದಲ್ಲಿ ಅವ್ರಿಗೆ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಮೂಮೆಂಟು ಡೆಲ್ಲಿಯಲ್ಲಿ ನಡೀತು ಗೊತ್ತಾ, ಅಣ್ಣಾ ಹಜಾರೆ ಮೂಮೆಂಟು. ಆ ಮೂಮೆಂಟಲ್ಲಿನೂ ಭಾಗಿಯಾಗಿದ್ದಾರೆ ಅವರು. ಲಾಸ್ಟ್ ಟೈಮ್ ಎಲೆಕ್ಷನ್ ಟೈಮಲ್ಲಿ ಪೆಟ್ರೋಲ್ ರೇಟ್ ಜಾಸ್ತಿ ಐತಂತ ಸೈಕಲ್ ಹೊಡ್ಕೊಂಡು ಬಂದು ವೋಟ್ ಹಾಕಿದ್ದಾರೆ. ಜನರಿಗೆ ಆವಾಗಲೇ ಮೆಸೇಜ್ ಕೊಡ್ತಾ ಇದ್ದಾರೆ, ನನಗೆಲ್ಲ ಗೊತ್ತಿದೆ ರಾಜಕೀಯದಲ್ಲಿ, ನಾನು ಸೈಲೆಂಟಾಗಿ ಬರ್ತೀನಿ, ಯಾವಾಗ ಬರ್ತೀನಿ ಅವಾಗ ಧೂಳಿಪಟ ಮಾಡ್ತೀನಿ ಎಲ್ಲರಿಗೆ ಅಂತ. ಸರ್, ಅದು ಮಾಡ್ಕೊಂಡು ಬಂದಿನೇ ಈ ಮಟ್ಟಿಗೆ ಬಂದು ಇದು ಮಾಡಿರೋದು. ಅವ್ರು ಸೈಲೆಂಟಾಗಿ ಏನಕ್ಕೆ ವೇಟ್ ಮಾಡ್ತಾ ಇದ್ದಾರೆ ಅಂದರೆ ಜನರಿಗೆ ಗೊತ್ತಾಗಲಿ ಯಾವ ಥರ ರಾಜಕೀಯದವ್ರು ಏನೇನು ಆಟಗಳು ಆಡ್ತಾರೆ, 2 ಸೀಟ್ ಇಟ್ಕೊಂಡು ಏನೇನು ಕೇಳ್ತಾರೆ ಅಂತ ಜನರಿಗೂ ಗೊತ್ತಾಗಲಿ ಅಂತ ವೇಟ್ ಮಾಡ್ತಾ ಇರೋದು. ಅವ್ರು ಮನ್ಸು ಮಾಡಿದ್ರೆ ನಾಳೆನೇ ಬೇಕಾದ್ರೆ ಸರ್ಕಾರ ಮಾಡ್ಬೋದು. ಆ ಶಕ್ತಿ ಇದೆ ಅವ್ರಿಗೂ ಇದೆ, ಅವ್ರು ಹಿಂದೆ ಇರೋರ್ಗೂ ಇದೆ, ಈ ಮಟ್ಟಿಗೆ ಅವ್ರಿಗೆ ಯಾರು ಬೆಳೆಸಿದಾರೆ ಅವ್ರಿಗೂ ಇದೆ. ಅವ್ರ ಜನರಿಗೂ ಗೊತ್ತಾಗಲಿ ರಾಜಕೀಯ ಅನ್ನೋದು ಏನೋ ನಾವು ಹೇಳೋದು ಒಂದು ಮಾಡೋದು ಒಂದು ಅಂತ ಜನ ಹೇಳ್ತಾರಿಲ್ಲ, ಅದು ಜನರಿಗೆ ಗೊತ್ತಾಗಲಿ ಅಂತ. ದೊಡ್ಡ ದೊಡ್ಡ ನ್ಯಾಷನಲ್ ಪಾರ್ಟಿಗಳಿದಾರಿಲ್ಲ, ಬರೀ ನಾವು ಸಪೋರ್ಟ್ ಕೊಟ್ಬಿಟ್ಟು ಮನೇಲಿ ಕೂತ್ಕೊಳ್ತೀವಿ ಅಂದರೆ ಆಗಲ್ಲ. ಎಕ್ಸ್ಪೀರಿಯನ್ಸ್ ಯಾರಿಗಿಲ್ಲ, ನಿಮ್ಗೆ ಎಕ್ಸ್ಪೀರಿಯನ್ಸ್ ಇದೆ ಇಲ್ಲ, ಜೊತೆಗೆ ತೊಗೊಂಡೋಗಿ ತೋರಿಸ್ಕೊಡ್ಬೇಕು ಯಾವ ಥರ ರಾಜಕಾರಣ ಮಾಡ್ಬೇಕನ್ನೋದು. ಆವಾಗಲೇ ಹೇಳೋದು ದೊಡ್ಡ ಪಕ್ಷ ನ್ಯಾಷನಲ್ ಪಾರ್ಟಿ ಅನ್ನೋದು. ಬರೀ ನ್ಯಾಷನಲ್ ಪಾರ್ಟಿ ಅಂತ ಮನೇಲಿ ಕೂತ್ಕೊಂಡು ನಾವು ನಮ್ಮ ಸಿದ್ಧಾಂತಕ್ಕೆ ತಕ್ಕಂಗೆ ಅವರು ಗೆದ್ದಿದ್ದಾರೆ ನಾವು ಸಪೋರ್ಟ್ ಕೊಟ್ಬಿಡ್ತೀವಿ ಅಂತ ಮನೇಲಿ ಕೂತ್ಕೊಂಡು ಆಟ ನೋಡ್ತಾರೆ ಅಂದರೆ ಅದೆಲ್ಲ ಆಗಲ್ಲ. ಯಾರಿಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಅವ್ರಿಗೆ ತೋರಿಸ್ಕೊಡಿ ಯಾವ ಥರ ನಡೆಸ್ಬೇಕಂತ. ಮೇಡಮ್, ಅವ್ರು ಕೇಳಿದಾರಿಲ್ಲ. ಮೊದಲನೇ ಸತಿ ವಿಜಯ್ ಅವ್ರ ತಂದೆ ಫೋನ್ ಮಾಡಿದೆ ಯಾರಿಗೆ, ಕಾಂಗ್ರೆಸ್ ಅವ್ರಿಗೆ ತಾನೆ. ಆವಾಗಲೇ ನೀವು ದೊಡ್ಡ ಮನ್ಸು ಮಾಡಿ ನಮ್ಮ ಜೊತೆಲಿ ನಾವು ಬೇರೆ ಪಕ್ಷದವ್ರಿಗೂ ನಾವು ಮಾತಾಡ್ತೀವಿ, ತಮಿಳ್ನಾಡು ಜನ ನಿಮ್ಗೆ ಆಯ್ಕೆ ಮಾಡಿದ್ದಾರೆ, ನಾವು ಒಂದು ಒಳ್ಳೆ ಆಡಳಿತ ಕೊಡೋಣ ಅಂತ ನೀವು ಮನ್ಸು ಮಾಡ್ಬೋದಾಗಿತ್ತು. ರಾಹುಲ್ ಗಾಂಧಿ ಅವರು, ಪ್ರಿಯಾಂಕಾ ಗಾಂಧಿ, ನಿಮ್ಮ ಸೋನಿಯಾ ಗಾಂಧಿ ಅವರೆಲ್ಲ ಹೆಂಗಂದ್ರೆ ಯಾವುದಾದ್ರೂ ಓಡ್ತಾ ಇರೋ ಕುದುರೆಯಿಂದ ನಿಂತ್ಕೊಂಡು ಈ ಕುದುರೆ ನಮ್ದು ಅಂತ ಹೇಳೋದು ಭಾಳ ಈಸಿ. ಮೇಡಮ್, ನಾವು ಓಡಿ ನಮ್ಗೆ ಗೊತ್ತಾಗಿದೆ ನಿಮ್ಮ ಹಿಂದೆ ಹೋಗಿ ಏನೇನಾಗಿದೆ ಅಂತ. ಅದಕ್ಕೆ ನಾವು ವಿಜಯ್ ಅವ್ರಿಗೆ ಮೊದಲೇ ಹೇಳಿದ್ದೀವಿ, ದಯವಿಟ್ಟು ನಮಗೆ 49 ದಿವಸದಲ್ಲಿನೇ ಗೊತ್ತಾಗಿದೆ ಇವ್ರ ಮುಖವಾಡಗಳು, ನೀವು ಅಷ್ಟು ಆತರ ಪಡಬೇಡಿ, ಸ್ವಲ್ಪ ವೇಟ್ ಮಾಡಿ ಅಂತ ನಾವು ಹೇಳ್ತಾ ಇದ್ದೀವಿ. ಇವತ್ತು ವಿಜಯ್ ಅವ್ರಿಗೆ ನಾವು ಏನು ಹೇಳ್ತಾ ಇದೀವಿ ಗೊತ್ತಾ, ಒಳ್ಳೆ ಆಡಳಿತ ಕೊಡಬೇಕಂದ್ರೆ ಯೋಚನೆ ಮಾಡಿಬಿಟ್ಟೆ ತೀರ್ಮಾನ ತಗೊಳ್ಬೇಕು. ಕಾಂಗ್ರೆಸ್ಗೆ ಏನಾದರೂ ನಂಬ್ಕೊಂಡು ವಿಜಯ್ ಅವರು ಸರ್ಕಾರ ಮಾಡಿಸಿದ್ರೆ ಮುಂದಿನ ದಿನಗಳಲ್ಲಿ ಏನೇನು ಮಾಡ್ತಾರೆ ಅಂತ ಕಾಂಗ್ರೆಸ್ ಯಾರಿಗೂ ಗೊತ್ತಿಲ್ಲ. 15 ವರ್ಷದಿಂದ ಪಾಪ DMK ಜೊತೆಲಿರೋ ಅವ್ರಿಗೆ ಬೆನ್ನಲ್ಲಿ ಚೂರಿ ಆಗ್ಬಿಟ್ಟು ಆಚೆ ಬಂದಿದ್ದಾರೆ. ನಾಳೆ ವಿಜಯ್ ಅವರು ಇವ್ರು ಹೇಳತಕ್ಕಂಗೆ ನಡ್ಕೊಂಡಿಲ್ಲ ಅಂದರೆ ಇವ್ರು ಸರ್ಕಾರದಿಂದ ಆಚೆ ಬರ್ಬೋದು. ಆದರೆ ತಮಿಳ್ನಾಡು ಜನ ಕೊಟ್ಟಿರೋ ಮ್ಯಾಂಡೇಟಿಗೆ ಒಂದು ದ್ರೋಹ ಆಗುತ್ತಿಲ್ಲ. ಅದಕ್ಕೆ ಒಳ್ಳೆ ರೀತಿಯಲ್ಲಿ ತೀರ್ಮಾನ ತಗೊಳ್ಬೇಕಾದ್ರೆ ಸ್ವಲ್ಪ ವೇಟ್ ಮಾಡಲಿ, ಏನಾಗಲ್ಲ. 1-2 ದಿವಸ ಲೇಟ್ ಆದರೂ ಒಳ್ಳೆ ಸರ್ಕಾರ ಕೊಡ್ತಾರೆ. ಏನಕ್ಕಂದ್ರೆ ನಮ್ಮಂಥ ಪಕ್ಷನೂ ಅವ್ರಿಗೆ ನೋಡ್ತಾ ಇದೆ. ಕಾಂಗ್ರೆಸ್ ಬೆಂಬಲ ಬೇಡ ಅಂತ ಹೇಳ್ತಿದ್ರ ಸರ್, ಕಾಂಗ್ರೆಸ್ ಬೆಂಬಲ ಕೊಡ್ತಾರೋ ಬಿಡ್ತಾರೋ ಅವ್ರಿಷ್ಟ ಅದು. ಏನಕ್ಕಂದ್ರೆ ಅವ್ರಿಗೆ ಗೊತ್ತು ಈಗ ಹೆಂಗೂ DMK ಸದ್ಯಕ್ಕೆ 5 ವರ್ಷ ಏನೂ ಮಾಡೋಕ್ಕಾಗಲ್ಲ, ಅಟ್ಲೀಸ್ಟ್ ಹೆಸರು ಇರೋರ ಜೊತೆಲಿ ಇಟ್ಕೊಂಡು ನಮ್ಮದು ಹೆಸರು ಮಾಡ್ಕೊಳ್ಳೋಣ ಅಂತ ಅವ್ರು ಮಾಡಲಿ. ಅದ್ರ ಬಗ್ಗೆ ನಾವು ಏನೂ ಮಾತಾಡಲ್ಲ. ನಮ್ಗೇನಂದ್ರೆ ಅಟ್ಲೀಸ್ಟ್ ತಮಿಳ್ನಾಡಿನ ಜನ ವಿಜಯ್ ಅವ್ರಿಗೆ ನಂಬಿ ವೋಟ್ ಮಾಡಿದಾರಲ್ಲ ಅಂಥ ಜನಕ್ಕೆ ಯಾವುದೇ ಕಾರಣಕ್ಕೆ ನಿಮ್ಮಂಥವ್ರು ಕೈ ಬಿಡಬಾರ್ದು ಅಂತ ಒಂದು ಮನವಿ ಮಾಡ್ಕೊಳ್ತೀವಿ. ಈಗ ವಿಜಯ್ ಅವರ ಅತಂತ್ರಕ್ಕೆ ಕಾಂಗ್ರೆಸ್ಸೇ ಕಾರಣ ಅಂತೇಳಿ ಅವ್ರು ಹೇಳಿದ್ರೆ ಒಂದು ಅರ್ಥ ಇದೆ. ಅಂದರೆ ಕಾಂಗ್ರೆಸ್ ಅನ್ನೋದು ಹಿರಿಯ ಪಾರ್ಟಿ, ಅಟ್ಲೀಸ್ಟ್ ಈ DMK ಜೊತೆ ಯಾರೆಲ್ಲ ಇದ್ರು ಅವರೆಲ್ಲ ಪಕ್ಷನ ಕರೆಸಿ ಆಲ್ಮೋಸ್ಟ್ 12-13 ಸ್ಥಾನ ಕೊಟ್ಟಿದ್ರೆ ಬಹುಶಃ ಅದು ಸರಳ ಮತ ಆಗ್ತಾ ಇತ್ತು,
ಕಾಂಗ್ರೆಸ್ಸೇ ಮುನ್ನಡೆಸ್ಕೊಂಡು ಬಹುಶಃ ಅದು ಅಧಿಕಾರಕ್ಕೆ ನಡೆಸುವಂಥ ಸಾಧ್ಯತೆ ಇತ್ತು. ಹಿರಿಯ ಸ್ಥಾನದಲ್ಲಿ ಕೂತ್ಕೊಂಡು ಆ ಕೆಲಸವನ್ನು ಕಾಂಗ್ರೆಸ್ ಮಾಡಲಿಲ್ಲ. ಏಕೈಕಿ ತಮ್ಮ ಒಂದು 5 ಸ್ಥಾನವನ್ನು ತೆಗೆದುಕೊಂಡು ಈ ರೀತಿಯಾಗಿ ಒಂದು ಅಂದರೆ ಒಂಥರ ಬೇರೆ ರೀತಿಯಾಗಿ ನೋಡಿದ್ರ TVK ಪಕ್ಷವನ್ನು ಅಂತ ಹೇಳಿ. ಇಲ್ಲ ಸರ್, ನೋಡಿ, TVK ಅನ್ನೋದು ಒಂದು ಸ್ವತಂತ್ರ ಪಕ್ಷವಾಗಿ ಹೊರಹೊಮ್ಮಂಗಿರೋಂಥ ಪಕ್ಷ. ಅವರು ನಮ್ಮ ಬೆಂಬಲವನ್ನು ಕೋರಿದರೆ ನಾವು ಕೊಟ್ಟಿದ್ದೀವಿ. ನೋಡಿ, ಒಂದು ಅವರು ಸ್ವಂತ ಶಕ್ತಿಯಿಂದ ಅಷ್ಟು ದೊಡ್ಡ ಮಟ್ಟದಲ್ಲಿ ಪಾರ್ಟಿ ಹೊರಹೊಮ್ಮಿದಾಗ ನಾವು ಹೋಗ್ಬಿಟ್ಟು ನಮ್ಮ ಒಂದು ಇದನ್ನ ಇವರೆಲ್ಲ ಹೇಳ್ತಿದ್ದಾರೆ ಕಾಂಗ್ರೆಸ್ ನಾವು ಏನೂ ಮಾಡಲಿಲ್ಲ. ಅವ್ರು ಬೆಂಬಲ ಕೇಳಿದರೆ ನಾವು ಬೆಂಬಲ ಕೊಟ್ಟಿದ್ದೀವಿ. ಏನೋ ಒಂದು ಸಾಧನೆ ಮಾಡೋಕ್ಕೆ ಒಂದು ವ್ಯಕ್ತಿ ಹೋದಾಗ ಆ ವ್ಯಕ್ತಿಗೆ ಒಂದು ಬೆಂಬಲ ಕೊಡೋಣ ಅನ್ನೋ ನಿಟ್ಟಿನಲ್ಲಿ ಕೊಟ್ಟಿದ್ದೇವೆ ಹೊರತಾಗಿ ಅದನ್ನೆಲ್ಲ ಕಬ್ಜಾ ಮಾಡ್ಕೊಳ್ಳೋ ಥರ ಪಕ್ಷ ಅಲ್ಲ ನಮ್ಮದು. ಅವರು ಸ್ವತಂತ್ರವಾಗಿ ಏನೆಲ್ಲ ಹೇಳಿದ್ದಾರೆ, ಪ್ರಣಾಳಿಕೆಗಳನ್ನು ಕೊಟ್ಟಿದ್ದಾರೆ, ಕಷ್ಟಪಟ್ಟಿದ್ದಾರೆ. ವಿಜಯ್ ಅವರು ನೀವು ಹೇಳಿದಾಗ ಇಷ್ಟು ವರ್ಷಗಳ ಕಾಲ ಸೆಣಸಾಟ ಮಾಡಿ ನಾವು ಇವತ್ತು ಹೋಗ್ಬಿಟ್ಟು ನಾವು ಕಾಂಗ್ರೆಸ್ ರಾಷ್ಟ್ರೀಯ ಪಕ್ಷದವರು ನಾವು ಹೇಳ್ಬಿದಂಗೆ ನೀವು ಕೇಳಬೇಕು ಅನ್ನೋದು ತಪ್ಪಾಗುತ್ತೆ. ನಾವು ಆ ರೀತಿ ಕಬ್ಜಾ ಮಾಡಿಲ್ಲ ಪಾರ್ಟಿನ. ಅವರು ನಮ್ಮನ್ನು ಕೇಳಿದಾಗ ನಮ್ಮ ಸಿದ್ಧಾಂತಕ್ಕೆ ಹತ್ತಿರವಾಗಿತ್ತು ಮತ್ತು ನಮ್ಮ ಬೆಂಬಲವನ್ನು ಕೋರಿದಾಗ ನಾವು ಏನು ಬೆಂಬಲ ಕೊಡಬೇಕು ಕೊಟ್ಬಿಟ್ಟಿದ್ದೀವಿ. ಇವ್ರು ಹೇಳೋ ಥರ BJP ಅವ್ರ ಥರ ಮಣಿಪುರದಲ್ಲಿ 1 ಸೀಟ್ ಇದೆ ಗೇಮ್ ಮಾಡಿದ್ರಲ್ಲ ಸರ್, ಗೋವಾದಲ್ಲಿ ಗೇಮ್ ಮಾಡಿದ್ರಲ್ಲ ಸರ್, ನಾವು ಆ ಥರ ಕಬ್ಜಾ ಮಾಡೋಕ್ಕೆ ಹೋಗಲಿಲ್ಲ ಅಥವಾ ಏನದು ಹಿಂಬಾಗಿಲ ರಾಜಕಾರಣ ಮಾಡೋಕ್ಕೂ ಹೋಗಲಿಲ್ಲ. ಮತ್ತು ಬೇರೆ ಪಕ್ಷಗಳಿಗೆ ಬ್ಲ್ಯಾಕ್ ಮೇಲ್ ರಾಜಕಾರಣವನ್ನು ಮಾಡ್ತಿದ್ದೆ, ನಾವೇ ಮಾಡ್ಬೋದಾಗಿತ್ತಲ್ಲ, ಯಾಕೆ ಮಾಡಲಿಲ್ಲ? ಇವ್ರು ಹೇಳತ್ತರ ಅದೇ ಇವರೇ ಹೇಳ್ತಿದ್ದಾರೆ ನೀವು ಮಾಡಬೇಕಿತ್ತು ಸರ್. ನಾವು ಮಾಡಲ್ಲ. ಯಾಕಂದರೆ ತಾನು ಸ್ವತಂತ್ರವಾಗಿ ಅಷ್ಟು ದೊಡ್ಡ ಮಟ್ಟದ ಒಂದು ಮ್ಯಾಂಡೇಟ್ನ ಜನ ತನ್ನ ಮುಖವನ್ನು ನೋಡಿ ಅಲ್ಲಿ ವೋಟ್ ಮಾಡಿದ್ದಾರೆ. ಆ ವ್ಯಕ್ತಿಯನ್ನು ನಾವು ಮುಂದೆ ಬಿಟ್ಟಿದ್ದೇವೆ ಹೊರತಾಗಿ ನಾವು ಅವ್ರನ್ನ ಕಬ್ಜಾ ಮಾಡಿ ನಮ್ಮ ಹೆಸರನ್ನ ಎಲ್ಲೂ ತರಕ್ಕೆ ಹೋಗಲಿಲ್ಲ ಕಾಂಗ್ರೆಸ್ ಅವರು. ಇವ್ರು ಹೇಳ್ತಿದ್ದಾರೆ ಅಲ್ಲಲ್ಲ, ಇವ್ರಿಗೆ ನಾಚಿಕೆ ಆಗಬೇಕು ನಿಜವಾಗ್ಲೂ ಈ ರೀತಿ ಮಾತುಗಳನ್ನ ಹೇಳಾಗ. ಯಾಕಂದ್ರೆ ಮಣಿಪುರದಲ್ಲಿ ಏನ್ ಮಾಡಿದ್ರು, ಗೋವಾದಲ್ಲಿ ಏನ್ ಮಾಡಿದ್ರು, ಯಾವ ರೀತಿ ಇಡೀ ದೇಶದಲ್ಲಿ ಹಿಂಬಾಗಿಲ ರಾಜಕಾರಣವನ್ನ ಮಾಡ್ತಿದ್ದಾರೆ. ಪಕ್ಷಗಳನ್ನ ನಮ್ಮ ಕರ್ನಾಟಕನು ಸೇರಿ ಎಷ್ಟು ಪಕ್ಷಗಳನ್ನ ಒಡೆದು ಇವತ್ತು ಆಳ್ತಾ ಇದ್ದಾರೆ ಅನ್ನೋದು ಅವ್ರು ಅರ್ಥ ಮಾಡ್ಕೋಬೇಕು. ನೋಡಿ, ಗವರ್ನರ್ ಮಾತಿಗೆ ಬಂದಾಗ್ಲೂ ಹೇಳ್ತೀನಿ, ಎಷ್ಟೋ ಕಡೆ ಈ RSS ಪ್ರತಿನಿಧಿಗಳ ರೀತಿ ಒಂದಷ್ಟು ಜನನ ಕೂರಿಸ್ತಾರೆ, ಸೂತ್ರಧಾರರಾಗಿದ್ದಾರೆ ಇವತ್ತಿನ ದಿವಸ. ಆ ಸೂತ್ರಧಾರರು ಎಲ್ಲೆಲ್ಲಿ ಬೇಕೋ ಹೇಗೆ ಬೇಕೋ ಸರ್ಕಾರಗಳನ್ನ ಯಾವ್ಯಾವ ರೀತಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಮೇಲಿಂದ ಏನು ಆ ರೀತಿ ನಡೀತಿದೆ. ಅದೆಲ್ಲರಿಗೂ ಇವತ್ತು ದೇಶದಲ್ಲಿ ಅರ್ಥ ಆಗಿದೆ. ಯಾಕಂದ್ರೆ ಒಂದೊಂದು ರಾಜ್ಯದಲ್ಲಿ ಗವರ್ನರ್ ಒಂದೊಂದು ರೀತಿ ಅವ್ರಿಗೆ ಒಂದು ಈ ವಿವೇಚನಾ ಶಕ್ತಿ ಇರುತ್ತೆ ಅಂದ್ರೆ ನಂಬಕ್ಕಾಗಲ್ಲ, ಅದು ಗೊತ್ತಿಲ್ಲ. ಜನಗಳ ತೀರ್ಮಾನಕ್ಕೆ ಬಿಟ್ಟಿದ್ದು. ಇವತ್ತು ನೋಡಿ, ತಮಿಳುನಾಡಲ್ಲಿ ಯಾವ ರೀತಿ ಆಗಿದೆಯೋ ಇನ್ನು ಬದಲಾವಣೆಗಳು ದೇಶದಲ್ಲಿ ನಾವು ನೋಡಬೇಕಾಗುತ್ತೆ. ಇವ್ರು ಹೇಳೋ ರೀತಿ ಪರಿಸ್ಥಿತಿ ನಮಗಿಲ್ಲ ಸರ್. ಕಾಂಗ್ರೆಸ್ ಅವ್ರಿಗೆ ಇಡೀ ಪಾರ್ಟಿಯನ್ನ ನಮ್ಮ ಕಪ್ಪಿ ಮುಷ್ಟಿಗೆ ತಗೋಬೇಕು, ವಿಜಯ್ ನಮ್ಮ ಕಪ್ಪಿ ಮುಷ್ಟಿಯಲ್ಲಿ ಇರಬೇಕು. TVK ತಗೊಂಡ್ರು ಅವ್ರು ಬರ್ತಿರ್ಲಿಲ್ಲ, ಬಟ್ ಒಳ್ಳೆ ಅವಕಾಶ ಇತ್ತು ಅಂತ ನಿಮ್ಮ ಜೊತೆಗೆ ನಿಮ್ಮ ಸಹಪಾಠಿಗಳನ್ನ ಕರ್ಕೊಂಡು ಬಂದಿದ್ರೆ ನೀವು ರಾಷ್ಟ್ರೀಯ ಪಕ್ಷ ಈ ರೀತಿ 5 ದಿನಗಳ ಕಾಲ ಸಮಯ ತೆಗೆದುಕೊಳ್ಳೋ ಅವಶ್ಯಕತೆ ಇರಲಿಲ್ಲ ಅಂತ. ಇಂಡಿವಿಜುವಲ್ ಆಗಿ ಗೆದ್ದು ಬಂದಿದ್ದಾರೆ ಅವರು, ನಮ್ಮ ಅಲಯನ್ಸ್ ಅಲ್ಲೂ ಗೆದ್ದು ಬಂದಿಲ್ಲ. ಸೊ ನಾವು ಹೋಗ್ಬಿಟ್ಟು ಅಲ್ಲಿ ಮುಕ್ ತೀರ್ಸೋ ಕೆಲಸ ಮಾಡೋದು ತಪ್ಪು. ರಾಹುಲ್ ಗಾಂಧಿ ಅವರು ಕರೆ ಮಾಡಿ ಬನ್ನಿ, ನಮ್ಗೆ ಈ ರೀತಿ ಒಂದು ಸಮಸ್ಯೆ ಇದೆ, ಬಗೆಹರಿಸಿ ಕೊಡಿ ಅಂದ್ರೆ ಡೆಫಿನೆಟ್ ಆಗಿ ನಾವು ಬಗೆಹರಿಸ್ಕೊಡ್ತೀವಿ. ನಮ್ಮನ್ನ ಅವರು ಕೇಳಲಿಲ್ಲ, ನಮ್ಮ ಬೆಂಬಲ ಕೇಳಿದರೆ ನಾವು ಕೊಟ್ಟಿದ್ದೀವಿ ಸರ್. ನಾವು ಈ ಅಂಗೈ ಮುನ್ಗೆ ಕನ್ನಡಿ ಸಾಕ್ಷಿ ಹಂಗೆ ಈ ಕಾಂಗ್ರೆಸ್ ಮುಖವಾಡನ ಇವತ್ತು ನೋಡ್ತಾ ಇದ್ವಿ, ದೇಶದಲ್ಲೇ ನೋಡ್ತಾ ಇದೀವಿ. ಸರ್ ಅವ್ರಿಗೆ ಹೇಳಿ ಸೈಲೆಂಟ್ ಆಗಿ ಕೇಳಿ, ಮಾತಾಡಕ್ ಬಿಟ್ಟಿದ್ವಿ ನಾವು. ಇಲ್ಲ ಮಾತಾಡಕ್ ಹೇಳಿ, ಮಾತಾಡಕ್ ಬಿಡಕ್ ಹೇಳಿ. ಆಯ್ತು, ಕಂಟಿನ್ಯೂ ಮಾಡಿ. ಈ ಮುಖವಾಡದ ಪಕ್ಷ ಕಾಂಗ್ರೆಸ್ ಪಕ್ಷ 2018ರಲ್ಲಿ JDS ಪಕ್ಷದ ಮನೆ ಬಾಗಿಲು ಬರುತ್ತೆ. 5 ವರ್ಷ ಸನ್ಮಾನ್ಯ ಕುಮಾರಸ್ವಾಮಿ ಅವರೇ CM ಆಗಿರಬೇಕು, ನಮಗೆ ಯಾವುದೇ ಪೋರ್ಟ್ಫೋಲಿಯೋಗಳು ಡಿಮ್ಯಾಂಡ್ ಇಲ್ಲ, ಯಾವುದೇ ನಿಗಮ ಮಂಡಳಿಗೂ ಡಿಮ್ಯಾಂಡ್ ಇಲ್ಲ ಅಂತ ಹೇಳಿದ್ರು. ಹಂಗಂತ ಹೇಳ್ದಂತ ಕಾಂಗ್ರೆಸ್ ಪಕ್ಷ ಸನ್ಮಾನ್ಯ ದೇವೇಗೌಡರು ಮನೆ ಬಾಗಿಲು ಬಂದು ಅಂಗ್ಲಾಚಿ ಬೇಡ್ಕೊಂಡು 5 ವರ್ಷ ಸರ್ಕಾರ ನೀವೇ CM ಅಂತ ಡಿಕ್ಲೇರ್ ಮಾಡಿತ್ತು. ಇಡೀ ಮಾಧ್ಯಮದಲ್ಲಿ ಗೊತ್ತು, ಇಡೀ ರಾಜ್ಯದಲ್ಲಿ ಗೊತ್ತು. ಅಂಥ ಒಂದು ಪರಿಸ್ಥಿತಿ ಬಂದು ರಾಜ್ಯದ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವ್ರು ಮಾಡಿದಂಥ ಸಾಧನೆಗಳು, ಜನಪರ ಕೆಲಸಗಳು ಇವತ್ತು ಮೈತ್ರಿ ಸರ್ಕಾರದಲ್ಲಿ ರೈತರು ಸಾಲ ಮನ್ನಾ ಮಾಡಿದ್ದೆ ಕಣ್ಣು ಬಿದ್ದುಬಿಡ್ತು ಕಾಂಗ್ರೆಸ್ ಸರ್ಕಾರಕ್ಕೆ. JDSಗೆ ಹೆಸರು ಬಂದ್ಬಿಡ್ತು. ಮೈತ್ರಿ ಸರ್ಕಾರದ ಸಾಲ ಮನ್ನಾ ಮಾಡಿಬಿಟ್ರು, ಗ್ರಾಮ ವಾಸ್ತವ್ಯಗಳು ಮಾಡಿಬಿಟ್ರು. ಕುಮಾರಸ್ವಾಮಿ ಅವರು ಗ್ರಾಮಕ್ಕೆ ಹೋಗ್ತಾ ಇದ್ದಾರೆ, ಗ್ರಾಮ ವಾಸ್ತವ್ಯಗಳು ಮಾಡ್ತಾ ಇದ್ದಾರೆ, ಜನಪರ ಕೆಲಸ ಮಾಡ್ತಾರೆ. ಇವತ್ತು ಜನತಾ ದರ್ಶನ ಮಾಡ್ತಾ ಇದ್ದಾರೆ, ಜನಗಳನ್ನ ಕರೆದು ದರ್ಶನ ಮಾಡ್ತಾ ಇದ್ದಾರೆ.
ಇವತ್ತು ರೈತರನ್ನ ವಿಧಾನಸೌಧ ಕರೆದ್ಬಿಟ್ಟು ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ, ವಿಧಾನಸೌಧ ಪರವಾಗಿ ರೈತರ ಪರವಾಗಿದ್ದಾರೆ. ಇವತ್ತು ಕೃಷಿ ಯೋಜನೆಗಳಿಗೆ ತಂತ್ರಜ್ಞಾನಗಳು ತರ್ತಾ ಇದ್ದಾರೆ, ಇಸ್ರೇಲಿಂದ ಇರ್ಬೋದು, ರಷ್ಯಾದಿಂದ ಅಂತೇಳಿ ಆ ಥರ ಒಂದು ತಂತ್ರಜ್ಞಾನಗಳು ತಂದು ರೈತರ ಪರವಾಗಿ ನಿಂತ್ಕೊಂಡಂಥ ಸರ್ಕಾರ, ಬೀದಿ ವ್ಯಾಪಾರಿಗಳಿಗೆ 10,000 ಕೊಟ್ಟಿದ್ದಂಥ ಸರ್ಕಾರ, ಇವತ್ತು ಗಿರ್ವೀಟ್ ಅಂಗಡಿಗಳಿಗೆ ಬಡ್ಡಿ ಸಾಲ ಮನ್ನಾ ಮಾಡಿದಂಥ ಸರ್ಕಾರ, ಅಂತ ಉತ್ತಮವಾದ ಯೋಜನೆಗಳು ತಂದು ಜನಪರ ಕೆಲಸ ಮಾಡ್ತಾ ಇದ್ದ ಸರ್ಕಾರಕ್ಕೆ ಹಾಡೋಗಳಲ್ಲಿ 14 ಜನನ ಆಪರೇಷನ್ ಕಮಲ ಮಾಡಿದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಇಲ್ಲಿ ಸದನದಲ್ಲಿ ಒಂದು ಘಟನೆ ನಡೆಯುತ್ತೆ. ಡಿ ಕೆ ಶಿವಕುಮಾರ್ ಅವರು ಮತ್ತು ಸನ್ಮಾನ್ಯ ಕುಮಾರಸ್ವಾಮಿ ಅವರು ಜೋಡಿ ಎತ್ತುಗಳು ಅಂತೇಳಿ ನಾವು ಈ ರಾಜ್ಯದ ಅಭಿವೃದ್ಧಿಗಾಗಿ ಶ್ರಮಿಸ್ತೀವಿ, ದುಡಿತೀವಿ, ರಾಜ್ಯದ ಅಭಿವೃದ್ಧಿಗೆ ನಾವು ಸಮಗ್ರ ಕರ್ನಾಟಕ ಅಭಿವೃದ್ಧಿಗೆ ನಿಂತ್ಕೊಂತೀವಿ, ಜೋಡಿ ಎತ್ತುಗಳ ದುಡಿತೀವಿ ಅಂತ ಹೇಳ್ತಾರೆ ಸದನದಲ್ಲಿ ನಿಂತ್ಕೊಂಡು. ಅದನ್ನು ಕಂಡಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡಲೇ ಅವ್ರಿಗೆ ನಿದ್ದೆ ಕೆಡ್ತಾರೆ, ಊಟ ಬಿಡ್ತಾರೆ, ಚಿಂತೆ ಸ್ಟಾರ್ಟ್ ಆಗುತ್ತೆ ಅವ್ರಿಗೆ. ಇವರಿಬ್ರು ಜೋಡಿ ಎತ್ತುಗಳಾದರೆ ಸಮಗ್ರ ಕರ್ನಾಟಕ ಅಭಿವೃದ್ಧಿ ಮಾಡಿದ್ರೆ ನನ್ನ ಕೆಲಸ ನನ್ನ ಪಾತ್ರ ಏನು ಅಂತೇಳಿ ಹೋಗ್ಲಿಲ್ಲ. 14 ಜನ ಆಪರೇಷನ್ ಕಮಲ ಮಾಡಿದ್ರು ಕಾಂಗ್ರೆಸ್ ಶಾಸಕರನ್ನ ಹೋಗ್ಲೆಲ್ಲ ಕಳ್ಸಿಕೊಟ್ರು ಮುಂಬೈಗೆ. ಅಲ್ಲೋಗಿ ಡಿ ಕೆ ಶಿವಕುಮಾರ್ ಅವರು ಮುಂಬೈ ಗೇಟಲ್ಲಿ ಹೋಟ್ಲ್ ಮುಂದೆ ಕುತ್ಕೊಂಡು ಮಳೆಯಲ್ಲಿ ಟೀ ಕುಡ್ದಿತ್ತು ನಾವು ನೋಡಿದ್ದೀವಿ. ಇಂಥ ಕುತಂತ್ರವಾದ ಕಾಂಗ್ರೆಸ್ JDS ರಾಜ್ಯದಲ್ಲಿ ನಡೆಸ್ಕೊಳ್ಳೋ ರೀತಿ ನೀತಿಗಳು ಗೊತ್ತಿದೆ, ಜನ ನೋಡಿದ್ದಾರೆ. ಬೇಕಾದಾಗ ಬಾಗಳು ಬರ್ತಾರೆ, ಕುತಂತ್ರದಿಂದನೂ ಬೀಳಿಸ್ತಾರೆ. ಸೈಲೆಂಟ್ ಆಗಿ ಸರ್, ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದೀವಿ. ನಿಮ್ಮ ಜೊತೆ ಸರ್ಕಾರ ಮಾಡಿ, ನಿಮ್ಮ ನೈತಿಕತೆ ಗೋಮುಖ ವ್ಯಾಘ್ರ ನೀವು ಮುಖವಾಡದ ಪಕ್ಷದಿಂದ ಇವತ್ತು ಅಸಹಾಯಕತೆಯಾದ ಕಾಂಗ್ರೆಸ್ ಇವತ್ತು 5 ಶಾಸಕರನ್ನ ಒಂದು ಎಲ್ಲೋ ಒಂದ್ ಕಡೆ ವಿಜಯ್ಗೆ ಒಂದು ಬೆಂಬಲ ಕೊಟ್ಟು ವಿಜಯ್ ಕೈಕಾಲನ್ನ ಕಟ್ಟಾಕಿದ್ದಾರೆ. ಇವತ್ತು ಏನು 5 ಜನ ಶಾಸಕರನ್ನ ಬೆಂಬಲ ಕೊಟ್ಟು ಸಂಪೂರ್ಣವಾಗಿ ವಿಜಯ್ ಕೈಕಾಲನ್ನ ಕಟ್ಟಾಕಿದ್ದಾರೆ. ಬಿಜೆಪಿ ಕೊಡ್ಬೇಕಾಗಿತ್ತಾ? ಅಲ್ಲ, ಬಿಜೆಪಿ ಕೊಡ್ಬೇಕಾಯ್ತು ಅಂತಲ್ಲ, ಇವತ್ತು ಅಂತ ಒಂದು ಬೆಂಬಲ ಕೊಡ್ಬೇಕಾದ್ರೆ ಪರಿಪೂರ್ಣ ಬೆಂಬಲ ಕೊಡ್ಬೇಕಾಯ್ತು. ನೀವು ಒಕ್ಕೂಟ ವ್ಯವಸ್ಥೆ DMK ಜೊತೆ 50 ವರ್ಷದ ಜೊತೆಲಿದ್ದೀರಿ. ಕೇವಲ 5 ಶಾಸಕರು ಬಂದಿದ್ದ ತಕ್ಷಣ ವಿಜಯ್ 108 ಗೆದ್ರು ಅನ್ನೋ ಒಂದೇ ಒಂದು ಕ್ಷಣಕ್ಕೋಸ್ಕರ ನೀವು DMK ಕಿತ್ಕೊಂಡ್ಬಂದು ವಿಜಯ್ ಸಪೋರ್ಟ್ ಕೊಟ್ರಲ್ಲ. ವಿಜಯ್ ಗೊತ್ತಿತ್ತು 108 ಇದೆ, 118 ಬೇಕು, ನಮ್ದು 5 ಕೊಟ್ರೆ 112 ಆಗುತ್ತೆ, 113 ಆಗುತ್ತೆ. ಇನ್ನು ಉಳಿದಂತ ಬೇಕಲ್ಲ ನಂಬರ್ಸು, 113, ಇನ್ನು 5 ಬೇಕಲ್ಲ ಶಾಸಕರು. ಆ ಒಕ್ಕೂಟ ವ್ಯವಸ್ಥೆಯಲ್ಲಿ ಕರ್ಕೊಂಡು ಒಂದು ಮೀಟಿಂಗ್ ಮಾಡಿ 118 ಮ್ಯಾಜಿಕ್ ನಂಬರ್ ಬೇಕು ಅಂತೇಳಿ ನೀವು ಇದನ್ನು ಮುತುವರ್ಜಿ ಹಾಕೋಯಿಸಿಲ್ಲ. ನಿಮ್ಮ ಸ್ವಾರ್ಥಕ್ಕೋಸ್ಕರ ಇವತ್ತು ವಿಜಯವ್ರನ್ನ ಇವತ್ತು ಕೈಕಾಲು ಕಟ್ಟಾಕಿ ಇವತ್ತು ಪ್ರತಿಯೊಂದು ಪಕ್ಷಗಳ ಹತ್ರನು ಇವತ್ತು ಅಂಗರಾಜಿ ಬೇಡ ಅಂತ ಪರಿಸ್ಥಿತಿ ತಂದಿದ್ರಿ. ನೀವು ಸರ್ಕಾರ ಮಾಡೋಕ್ಕೆ ಬಿಡಲ್ಲ, ಸರ್ಕಾರಗಳಲ್ಲಿ ಪತನ ಮಾಡೋಣ ಅಂತ ಒಂದು ಯೋಜನೆಯಿಂದಲೇ ನೀವು ಇವತ್ತು ಕೈ ಜೋಡಿಸಿದ್ರಿ ಅಂತ ಈ ಕಾಂಗ್ರೆಸ್ಗೆ ನಾವು ಹೇಳ್ಬೋದು ಸರ್ ನೇರವಾಗಿ. ಅರಿಚಿತ ಸರ್, ಈಗ ಈ 5 ದಿನದಲ್ಲಿ ಬಿಜೆಪಿಯಿಂದ ಕೆಲವೊಂದು ಇನ್ಸೈಡ್ ಸಿಗ್ತಾ ಇರುವಂಥ ಮಾಹಿತಿ ಏನು ಅಂತ ಹೇಳಿದ್ರೆ DMK ಜೊತೆ ಸೇರಿಕೊಂಡು ಮೈತ್ರಿ ಮಾಡುವಂಥ ಪ್ರಯತ್ನ ಆಯಿತು ಅನ್ನೋದು. ಹಾಗಾಗಿ ರಾಜ್ಯಪಾಲರನ್ನ ಈ ರೀತಿಯಾಗಿ ಅಂದರೆ ಪದೇ ಪದೇ ವಿಜಯ್ ಅವರು ರಾಜ್ಯಪಾಲರನ್ನ ಮೀಟ್ ಮಾಡಿದ್ರು ಕೂಡ ಸಂಖ್ಯಾ ಬಲ ಬೇಕು ಅನ್ನೋಂಥ ಕಾರಣ ಕೊಟ್ಟು ಅವರನ್ನು ವಾಪಸ್ ಕರೆಸುವಂಥದ್ದು. ಯಾವಾಗ ಬಿಜೆಪಿಗೆ ಅಥವಾ AIADMK ಹಿನ್ನಡೆ ಆಯಿತು ಅಂತ ಹೇಳಿದ್ರೆ ಅಲ್ಲಿ 2 ಬಣ ಆಯ್ತಲ್ಲ, ಆವಾಗ ಸೈಲೆಂಟ್ ಆದ್ರು ಅನ್ನೋದು ಬಿಜೆಪಿ. ಆ ಪ್ರಯತ್ನ ಆಗಿದೆಯಾ? ಖಂಡಿತವಾಗಿಯೂ ಬಿಜೆಪಿ ಯಾವುದೇ ರೀತಿಯ ಹಿಂಬಾಗಿಲಿನ ಪ್ರಯತ್ನ ನಡೆಸಿಲ್ಲ ಅಂತ ನಾನು ಕ್ಲಾರಿಫೈ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ಆಮೇಲೆ ಕಾಂಗ್ರೆಸ್ ವಕ್ತಾರರು ಹೇಳ್ತಾ ಇದ್ರು, ಯಾವ ರಾಜ್ಯದಲ್ಲೂ ನಡೆಸಿಲ್ವಾ ನೀವು? ನಾವು ಸದ್ಯಕ್ಕೆ ತಮಿಳುನಾಡು ವಿಷಯಾಂತರ ಬೇಡ. ನೀವು ಹೇಳಿದ್ರಲ್ಲ ಈಗ ರಾಜ್ಯಪಾಲರಿಗೆ ವಿವೇಚನಾಧಿಕಾರ ಅಂತ ಹೇಳಿದ್ರಲ್ಲ, ನಾನೊಂದು ಕ್ಲಾರಿಟಿ ಹೇಳ್ಬಿಡ್ತೀನಿ. ಇದರಲ್ಲಿ ರಾಜ್ಯಪಾಲರದ್ದು ವಿವೇಚನಾಧಿಕಾರದ ಬಗ್ಗೆ ಸುಪ್ರೀಂ ಕೋರ್ಟ್ ಹಲವಾರು ಜಡ್ಜ್ಮೆಂಟ್ ಗಳಲ್ಲಿ ಹೇಳಿದೆ. ವಿವೇಚನಾಧಿಕಾರ ಅಂತಂದ್ರೆ ಸಂದರ್ಭ ಸಮಯಕ್ಕನುಗುಣವಾಗಿ ಬದಲಾವಣೆ ಆಗತ್ತೆ. ತಮಿಳುನಾಡಲ್ಲಿ ಯಾಕೆ ವಿಜಯ್ ಮಾಡಬೇಡಿ ಅಂತನಾ? ದಯವಿಟ್ಟು ಸುಮ್ಮನೆ ಇರ್ಬೇಕು. ಸಂವಿಧಾನವಾದ ಹುದ್ದೆಯಲ್ಲಿ ಇರ್ತಾರೆ ರಾಜ್ಯಪಾಲರು, ಆಯ್ತಲ್ವಾ? ಅವ್ರ ವಿವೇಚನಾಧಿಕಾರದ ವ್ಯಾಖ್ಯಾನ ಮತ್ತೆ ಅದರದ ವಿಸ್ತಾರನ ಯಾರು ಕೂಡ ನಿರ್ಧಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟೇ ಅವರು ವಿವೇಚನೆ ಬಳಸಬೇಕು, ಇಷ್ಟು ವಿವೇಚನೆ ಬಳಸಬಾರ್ದು, ಆ ರೀತಿಯ ಯಾವ್ದು ನಿರ್ದಿಷ್ಟ ನಿರ್ಬಂಧಗಳಿಲ್ಲ. ಆದ್ರೆ ಯಾವತ್ತಿಗೂ ರಾಜ್ಯಪಾಲರು ಏನ್ ಇಷ್ಟಪಡ್ತಾರೆ ಅಂದ್ರೆ ಒಂದು ಸುಭದ್ರವಾದಂತ ಸರ್ಕಾರ ಆಡಳಿತಕ್ಕೆ ಬಂದ್ರೆ ಜನರಿಗೆ ಒಳ್ಳೆ ಕೆಲಸ ಕಾರ್ಯಗಳನ್ನ ಮಾಡ್ಬೋದು ಅನ್ನೋದನ್ನ ಬಳಸ್ತಾರೆ. ಬಟ್ ಪ್ರಥಮ ಇವತ್ತೇನು 3-4 ಬಾರಿ ರಾಜ್ಯಪಾಲರನ್ನ ಇವತ್ತು ವಿಜಯ್ ಅವರು ಭೇಟಿ ಮಾಡಿದ್ದಾರೆ. ಅದಕ್ಕೆ ಮೂಲ ಕಾರಣನೇ ಈಗ ಹೇಳಿದ್ರು JDS ವಕ್ತಾರರು, ನಮ್ಮ ಮಿತ್ರರು ಯಾರು ಹೇಳ್ತಾ ಇದ್ರು, ಖಂಡಿತವಾಗಿ ಇದ್ರ ಮೂಲ ಕಾರಣನೇ ಇದು ಹಿನ್ನಡೆ ಆಗ್ಲಿಕ್ಕೆ 5 ದಿನದ ಈ ಪ್ರಯಾಸಗಳಿಗೆ ಮೂಲ ಕಾರಣನೇ ಕಾಂಗ್ರೆಸ್. ಅವರ ಅಲಯನ್ಸ್ ಪಾರ್ಟಿಗಳನ್ನೇ ಅವ್ರು ಒಪ್ಪಿಸದೆ ಡೈರೆಕ್ಟ್ ಆಗಿ ಅವ್ರಿಗೇನು ಇವತ್ತು ಇಡೀ ದೇಶದಲ್ಲಿ ಯಾವ ರಾಜ್ಯಗಳಲ್ಲೂ ಎಲ್ಲಾ ರಾಜ್ಯಗಳಲ್ಲೂ ಒಂದಾದ್ರ ಮೇಲೆ ಒಂದು ಅಧಿಕಾರವನ್ನು ಕಳ್ಕೊಳ್ತಾ ಇದೆ. ಏನು ಹೇಳ್ತಾರಲ್ಲ,
ಮರುಭೂಮಿಯಲ್ಲಿ OSS ಹುಡುಕೋ ರೀತಿ ಇವತ್ತು ಅಧಿಕಾರವನ್ನ ಕಾಂಗ್ರೆಸ್ ಕಿಕ್ಕಿಲ್ಲಿ ಅವಕಾಶ ಸಿಕ್ಕಿದ್ರು ಕಿಕ್ಕಿಲ್ಲಿ ನುಗ್ಗುತ್ತಾರೆ, ಬಾಗಿಲಲ್ಲಿ ಅವಕಾಶ ಸಿಕ್ಕಿದ್ರು ಬಾಗಿಲಲ್ಲಿ ನುಗ್ತಾರೆ. ಒಂದು ಇವತ್ತು 50 ವರ್ಷದ ಏನ್ ಅಲಯನ್ಸ್ ಇತ್ತು, ಅಲಯನ್ಸ್ ನೇ ಬಿಟ್ಬಿಟ್ಟು ಏನೋ ಒಂದು ಅಧಿಕಾರ ಸಿಕ್ಬಿಡುತ್ತೆ ನಮ್ಗೆ ತಮಿಳುನಾಡಲ್ಲಿ, ನಾವು ಆಡಳಿತದಲ್ಲಿ ಹಿಂಬಾಗಿಲಿಂದ ಆದ್ರೂ ಒಂದು ಅಧಿಕಾರ ಮಾಡ್ಬೋದು ಅಂತೇಳಿ ಒಂದು ಆಸೆಯಿಂದ ಏನು ಅನುಭವದ ಕೊರತೆ ಇದೆ ಇವತ್ತು ವಿಜಯ್ ಅವರಿಗೆ. ಅವ್ರ ಸರ್ಕಾರ ಏನ್ ರಚನೆ ಮಾಡಿದ್ರೆ ನಾವು ಕೂಡ ಅವ್ರಿಗೆ ಶುಭವನ್ನು ಕೊಡ್ತೇವೆ. ಜನರಿಗೆ ಏನ್ ಇವತ್ತು ಆಶ್ವಾಸನೆಗಳನ್ನ ಕೊಟ್ಟಿದ್ದಾರೆ ಖಂಡಿತವಾಗಿಯೂ ಅದು ಯಾವ ಮಟ್ಟಿಗೆ ಈಡೇರ್ತಾರೆ ಅಂತ ನಮ್ಗಂತೂ ವಿಶ್ವಾಸ ಇಲ್ಲ. ವಿಜಯ್ ಒಟ್ಟಾರೆ ಹೇಳೋದಾದ್ರೆ ನಾನು ಶುಭ ಕೋರೋದ್ರೊಟ್ಟಿಗೆ ಹೇಳ್ತೀನಿ, ವಿಜಯ್ ಅವರು ಒಂದು ಚಕ್ರವ್ಯೂಹದ ಸುಳಿ ಒಳಗಡೆ ಸಿಕ್ಕಿದ್ದಾರೆ. ಆ ಚಕ್ರವ್ಯೂಹದ ನಿರ್ಮಾಣ ಮಾಡಿರೋದು ಖಂಡಿತವಾಗಿಯೂ ಹಿಂಬಾಗಿಲಿನಿಂದ ಕಾಂಗ್ರೆಸ್ ಇವತ್ತು ಚಕ್ರವ್ಯೂಹವನ್ನು ನಿರ್ಮಾಣ ಮಾಡಿದ್ದಾರೆ. ವಿಜಯ್ ಅವರು ಖಂಡಿತವಾಗಿಯೂ 6 ತಿಂಗಳು 1 ವರ್ಷದೊಳಗಡೆ ಆ ಚಕ್ರವ್ಯೂಹದಲ್ಲೇ ಸರ್ಕಾರ ಪತನವನ್ನು ಆಗುತ್ತೆ. ವಿಜಯ್ ಸಕ್ಸಸ್ ಆಗ್ಲಿಕ್ಕೆ ಯಾರಿಂದ ಎರಡು ಅವರೇ ಮಾತಾಡ್ತಿದ್ದಾರೆ. ಕೌಂಟರ್ ಕೊಡ್ತೀನಿ. ಕಾಂಗ್ರೆಸ್ ಅವರಿಂದಾನೆ, ಕಾಂಗ್ರೆಸ್ ಅವ್ರ ಜೊತೆ ನಿಂತಿದೆಯಲ್ಲ ಮಾಡಿರೋದು, ಲಾಜಿಕ್ ಅರ್ಥ ಆಗ್ತಿಲ್ಲ ಸರ್ ನಮ್ಗೆ. ಕಾಂಗ್ರೆಸ್ ಈ ವಿಲನ್ ಯಾರು ವಿಜಯ್ಗೆ ಅಂತಂದ್ರೆ ಬಿಜೆಪಿ ವಿಲನ್ ಅಲ್ಲ, AIDMK ಅಲ್ಲ, DMK ಅಲ್ಲ. ಇವತ್ತು ವಿಜಯ್ ಏನು TVK ಪಕ್ಷಕ್ಕೆ ಏನ್ ಸರ್ಕಾರ ರಚನೆ ಮಾಡ್ತಾರೆ ಆ ಸರ್ಕಾರಕ್ಕೆ ವಿಲನ್ ಆಗದೇನೆ ಕಾಂಗ್ರೆಸ್ ಅವರು ಮುಂಬರುವ ದಿನಗಳಲ್ಲಿ ನೋಡ್ತಾ ಇರಿ. ಸರ್ BJP ಅವ್ರು ಮಾತಾಡ್ತಾ ಇರೋದು ಯಾರಾದರೂ ಕೇಳಿಬಿಟ್ರೆ ಸತ್ಯ ಹರಿಶ್ಚಂದ್ರ ಮಕ್ಕಳೆಲ್ಲ BJPಯಲ್ಲಿನೇ ಇರೋದು ಅಂತ ಯೋಚನೆ ಮಾಡ್ಕೊಳ್ತಾರೆ. ಯಾವ ಥರ ಎಕ್ಸಾಂಪಲ್ಗಳು ಕೊಡ್ತಾರೆ ಅಂದರೆ, ಈ ದೇಶ ನಡೀತಾ ಇರೋದು ಪ್ರಜಾಪ್ರಭುತ್ವದಲ್ಲಿ ಅಂತ ದೊಡ್ಡದಾಗಿ ಹೇಳ್ಬಿಡ್ತಾರೆ. ಆದರೆ ಎಲ್ಲಿ ನಡೆಸಬೇಕು ಅಲ್ಲಿ ಯಾವುದೇ ಕಾರಣಕ್ಕೆ ನಡ್ಸಕ್ಕೆ ಬಿಡಲ್ಲ ಇವರು. ಪ್ರಜಾಪ್ರಭುತ್ವದಲ್ಲಿ ಏನು ಹೇಳುತ್ತೆ, ಅತಿ ಹೆಚ್ಚು ಸ್ಥಾನ ಗೆದ್ದಿರೋ ಪಕ್ಷಕ್ಕೆ ನೀವು ಅವಕಾಶ ಮಾಡಿಕೊಡ್ಬೇಕು ಅನ್ನೋದು ಗವರ್ನರ್ಗೆ ಕೊಟ್ಟಿರೋ ಕೆಲಸ. ಅದು ಅವ್ರು ಎಲ್ಲಿ ಸಾಬೀತುಪಡಿಸ್ಬೇಕು? ನಮ್ಮ ಹತ್ರ ನಂಬರ್ ಇದೆ ಇಲ್ಲ ಅಂತ ಎಲ್ಲಿ? ವಿಧಾನಸೌಧ ತಾನೇ ಸಾಬೀತುಪಡಿಸ್ಬೇಕು. ಇವ್ರು ರೂಮಿಗೆ ಕರ್ಕೊಂಡು ಬಂದು ತೋರ್ಸೋಕ್ಕಾಗತ್ತಾ? 118 ಜನ ಇಲ್ಲಿ ಲೈನಲ್ಲಿ ಇದ್ದಾರೆ ನೋಡ್ಕೊಳ್ಳಿ ಸರ್ ಅಂತ. ನಿಮ್ಮ ಕೆಲಸ ಏನು? ಅತಿ ಹೆಚ್ಚು ಸೀಟ್ ಗೆದ್ದಿರೋ ಪಕ್ಷಕ್ಕೆ ಒಂದ್ಸತಿ ಅವಕಾಶ ಮಾಡಿಕೊಡಿ. ಅವ್ರು ಎರಡು ವಾರ ಟೈಮ್ ತೊಗೊಂಡಿದ್ದಾರಲ್ಲ, ಅಲ್ಲಿ ತೋರಿಸ್ತಾರೆ. ಆದರೆ ಎಲ್ಲಿ BJP ಗೆದ್ದಿರುತ್ತೆ ಅಲ್ಲಿ 107, 105 ಇದ್ರು ಅವರು ಮೊದಲು CM ಶಪಥ ತಗೊಳ್ಳಿ ಅಂತ ಬೆಳಿಗ್ಗೆ 5 ಗಂಟೆಗೂ ಬೇಕಾದರೂ ಓಪನ್ ಮಾಡಿಬಿಡ್ತಾರೆ, ನೈಟ್ 12 ಗಂಟೆಗೂ ಬೇಕಾದರೂ ಓಪನ್ ಮಾಡಿಬಿಡ್ತಾರೆ. ಏನಕ್ಕಂದ್ರೆ ಅಲ್ಲಿ ಏನು ಪ್ರಾಬ್ಲಮ್ ಇರಲ್ಲ ಗವರ್ನರ್ಗೆ. ಏನಕ್ಕಂದ್ರೆ BJP ಸಿಂಬಲ್ ಇರತ್ತಿಲ್ಲ, ಆ ಸಿಂಬಲ್ ನೋಡಿದ ತಕ್ಷಣ ಎಲ್ಲ ಗ್ರೀನು. ಆ ಸಿಂಬಲ್ ಬಿಟ್ಟು ಬೇರೆ ಯಾವ ಸಿಂಬಲ್ ಇದ್ರು ಅವ್ರಿಗೆ ಪ್ರಜಾಪ್ರಭುತ್ವ ಬಗ್ಗೆ ಎಲ್ಲ ಮಾತಾಡ್ತಾರೆ. ಸರ್ ಕರ್ನಾಟಕ ಜನ ನೋಡ್ತಾ ಇದ್ದಾರೆ ಸರ್, ಜನತಾದಳ ಮಾತಾಡ್ತಾ ಇರೋದಿಲ್ಲ. ಇಲ್ಲೇ ನಮ್ಮ ಸ್ಟೇಟ್ ಅಲ್ಲಿ ನಡೀತಿಲ್ಲ ಸರ್. ಯಡಿಯೂರಪ್ಪ ಅವ್ರಿಗೆ ಏನ್ ಮಾಡಿದ್ರು, ಯಡಿಯೂರಪ್ಪ ಯಾವಾಗ ಏನ್ ಮಾಡ್ಕೊಟ್ರು, ಯೋಚನೆ ಮಾಡ್ಬಿಟ್ಟು ಮಾತಾಡಿ. ಮಹಾರಾಷ್ಟ್ರದಲ್ಲಿ ಏನಾಯ್ತು? ಮಹಾರಾಷ್ಟ್ರದಲ್ಲಿ ಬೆಳಿಗ್ಗೆ 5 ಗಂಟೆಗೆ ಮಾಡಿಸಿಲ್ಲ, ಬೆಳಿಗ್ಗೆ 5 ಗಂಟೆಗೆ ಮಾಡಿಸಿಲ್ಲನಾ? ಸುಳ್ಳು ಅಂತ ಹೇಳ್ಬಿಡಿ. ಇನ್ನೊಂದು ಚರ್ಚೆ ಏನಾಗ್ತಿದೆ ಅಂದ್ರೆ, ದಕ್ಷಿಣ ಭಾರತದಲ್ಲಿ ಕಾಂಗ್ರೆಸ್ ಹಿಡಿತವನ್ನ ಸಾಧಿಸಿಬಿಡುತ್ತೆ ಅಂತೇಳಿ ಹೇಗೋ ಮಾಡಿ ಇಲ್ಲಿ DMK ಜೊತೆ ಮೈತ್ರಿ ಮಾಡಿಕೊಂಡು ಸರ್ಕಾರ ರಚನೆ ಮಾಡುವಂಥ ಪ್ಲಾನ್ BJP ಕಡೆಯಿಂದ ಇತ್ತು. ಕಾರಣ ಯಾಕೆಂದ್ರೆ ದಕ್ಷಿಣ ಭಾರತದಲ್ಲಿ ಕಾಂಗ್ರೆಸ್ ಸ್ಟ್ರಾಂಗ್ ಆಗಿಬಿಡುತ್ತೆ ಅನ್ನೋದು. ಹಂಗೆ ಆಗ್ಬಹುದಾ ಸರ್? ನೋಡಿ, ಈಗ ದಕ್ಷಿಣದಲ್ಲಿ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರೇ ಹೇಳಿದ್ದಾರೆ, ದಕ್ಷಿಣ ಭಾರತ ಅಂದರೆ ಒಂದು ದಕ್ಷಿಣ ಭಾರತ ಅಂದ ತಕ್ಷಣ ಬೇರೆ ರೀತಿಯಲ್ಲಿ ಹೇಳ್ತೀರಾ ಸರ್? ಇರೋದನ್ನೇ ಹೇಳ್ತಿದ್ದೀನಿ, ಫ್ಯಾಕ್ಟ್. ದಕ್ಷಿಣ ಭಾರತ ಅಂದಿದ ತಕ್ಷಣವೇ ನಾವು ಒಂದು ರೀತಿ ಸಾಕ್ಷರತೆಯನ್ನು ಸಾಧಿಸಿದ್ದೀವಿ, ಶಿಕ್ಷಣದ ಗುಣಮಟ್ಟ ಹೆಚ್ಚಾಗಿದೆ. ಅವರೇ ಕೆಲವೊಂದು ರ್ಯಾಲಿಗಳಲ್ಲಿ ಹೇಳಿದ್ದಾರೆ, ಉತ್ತರದ ಭಾರತದಷ್ಟು ಈಸಿಯಾಗಿ ದಕ್ಷಿಣ ಭಾರತದ ಜನರನ್ನು ಸೆಳೆಯೋಕ್ಕೆ ಆಗಲ್ಲ. ನೋಡಿ, ಇಲ್ಲಿ ಆಂಧ್ರ ತಗೊಳ್ಳಿ, ತೆಲಂಗಾಣ ತಗೊಳ್ಳಿ, ಕೇರಳ ತಗೊಳ್ಳಿ, ತಮಿಳ್ನಾಡು ತಗೊಳ್ಳಿ, ಕರ್ನಾಟಕ ತಗೊಳ್ಳಿ, ಮತದಾರ ಯಾರನ್ನ ಆಯ್ಕೆ ಮಾಡ್ತಾರೆ ಅಂತ ಉತ್ತರ ಭಾರತ ರೀತಿಯಲ್ಲಿ ಜಡ್ಜ್ ಮಾಡೋಕ್ಕಾಗಲ್ಲ. ನಾವಿಲ್ಲಿ ಇವಾಗ TVK ಬೆಸ್ಟ್ ಎಕ್ಸಾಂಪಲ್ ಆಗಿ ನಾವು ತಗೋಬಹುದು. ಕರ್ನಾಟಕದಲ್ಲಿ ಇವತ್ತು ಕಾಂಗ್ರೆಸ್ ರಾಷ್ಟ್ರೀಯ ಪಕ್ಷ ಜಡ್ಜ್ ಮಾಡೋದು ದುಡ್ಡನ್ನ, ಯಾರು ದುಡ್ಡು ಕೊಡ್ತಾರೆ ಅವ್ರಿಗೆ ಇಲ್ಲ ಸುಳ್ಳು ಸರ್. ಇದನ್ನ ನಾವು ಸುಳ್ಳು ನಾನು ಇದನ್ನ ಒಪ್ಪಕ್ಕೆ ರೆಡಿ ಇಲ್ಲ. ಯಾಕಂದ್ರೆ ಇಲ್ಲಿ ಒಂದು ಯಾರು ಒಳ್ಳೆಯ ಅಧಿಕಾರವನ್ನ ಕೊಡ್ತಾರೆ ಅದನ್ನ ನೋಡಿ ವೋಟ್ ಮಾಡ್ತಾರೆ. ಇವತ್ತು ನೋಡಿ, ಈ ತಮಿಳ್ನಾಡಲ್ಲಿ TVKನ ಯಾಕೆ ಕೊಟ್ರು? ದುಡ್ಡು ಕೊಟ್ಟಿದ್ದಕ್ಕೆ ಕೊಟ್ರಾ ಸರ್? ಇಲ್ಲ, ತಪ್ಪು. ಅದು ಜೆನ್ಸಿ ಜನರೇಷನ್ ಒಂದು ಚೇಂಜ್ ಬಯಸ್ತು. ಅದೇ ರೀತಿ ಪ್ರತಿ ರಾಜ್ಯದಲ್ಲಿ, ಕೇರಳದಲ್ಲಿ ಇವತ್ತು ನಮ್ಮ ಕಾಂಗ್ರೆಸ್ಗೆ ಮ್ಯಾಂಡೇಟ್ ಕೊಡ್ತು. ಸೊ ಈ ರೀತಿಯಲ್ಲಿ ನಾವು ಕಾಂಗ್ರೆಸ್ ಪಕ್ಷ ಯಾವ ರೀತಿ ಅಂದರೆ, ಅಭಿವೃದ್ಧಿ ಪರವಾಗಿ ಸರ್ವರಲ್ಲೂ ಸಮಬಾಳು ಅನ್ನೋ ಒಂದು ಜಾತ್ಯತೀತ ವಾಕ್ಯವನ್ನು ಇವತ್ತು
TVK ಅವರು ನಮ್ಮ ಜೊತೆ ಬರೋದಕ್ಕೂ ಜಾತ್ಯತೀತ ಸಿದ್ಧಾಂತವೇ ಬಲವಾದ ಕಾರಣ, ಕೇರಳದಲ್ಲೂ ಅದೇ ಕಾರಣ. ನಮ್ಮ ನಿಲುವು ಇಷ್ಟೇ. ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ, ವಿಜಯ್ ಅವರು ಮೊದಲು ನಮ್ಮನ್ನ ಅಪ್ರೋಚ್ ಮಾಡಿದ್ರು, ಆದ್ರೆ ಅವತ್ತು ನಾವು DMK ಜೊತೆಯಲ್ಲಿ ಇದ್ದಿದ್ರಿಂದ ನಾವು ಇದ್ ಮಾಡಕ್ ಹೋಗ್ಲಿಲ್ಲ. ಆದ್ರೆ ಅವರು ಎಷ್ಟೋ ಕಡೆ ವಿಜಯ್ ಅವರು ತಮ್ಮ ಭಾಷಣಗಳಲ್ಲಿ ಹೇಳಿದ್ದಾರೆ, ಮೂಲ ಕಾಂಗ್ರೆಸ್ಸಿಗರು ಅಂತ ತಮಿಳ್ನಾಡಲ್ಲಿ ಏನಿದ್ದಾರೆ ಅವರು ನನಗೆ ವೋಟ್ ಮಾಡ್ತಾರೆ, ಪಾಕೆಟ್ ಅಲ್ಲಿರುವಂತಹ ಕಾಂಗ್ರೆಸ್ ಏನಿದ್ದಾರೆ ಅದು DMKಗೆ ವೋಟ್ ಮಾಡ್ತಾರೆ. ಅಂದ್ರೆ ಇದು ಸ್ಪಷ್ಟವಾಗಿ ಏನ್ ತೋರಿಸುತ್ತೆ ಅಂದ್ರೆ TVK ತತ್ವ ಸಿದ್ಧಾಂತಕ್ಕೂ ಕಾಂಗ್ರೆಸ್ ತತ್ವ ಸಿದ್ಧಾಂತ ಒಂದೇ ಇದೆ, ಒಂದೇ ರೀತಿ ಜಾತ್ಯತೀತವಾಗಿದೆ ಅಂತ. ಕೇರಳ ಅಲ್ಲೂ ತಗೊಳ್ಳಿ ಅದೇ, ಕರ್ನಾಟಕ ತಗೊಳ್ಳಿ, ಕೋಮುವಾದ ಹಿಂದುತ್ವ ಭಾವನೆಯ ಮೇಲೆ ಅಧಿಕಾರ ಮಾಡ್ತಿದ್ದಾರೆ ಸರ್. ನಾನು ಒಂದ್ ಹೇಳಕ್ ಇಷ್ಟಪಡ್ತೀನಿ ನೋಡಿ, ಇವತ್ತು ಸುವೇಂದು ಅಧಿಕಾರಿಯನ್ನ ಇವರು ಮುಖ್ಯಮಂತ್ರಿ ಅಂತ ದೇಶದಲ್ಲಿ ದೊಡ್ಡದಾಗಿ ಬಿಂಬಿಸಕ್ ಹೋಗಿದ್ದಾರೆ. ಆದ್ರೆ ಅದೇ ಸುವೇಂದು ಅಧಿಕಾರಿ ಇವತ್ತು ಅದೇ ಒಂದು ಪಶ್ಚಿಮ ಬಂಗಾಳದಲ್ಲಿ ರಕ್ತಸಿಕ್ತ ರಾಜಕಾರಣದ ರೂವಾರಿ ಅಂತ ಇವರು ಹೇಳಲ್ಲ, ನಾವ್ ಹೇಳ್ತೀವಿ. ಯಾಕೆಂದ್ರೆ ಅದೇ ಮಮತಾ ದೀದಿ ಜೊತೆ ಸೇರಿ ಅವತ್ತು ಎಲ್ಲಾ ಕೊಲೆಗಳಿರ್ಬೋದು, ಅಲ್ಲಿ ನಡೆದಂತಹ ಏನೆಲ್ಲ ಗಲಾಟೆಗಳಿರ್ಬೋದು, ಅದು ಇವತ್ತು ದೀದಿ ಮೇಲೆ ಒಂದು 100% ಹೊರಿಸಿದ್ರೆ ಅದು ಸುವೇಂದು ಅಧಿಕಾರಿ 90 ಭಾಗ ಅವರು ಸಹ ಕಾರಣಕರ್ತರೆ. ಅವ್ರನ್ನ ಕರ್ಕೊಬಂದು ಬಿಜೆಪಿಯ ವಾಷಿಂಗ್ ಮಿಷಿನ್ ಅಲ್ಲಿ ತೊಳೆದು ಇವತ್ತಿನ ಹಿಂದುತ್ವದ ಮುಖವಾಡ ಹಿಂದೂ ಅನ್ನೋ ಒಂದೇ ಕಾರಣಕ್ಕೆ ಬಿಜೆಪಿ ಅವರು ಇವತ್ತು ನಮ್ಮ ಮುಖ್ಯಮಂತ್ರಿ ಅಂತ ಬಿಂಬಿಸ್ತಾ ಇದ್ದಾರೆ. ಆದ್ರೆ ಮಾಡಿರುವ ಪಾಪಕರ್ಮಗಳು ಎಲ್ಲೋ ಹೋಗಲ್ಲ. ನಮ್ಮ ಪಕ್ಷ ಅನ್ನೋದು ಇಷ್ಟೇ ನಮ್ಮ ನಿಲುವು ಸರ್. ನಾಗೇಂದ್ರ ಸರ್, ಈಗ ವಿಜಯ್ ಅವರಿಗೆ ಇರುವಂತಹ ಸವಾಲುಗಳೇನು? ಈಗ ಒಂದು 2 ದಿನ ಡಿಲೇ ಆಗ್ಬಹುದು, ಬಟ್ ಅವರೇ ಅಧಿಕಾರಕ್ಕೆ ಬರುತ್ತೆ, ಅದಂತೂ ಕನ್ಫರ್ಮ್. ನೋಡಿ, ಇವತ್ತು ವಿಜಯ್ ಪರಿಸ್ಥಿತಿ ಯಾವ ಥರ ಇದೆ ಅಂದರೆ, VCK ಅನ್ನೋ ಒಂದು ಪಕ್ಷ 2 ಶಾಸಕರನ್ನ ಇಟ್ಕೊಂಡು ಇವತ್ತು ಕಂಪ್ಲೀಟು ಇವತ್ತು ವಿಜಯ್ ಅವ್ರನ್ನ ಕೇಳ್ತಾರೆ. ಡಿಮ್ಯಾಂಡ್ಸ್ ಯಾವಿದೆ ಅಂದರೆ, ಒಂದು DCM ಪೋಸ್ಟ್ ಕೊಡಿ, ಮೇಯರ್ ಪೋಸ್ಟ್ ಕೊಡಿ, MP ಸೀಟ್ ಕೊಡಿ, ಮತ್ತು ಧರ್ಮವರಂ ನಿಮ್ಮ ಕ್ಷೇತ್ರದಲ್ಲಿ ಒಂದು ಕ್ಷೇತ್ರ ಬಿಟ್ಕೊಡಿ. ಈ ಥರ ಹಲವಾರು ಡಿಮ್ಯಾಂಡ್ಗಳಲ್ಲಿ ಇವತ್ತು ಕೇವಲ 2 ಶಾಸಕರನ್ನು ಕೊಟ್ಟು ಡಿಮ್ಯಾಂಡ್ ಮಾಡ್ತಾ ಇದೆ. ಇದನ್ನ ಕಣ್ಮುಚ್ಕೊಂಡು ಕಾಂಗ್ರೆಸ್ ಪಕ್ಷ ನೋಡ್ತಾ ಇದೆ. ಒಕ್ಕೂಟದ ಕಾಂಗ್ರೆಸ್, ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಕಣ್ಮುಚ್ಕೊಂಡು ನೋಡ್ತಾ ಇದೆ. JDS ಒಕ್ಕೂಟದಲ್ಲಿರುವಂತ ಅವಸ್ಥೆ ಕೇಂದ್ರ ಸಚಿವರ ಈಗ ಕಾಂಗ್ರೆಸ್ ಮಾಡಿರೋ ದ್ರೋಹ, ರಾಜ್ಯದಲ್ಲಿ ಕಾಂಗ್ರೆಸ್ ಮಾಡಿರೋ ದ್ರೋಹ. ಕುಮಾರಸ್ವಾಮಿ ಅಲ್ಲ, ಎಷ್ಟು ಗೆದ್ದಿದ್ರಿ ನೀವು? ಅಲ್ಲ, ಈಗ ನಾನು ಏನ್ ಹೇಳ್ತಾ ಇದ್ದೀನಿ, ಕಾಂಗ್ರೆಸ್ ಅಲ್ಲಿ ಮೈತ್ರಿ ಮಾಡಿದಾಗ ಮಾಡೋದ್ರಲ್ಲಿ ತಪ್ಪೇನು? ಈಗ ಒಂದು ನಿಮಿಷ ಅದನ್ನೇ ವಿಚಾರ ಹೇಳ್ತಾ ಇದ್ದೀನಿ ಕೇಳಿ. ಇವತ್ತು ಕಾಂಗ್ರೆಸ್ ಜೊತೆ ನಾವು JDS ಜೊತೆ ಮೈತ್ರಿ ಮಾಡ್ಕೊಂಡಂತ ಕಾಂಗ್ರೆಸ್ ಮಹಾದ್ರೋಹ ಮಾಡಿದೆ ಕರ್ನಾಟಕದ ರಾಜ್ಯದ ಜನರಿಗೆ, ಅದು ಕನ್ನಡದ ಜನರಿಗೆ ಎಲ್ಲ ಗೊತ್ತಿದೆ. ಅದು ಕಾಂಗ್ರೆಸ್ ಯಾವ ರೀತಿ ಮುಖವಾಡದ ರಾಜಕೀಯ ಮಾಡ್ತಾ ಇದೆ ಅಂತ. ಇವತ್ತು 2 ಶಾಸಕರಿಗೋಸ್ಕರ ಇಷ್ಟು ಡಿಮ್ಯಾಂಡ್ ಕೊಟ್ರೆ, ಇನ್ನಿತರ ಪಕ್ಷಗಳು CPM ಏನ್ ಡಿಮ್ಯಾಂಡ್ ಮಾಡುತ್ತೆ, ನಾಳೆ PMK ಏನ್ ಡಿಮ್ಯಾಂಡ್ ಮಾಡುತ್ತೆ, CPI ಏನ್ ಡಿಮ್ಯಾಂಡ್ ಮಾಡುತ್ತೆ, ಇವೆಲ್ಲ ಮೀರಿ ಕಾಂಗ್ರೆಸ್ ಏನ್ ಡಿಮ್ಯಾಂಡ್ ಮಾಡುತ್ತೆ? ಅವ್ರು ರಾಜಕಾರಣ ಮಾಡಕ್ಕೆ ಬಿಡ್ತಾರಾ? 5 ವರ್ಷ ಅವ್ರು ಇರಕ್ಕೆ ಬಿಡ್ತಾರಾ? ಇಲ್ಲಿರೋಂಥ JDS ಪಕ್ಷದಲ್ಲಿ ಸನ್ಮಾನ್ಯ ದೇವೇಗೌಡರು, ಎಕ್ಸ್ ಪ್ರೈಮ್ ಮಿನಿಸ್ಟರ್, ಮತ್ತೆ ಕುಮಾರಸ್ವಾಮಿ ಅನುಭವ ಇರೋಂಥ ರಾಜಕಾರಣಿ, CM ಇದ್ರು, ಕುಮಾರಸ್ವಾಮಿ ಅವರು CM ಇದ್ರು, ಅನುಭವ ಇದ್ರು ಅಂತ ಇವತ್ತು ಕುಮಾರಸ್ವಾಮಿ ಅವ್ರ ಪಕ್ಷ ಮೈತ್ರಿ ಸರ್ಕಾರ ನೀವೇ ಅಂಬಾಜಿ ಬೇಡ್ಕೊಂಡು ಬಂದು ಕೇಳ್ಕೊಂಡು ನೀವು ಇವತ್ತು JDS ಪಕ್ಷಕ್ಕೆ ನೀವು ಅತಂತ್ರ ಮಾಡಿ, ನೀವು ಆಪರೇಷನ್ ಕಮಲ ಮಾಡಿದ ಕೀರ್ತಿ ಏನಾಗಿದೆ ನಿಮ್ ಸಿದ್ದರಾಮಯ್ಯ. ಇಂಥ ಕುತಂತ್ರ ಇರುವಂತ ಕಾಂಗ್ರೆಸ್ ಕರ್ನಾಟಕದಲ್ಲಿ ಮಾಡುತ್ತೆ, ತಮಿಳ್ನಾಡಲ್ಲಿ ಮಾಡೋದು. ಇವತ್ತು ತಮಿಳ್ನಾಡಲ್ಲಿ ಕೂಡ ಕರ್ನಾಟಕದಲ್ಲಿ ಮಹಾದ್ರೋಹ ಮಾಡ್ತಾರ JDS ಪಕ್ಷಕ್ಕೆ. ಅದೇ ರೀತಿ ಇವತ್ತು ಈ TVK ಪಕ್ಷ ಕೂಡ ಇದೇ ದ್ರೋಹ ಮಾಡ್ತಾರೆ. ಇದು ಒಂದು ಸತ್ಯಕ್ಕೆ ಕನ್ನಡಿ ಅಂತ ಮಾತಿದ್ದು. ಹೌದು, ಇವತ್ತು ಅದನ್ನೇ ಹೇಳ್ತೇವೆ ಕೇಳ್ರಿ. 2018ರಲ್ಲಿ ಆಪರೇಷನ್ ಕಮಲ ಮಾಡಿದ್ರು ಯಾರು? ಅದನ್ನ ಪ್ರೂವ್ ಮಾಡಿದ್ರು ಯಾರು? ಇವರೇ ಪಕ್ಷದ ಸುಧಾಕರ್ ಬಂದಿದ್ರು, ನಮ್ಮನ್ನ ಆಪರೇಷನ್ ಕಮಲ ಮಾಡಿತ್ತು ಸಿದ್ದರಾಮಯ್ಯ ಅಂತ ಸುಧಾಕರ್ ಬಂದ್ ಹೇಳಿದ್ರು. ಅವತ್ತು ಪಕ್ಷನ ಕಿತ್ತಾಕಿತಾರು, JDS ನಾವು ಈ ಸ್ಥಿತಿ ತಂದಿದ್ದಾರೋ ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಎಲ್ಲಿ ಮೈತ್ರಿ ಮಾಡಿದಾರೋ ಅಲ್ಲಿ ಆ ಒಂದು ಪಕ್ಷ ನಿರ್ನಾಮ ಆಗೋಗಿದೆ, ಸರ್ವನಾಶ ಆಗೋಗಿದೆ. ಇವತ್ತು ಕಷ್ಟಪಟ್ಟು ಬಂದಂತ ನೀವ್ರೆ ಅಂಗರಾಜಿ ಬಂದಿದ್ದೀವ, ನೀವು ಕೇಳ್ತಾ ಬಂದಿದ್ದೀವ, ನೀವು ಕೈ ಸಾಕಿ ಬೇಡ್ತಾ ಬಂದ ನೀವು ನಮಗೆ ಅವಕಾಶ ಕೊಡಿ. 5 ವರ್ಷ ನೀವೇ CM ಅಂತ ಸನ್ಮಾನ್ಯ ದೇವೇಗೌಡ ಮನೆಗೆ ಅಂಗಾಸಿ ಹೈಕಮಾಂಡ್ ಬಂದಿತ್ತು. ನಿಮ್ಮ ಹೈಕಮಾಂಡ್ ಸನ್ಮಾನ್ಯ ದೇವೇಗೌಡ ಮನೆಗೆ ಕೇಳ್ಕೊಂಡಿದ್ದೀವಿ. 5 ವರ್ಷ CM ನೀವೇ ಆಗಿತ್ತು.
ಇನ್ನೊಂದು ನೋಡಿ, ಮಾತಾಡಕ್ ಬಿಡಲ್ಲ. ಆಯ್ತು, ವಕ್ತಾರರಾಗಿ ಒಂದು ಉಪಯುಕ್ತವಾದ ಮಾತನಾಡಬೇಕು. ಅಸಹಾಯಕತೆಯಿಂದ ಕೂಗಾಡ್ಬಾರ್ದು ವಕ್ತಾರ. ಕಾಂಗ್ರೆಸ್ ವಕ್ತಾರ ನಿಮ್ಮ ಅಸಹಾಯಕತೆ ಕಾಣಿಸ್ತಾ ಇದೆ. ಮಾತಾಡಕ್ ಬಿಡಿ. ನಿಮ್ಮ ಅಸಹಾಯಕತೆ ಕಾಣಿಸ್ತಾ ಇದೆ. ನಿಮ್ಮ ಅಸಹಾಯಕತೆ ಕಾಣಿಸ್ತಾ ಇದೆ. ನಿಮ್ ಜೊತೆ ಬಂದಾಗ ಏನ್ ಮಾಡ್ತೀರಿ? ನಾಗೇಂದ್ರ ನಾನು ಹೇಳೋದೇನು ಗೊತ್ತಾ, ಎಲ್ಲ JDS ಆಗಿ ಒಂದು ನಿಮಿಷ ಈಗ JDS ಕ್ವಶನ್ ಇದೆ, ದಯವಿಟ್ಟು ನಂದು ತಗೊಳ್ಬೇಕು ನೀವು. ಆಯ್ತು ಹರಿಚ ಬಂದಿರಿ ಒಂದು ನಿಮಿಷ. ಅಲ್ಲ ನಾನು ಒಂದು ಮಾತು ಹೇಳ್ಬಿಡ್ತೀನಿ. ಈಗ JDS ಮತ್ತೆ BJP ಮತ್ತೆ ಕಾಂಗ್ರೆಸ್ನವರಿಗೆ ಸ್ಟಾಲಿನ್ ಏನು ಕಲಿಬಹುದು ಅಂತೇಳಿ ಮನಸ್ಸು ಮಾಡಿದ್ರೆ ಸ್ಟಾಲಿನ್ ಅಧಿಕಾರವನ್ನ ರಚನೆ ಮಾಡಬಹುದಾಗಿತ್ತು. ಈ ಬಾರಿ ಜನ ನಮ್ಮನ್ನು ಒಪ್ಪಿಲ್ಲ ಅಂತೇಳಿ ತಮ್ಮ ಮಿತ್ರ ಪಕ್ಷವನ್ನು ಬಿಟ್ಟುಕೊಟ್ಟಿದ್ರು. ಹಿಂಬಾಗಿಲಿಂದ ಬರಲಿಲ್ಲ ಸ್ಟಾಲಿನ್. ಆ ಮನಸ್ಸಿತ್ತು, ಧೈರ್ಯ ಮಾಡಬಹುದಾಗಿತ್ತು. ಈ ವಿಜಯ್ ಅವ್ರನ್ನ ಹಿಂದಾಕಿ ಸ್ಟಾಲಿನ್ ಅಧಿಕಾರ ಒಂದು ನಿಮಿಷ ಹೇಳ್ತೀನಿ. ಸ್ಟಾಲಿನ್ಗೆ ಇರುವಂತ DMK ಮತ್ತೆ ADMK ಮೈತ್ರಿ ಮಾಡಿಕೊಂಡು ಸ್ಟಾಲಿನ್ ಬರಬಹುದಾಗಿತ್ತು ಅಧಿಕಾರಕ್ಕೆ, ಅಥವಾ ನೀವೇ CM ಆಗಿ ನನ್ನ ಮಗನಿಗೆ ಏನಾದರೂ ಒಂದು ಚಾನ್ಸ್ ಕೊಡಿ ಅಂತೇಳಿ ಮಾಡಬಹುದಾಗಿತ್ತು. ಆ ಕೆಲಸ ಸ್ಟಾಲಿನ್ ಮಾಡಿಲ್ಲ. ಕಾರಣ ಯಾಕೆ ಮಾಡಿಲ್ಲ? ಜನ ನಮ್ಮನ್ನ ಒಪ್ಪಿಲ್ಲ ಅಂತೇಳಿ. JDS ಕಾಂಗ್ರೆಸ್ BJP ಹಿಂಬಾಗಿಲಿಂದ ಈ ವಿಚಾರ ಬಂದಾಗ ಮನಸ್ಸು ಇಲ್ಲಿಂದ ಮಮತಾ ಬ್ಯಾನರ್ಜಿ ಅವರು ಕಲಿಬೇಕು, ಅವರಿಂದ JDS ಕಾಂಗ್ರೆಸ್ ಈ ವಿಚಾರದಲ್ಲಿ ಗ್ರೇಟ್ ಅಂತ ಹೇಳ್ತೀನಿ. ಸ್ಟಾಲಿನ್ ವಿಚಾರ ಏನಾಗಿದೆ, ಸ್ಟಾಲಿನ್ ಅವ್ರು ಏನ್ ಹೇಳ್ತಾ ಇದ್ದಾರೆ ಇವತ್ತು, ಅದಕ್ಕೆ 6 ತಿಂಗಳು ಅವ್ರು ಸರ್ಕಾರ ಮಾಡಲಿ ವಿಜಯ್ ಅವರು, ನಾವು ಕಾದ್ ನೋಡೋಣ, 6 ತಿಂಗಳು ಸರ್ಕಾರ ಮಾಡಿ ರಚನೆ ಮಾಡಿ ತೋರಿಸ್ಲಿ ಅಂತ ಇದ್ರೆ, ಅಂದ್ರೆ ಇಂಟೆನ್ಷನ್ಲಿ ಗೊತ್ತಾಗ್ತಾ ಇದೆ ಸ್ಟಾಲಿನ್ ಅವ್ರಿಗೆ ಈ ಸರ್ಕಾರದಲ್ಲಿ ಕೊಟ್ಟಿರೋಂಥ ಅನುದಾನಗಳು ಯೋಜನೆಗಳು ಪರಿಪೂರ್ಣವಾಗಿ ಆ ಒಂದು ರಾಜ್ಯಕ್ಕೆ ಕೊಡೋಕ್ಕಾಗಲ್ಲ. ಯಾಕಂದ್ರೆ 3 ಕೋಟಿ ಇಲ್ಲ, 3 ಕೋಟಿ 30 ಲಕ್ಷ ಇಂದ 3 ಕೋಟಿ 40 ಲಕ್ಷ ಆದಾಯ ಇರೋಂಥ ಒಂದು ಸರ್ಕಾರ ಅದು. ಇವತ್ತು ಇವರು 6 ಕೋಟಿಯಿಂದ 7 ಲಕ್ಷ ಕೋಟಿ ಇವರು ಆದಾಯ ಅಲ್ಲಿ ಅನುದಾನ ಬಿಡುಗಡೆ ಮಾಡ್ಬೇಕಾಗುತ್ತೆ. ಸೊ ಹಂಗಾಗಿ 6 ತಿಂಗಳು ಸರ್ಕಾರ ಮಾಡಕ್ಕಾಗಲ್ಲ ಅನ್ನೋ ಒಂದೇ ಒಂದು ಕಾರಣದಿಂದಾನೆ ಸ್ಟಾಲಿನ್ ಅವ್ರು ಫಿಕ್ಸ್ ಮಾಡ್ಕೊಂಡು ದಯಾಮಯ ತರ, ಒಂದು ಕರುಣೆಮಯ ತರ ಅವ್ರು ಮಾಡ್ಲಿ ಸರ್ಕಾರ, ನಮ್ದೇನು ಮಾಡ್ಲಿ, ಜನಾದೇಶನ ನಾವು ಪಾಲನೆ ಮಾಡ್ತೀವಿ ಅಂತ ಹೇಳಿ ಕಥೆಗಳನ್ನ ಕಟ್ತಾ ಇದ್ದಾರೆ ಅಷ್ಟೇ. ಇದಕ್ಕೆ ನೇರವಣೆ ಇವತ್ತು ರಾಷ್ಟ್ರೀಯ ಪಕ್ಷ ಮುಖವಾಡದಿಂದ ಇವತ್ತು ಕೈ ಕಾಲು ಕಟ್ಟಾಕಿರೋದು ವಿಜಯ್ ಅವ್ರನ್ನ ಕಾಂಗ್ರೆಸ್ ಪಕ್ಷನೇ. ಹರಿಚಂದ್ರ ಕಂಟಿನ್ಯೂ ಮಾಡಿ. ನೋಡಿ, ಈಗ ನಂದು ಒಂದು ಪ್ರಶ್ನೆ ಏನು ಅಂತಂದ್ರೆ, ಕಾಂಗ್ರೆಸ್ ವಕ್ತಾರರು ತುಂಬಾ ಬಹಳ ಮಾತಾಡ್ತಾ ಇದ್ರು. ಈಗ ತಮಿಳುನಾಡಲ್ಲಿ ಇರ್ಬೋದು ಅಥವಾ ಕರ್ನಾಟಕದ ಉಪಚುನಾವಣೆ ಇರ್ಬೋದು, ಎರಡು ಕಡೆ ಅವ್ರು ಯಾಕೆ ಮಾತನಾಡ್ತಾ ಇಲ್ಲ? ಈಗ ಚರ್ಚೆ ಏನು ವಿಷಯಾಂತರಗಳು ಏನು ಆಗ್ತಾ ಇಲ್ಲ. ಬ್ಯಾಲೆಟ್ ಅಲ್ಲಿ ಏನಾದ್ರು ಚುನಾವಣೆ ಆಯ್ತಾ? ಈಗ ಯಾಕಂದ್ರೆ ಬೇರೆ ಪಕ್ಷ ಗೆದ್ದ ತಕ್ಷಣ EVM ಅಲ್ಲಿ ಗೆದ್ಬಿಡ್ತು ಅಂತ ಹೇಳ್ತಾ ಇದ್ರು. ಈಗ TVK ಅತ್ಯದ್ಭುತವಾಗಿ 108 ಸೀಟ್ನ ಗೆದ್ದಿದೆ. ಅಲ್ಲೇನು EVM ಸಮಸ್ಯೆನ ಬ್ಯಾಲೆಟ್ ಸಮಸ್ಯೆನ ಅಂತೇಳಿ ಕಾಂಗ್ರೆಸ್ ವಕ್ತಾರ ಸ್ಪಷ್ಟಪಡಿಸ್ಬೇಕು. ಯಾಕಂದ್ರೆ ಯಾವಾಗ್ಲೂ ಬೇರೆ ಪಾರ್ಟಿ ಅವ್ರು ಗೆದ್ದಾಗೆಲ್ಲ ಅವ್ರಿಗೆ EVM ಸಮಸ್ಯೆ ಆಗ್ಬಿಡುತ್ತೆ. ಈಗ ಅವ್ರು ಬೆಂಬಲ ಕೊಡ್ತಾ ಇದ್ದಾರೆ ಅನ್ನೋದಕ್ಕೆ ಮಾತ್ರ EVM ಸರಿ ಇದೆಯಾ ಕಾಂಗ್ರೆಸ್ ವಕ್ತಾರರಿಗೆ? ಆಮೇಲೆ ನಂದು ಇನ್ನೊಂದು ಮತ್ತೊಂದು ನೇರ ಪ್ರಶ್ನೆ, ಒಂದು ನಿಮಿಷ ಇನ್ನೊಂದು ಪ್ರಶ್ನೆ ಕೇಳ್ಬಿಡ್ತೀನಿ. ಎಲೆಕ್ಷನ್ ಕಮಿಷನ್ ಇದೆ, SIR ಇದೆ, ಎಲ್ಲಾ ಸರ್ಕಾರಗಳಿದ್ದಾಗಲೂ ಇಡಿನೂ ಇರುತ್ತೆ, ಐಟಿನೂ ಇರುತ್ತೆ. ಅವೆಲ್ಲ ಸ್ವಾಯತ್ತ ಸಂಸ್ಥೆಗಳು. ಈ ದೇಶದ ಸಂವಿಧಾನವನ್ನ ತಿಪ್ಪೆಗೆದ್ದು ತುರ್ತು ಪರಿಸ್ಥಿತಿ ಪಕ್ಷ ಯಾವ್ದಾದ್ರು ಇದ್ರೆ ಕಾಂಗ್ರೆಸ್ ಅದು. ನಿಮ್ಗೆ ಯಾವ ನೈತಿಕತೆ ಇದೆ ಇಡಿ ಬಗ್ಗೆ ಐಟಿ ಬಗ್ಗೆ ಮಾತನಾಡ್ಲಿಕ್ಕೆ? ಈ ದೇಶಕ್ಕೆ ತುರ್ತು ಪರಿಸ್ಥಿತಿನ ಏರಿದ ಪಕ್ಷದ ವಕ್ತಾರರು ಯಾವ ನೈತಿಕತೆ ಇಟ್ಕೊಂಡು ಮಾತನಾಡ್ತೀರಿ ನೀವು? ಈಗ EVM ಸರಿ ಇದೆಯಾ? ತಮಿಳುನಾಡಲ್ಲಿ ಬೇರೆ ಪಕ್ಷ ಗೆದ್ದ ತಕ್ಷಣ EVM ಸರಿ ಇದೆಯಾ? ಅದೇ ಜಾಗದಲ್ಲಿ BJP ಗೆದ್ದಿದ್ರೆ ನಿಮ್ಗೆ EVM ಸಮಸ್ಯೆ ಬರ್ತಾ ಇತ್ತು. ನಿಮ್ಗೆ ಕರ್ನಾಟಕದ 2 ಉಪಚುನಾವಣೆಗಳಲ್ಲಿ ಕಾಂಗ್ರೆಸ್ ಗೆದ್ದಿದೆ, ಅಲ್ಲಿ EVM ಸರಿ ಇದೆಯಾ? ಅದ್ರ ಬಗ್ಗೆ ನಾವು ಚರ್ಚೆ ಮಾಡಿ ನೋಡೋಣ. ಈಗ ನೀವು ಕಾಂಗ್ರೆಸ್ ವಕ್ತಾರರು ಚರ್ಚೆ ಮಾಡ್ಬೇಕಲ್ಲ. ನೀವು ಇನ್ನೊಂದು ಹೇಳಿದ್ರಿ, ತಮಿಳುನಾಡಲ್ಲಿ ರಾಜ್ಪಾಲರು RSS ಕಡೆಯಿಂದ ಬಂದ್ಬಿಟ್ಟಿದ್ದಾರೆ, ಅವ್ರು ಕೇಂದ್ರ ಸರ್ಕಾರ ಹೇಳ್ದಂಗೆ ಕುಣಿತಾರೆ ಅಂತ ಹೇಳಿದ್ರಲ್ಲ. ಕೇರಳದಲ್ಲಿ ಕಾಂಗ್ರೆಸ್ಗೆ ಬಹುಮತ ಬಂದಿದೆ. ನಿಮ್ಮಿಂದ ಯಾಕೆ ಮುಖ್ಯಮಂತ್ರಿನ ಆಯ್ಕೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ? ಈಗಾಗಲೇ 5 ದಿನ ಆಯ್ತು ಫಲಿತಾಂಶ ಬಂದು. ಯಾಕೆ ಆಗ್ತಾ ಇಲ್ಲ? ನಿಮ್ದೇ ಸರ್ಕಾರ ರಚನೆ ಮಾಡ್ಲಿಕ್ಕೆ ಯಾಕೆ ಆಗ್ತಾ ಇಲ್ಲ? ನಿಮಗೆ ಸಾಮರ್ಥ್ಯ ಇಲ್ವಾ ನಿಮ್ಗೆ? ತಮಿಳುನಾಡಲ್ಲಿ ಹೇಳಿದ್ರಲ್ಲ ರಾಜ್ಪಾಲರು ವಿವೇಚನೆ ಸರಿಯಾಗಿ ಬಳಸ್ತಾ ಇಲ್ಲ ಅಂತ. ಇವಾಗ ಕೇರಳದಲ್ಲಿ ನಮ್ಮ ರಾಜ್ಪಾಲರು ಏನು ಮಾಡ್ತಾ ಇಲ್ಲ. ಎಲ್ಲಿ? ಅಸ್ಸಾಮಲ್ಲಿ ಮಾಡ್ತಾ ಇದೀವಿ. ನಮ್ಮ ಮುಖ್ಯಮಂತ್ರಿ ಘೋಷಣೆ ಆಗಿದೆ, ನಾವು ಘೋಷಣೆ ಮಾಡಿದೀವಿ. ನಾವು ಕೇಳ್ತಾ ಇರೋ ಕೇರಳದಲ್ಲಿ ಯಾವ್ದು ಗೊಂದಲ ಇಲ್ಲ. ಅಲ್ಲಿ ಯಾವ ರಾಜ್ಯಪಾಲರು ವಿವೇಚನೆ ಬಳಸಂತ ಸಂದರ್ಭನೇ ಇಲ್ಲ. ಮುಕ್ತವಾಗಿದ್ದೀರಿ. ಸಂಪೂರ್ಣ ಬಹುಮತ ಕೇರಳ ಜನ ನಿಮಗೆ ಕೊಟ್ಟಿದ್ದಾರೆ. ನಿಮ್ಮಿಂದ ಇವತ್ತು ಮುಖ್ಯಮಂತ್ರಿನ ಘೋಷಣೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಓಕೆ ಇರ್ಷಾದ್ ಸರ್, ಈಗ ಇನ್ನೊಂದು ಚರ್ಚೆ ಏನು ಅಂತ ಹೇಳಿದ್ರೆ ಗ್ಯಾರಂಟಿಗಳ ಘೋಷಣೆ. ಅದು ವಿಭಿನ್ನವಾಗಿತ್ತು ವಿಜಯ್ ಕಡೆಯಿಂದ ಆಗಿರುವಂತ ಗ್ಯಾರಂಟಿಗಳ ಘೋಷಣೆ. ಸರ್ ಅದು EVM ಕೇಳಿ ಸರ್, ದಯವಿಟ್ಟು ಕಾಂಗ್ರೆಸ್ ವಕ್ತಾರರಿಗೆ ನಾನು ಪ್ರಶ್ನೆ ಕೇಳಿದ್ದೀನಿ, ಅವ್ರಿಗೆ ಉತ್ತರ ಕೊಡಕ್ಕೆ ಕೇಳಿ, ಅವ್ರಿಗೆ ಅವಕಾಶ ಮಾಡಿಕೊಡಿ. ಸರ್ BJP ಅವ್ರು ಕೇಳೋ ಪ್ರಶ್ನೆಗೆಲ್ಲ ಉತ್ತರ ಕೊಡ್ಕೊಂಡು ಕೂತ್ಕೊಂಡಿದ್ರೆ 2 ಅವರ್ ಇಲ್ಲ 2 ದಿವಸ ಆದ್ರೂ ಉತ್ತರಗಳು ಸಾಕಾಗಲ್ಲ. ಏನಕ್ಕಂದ್ರೆ ನೀವು ಪ್ರಶ್ನೆ ಮಾಡ್ತೀರಾ, ಪ್ರಶ್ನೆ ಮಾಡಿ ಹಿಟ್ ಅಂಡ್ ರನ್ ತರ ನಿಮ್ದು BJP ಅವ್ರದ್ದು. ಇವತ್ತು EVM ಬಗ್ಗೆ ನೀವು ಮಾತಾಡ್ತಾ ಇದ್ರಲ್ಲ, SIR ಬಗ್ಗೆ ಮಾತಾಡಿ ಅಂದ್ರೆ ನೀವು ಮಾತಾಡಲ್ಲ.
ಮೇಡಮ್ SIR ಬಗ್ಗೆ ಮಾತಾಡಿ ಬಿಜೆಪಿ ಅವರಂದ್ರೆ ಇಡೀ ಭಾರತದಲ್ಲಿ ಎಲ್ಲೂ ಅವ್ರು ಮಾತಾಡ್ತೀರಾ ಚರ್ಚೆ ಏನು ಗೊತ್ತಾ? ಈಗ ರಾಷ್ಟ್ರೀಯ ಪಕ್ಷಗಳ ಕಿತ್ತಾಟ ಅಂದ್ರೆ ಇದೆ. ನೀವು ಅವ್ರಿಗೆ ಹೇಳೋದು, ಅವ್ರು ಇವ್ರಿಗೆ ಹೇಳೋದು. ಜನ ಯಾವಾಗ ಬದಲಾಗ್ತಾರೆ ಅಂತ. ಚರ್ಚೆ ಇರೋದು ತಮಿಳುನಾಡಿನಂತ ಜನ ಬದಲಾವಣೆ ಬಯಸಿದ್ರು. ನಮ್ಮಲ್ಲಿ ಜನ ಯಾವಾಗ ಬದಲಾಗ್ತಾರೆ ಅಂತ. ಯಾರು ಒಪ್ಕೊಳ್ಳೋಕೆ ರೆಡಿ ಇಲ್ಲ. ಇವರು ಅವ್ರಿಗೆ ಗೂಬೆ ಕೂರಿಸೋದು, ಅವ್ರು ಇವ್ರ ಮೇಲೆ ಗೂಬೆ ಕೂರಿಸೋದು, ಅದೇ ಆಗ್ತಾ ಇದೆ. ಏನ್ ಗೊತ್ತಾ, ರಾಷ್ಟ್ರೀಯ ಪಕ್ಷವಾಗಿ ಅವರಿಗೆ ಸ್ವಲ್ಪ ಇದ್ದಿರ್ಬೇಕು. ಯಾವ ತರ ಇವತ್ತು ಯಾವ ಚರ್ಚೆ ಅದ್ರ ಬಗ್ಗೆ ಮಾತಾಡ್ತಾರೆ. SIR ಹುಟ್ಟಾಕಿದ್ದು ಇಲ್ಲಿ ಕೇಳಿ, SIR ಯಾರಾದ್ರೂ ಹುಟ್ಟಾಕಿರ್ಬೋದು, ಆದ್ರೆ SIR ಗೆ ದುರ್ಬಳಕೆ ಮಾಡ್ಕೊಳ್ತಾರದು ಬಿಜೆಪಿ ಎಷ್ಟು ಅದು ಮಿಸ್ಯೂಸ್ ಮಾಡ್ಕೊಳ್ತದೆ, ಯಾವ ಪಕ್ಷನೂ ಮಾಡಿಲ್ಲ. ಬಿಜೆಪಿ ಯಾವ್ಯಾವ ಮಿಸ್ಯೂಸ್ ಆಗಿದೆ ಅಂತ ನಿಮ್ಗೆ ಗೊತ್ತಿದೆಯಾ? ಯಾವ್ಯಾವ ಮಿಸ್ಯೂಸ್ ಆಗಿದೆ ಅಂತ ಗೊತ್ತಿದೆಯಾ? ಸರ್ಕಾರಗಳು ಬೀಳಿಸ್ತಾರೆ, ಎಲ್ಲಿ ಅವ್ರ ಮ್ಯಾಂಡೇಟ್ ಇರಲ್ಲ ಅಲ್ಲಿ ಸರ್ಕಾರಗಳು ಬೀಳಿಸ್ತಾರೆ. ಅದ್ರ ಬಗ್ಗೆ ಹೇಳಿ ಸರ್. ಏನ್ ಗೊತ್ತಾ, ಜನರು ನೀವು ಮಾತಾಡಿ ಈಗ ಈಗ ಪಶ್ಚಿಮ ಬಂಗಾಳದಲ್ಲಿ SIR ಪ್ರಯೋಗ ಮಾಡಿ ಬಿಜೆಪಿ ಗೆದ್ರು ಅಂತ ನೀವು ಹೇಳ್ತಾ ಇದ್ರಿ. ಆ SIR ಪ್ರಯೋಗ ಆಗ್ಲಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಮತ್ತೆ ಬ್ಯಾನರ್ಜಿ ಬರ್ತಿದ್ರ? ಖಂಡಿತ ಬರ್ತಾ ಇದ್ರು, ಅದ್ರಲ್ಲಿ ಏನೋ ಡೌಟೇ ಇರಲಿಲ್ಲ. ಕೇಳಿ, ಇಲ್ಲಿ ಪ್ರಶ್ನೆ ಮಾಡಿದ್ಮೇಲೆ ಉತ್ತರ ಕೊಡೋದು ಕೇಳಿ. ಬರೀ ನೀವು ತಾಳ್ಮೆಗೆ ಇಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ. ಮಮತಾ ಬ್ಯಾನರ್ಜಿ ಸೋಲ್ಸಿರೋದು ಬರೀ SIR ಅನ್ನೋದಿಲ್ಲ. ED, IT, CRPF, ಅಲ್ಲಿಂದ ಲೋಕಲ್ ಪೊಲೀಸು, ಬಿಜೆಪಿ ಗುಂಡಾಗಳು ಅಲ್ಲಿ ನಡೀತಾ ಇದೆ. ಇವತ್ತು ಬಿಜೆಪಿ ಬಂದಿದ ತಕ್ಷಣ ಏನಾಗ್ತಾ ಇದೆ? ರಕ್ತಪಾತ ಅದ್ರ ಬಗ್ಗೆ ಆದ್ರೆ ನೀವು ಮಾಡಿರೋದವ್ರೆ ಈ ಮಮತಾ ಬ್ಯಾನರ್ಜಿ ರಕ್ತ ಸುರಿಸಿದ್ರೆ ನೀವು ಹೇಳ್ತಾರೆ ಮಾನಸಿಕ ಹಿಂಸೆ, ಮಾನಸಿಕ ಕಿರುಕುಳದಿಂದಾಗಿ ಹಂಗಾಗ್ತಿದೆ ಅಂತ. ಅಂತಿಮವಾಗಿ ನಿರ್ಧಾರ ಮಾಡೋದು ಜನ. ಇಲ್ಲಿ ಮಮತಾ ಅವರು ಒಬ್ಬರಿಂದ ಸರ್ಕಾರ ರಚನೆ ಆಗಲ್ಲ. ಲಕ್ಷ ಜನ ಕೇಳಿದ್ರಿಲ್ಲ, ನಮ್ದು ವೋಟ್ ಇದೆ, ವೋಟ್ ಮಾಡೋದು. ನಾವು ಜನರ ತೀರ್ಪನ್ನು ಸ್ವಾಗತ ಮಾಡಬೇಕಾಗತ್ತೆ. ಜನರ ತೀರ್ಪು ಇದು. ಎಲೆಕ್ಷನ್ ಮುಗಿಸಿದ್ರಿಲ್ಲ, ಅದ್ರ ಬಗ್ಗೆ ಯಾರು ಸರ್ ಜವಾಬ್ದಾರಿ? ಈಗ ಹಂಗಾಗಿ ಜನರಿಗೆ ಗೊತ್ತಾಗಲ್ವಾ ಮಮತಾ ಬ್ಯಾನರ್ಜಿ ಮೇಲೆ ಈ ರೀತಿಯಾಗಿ ದಬ್ಬಾಳಿಕೆ ಆಗ್ತಾ ಇದೆ ಅಂತ ಜನರಿಗೆ ಗೊತ್ತಾಗಲ್ವಾ? 27 ಲಕ್ಷ ಜನ ವೋಟ್ ಮಾಡಿದ್ರೆ ಇವತ್ತು ಮಮತಾ ಬ್ಯಾನರ್ಜಿ ಬರ್ತಾ ಇರ್ಲಿಲ್ಲನಾ? ಅದ್ರ ಬಗ್ಗೆ ಯಾರು ಉತ್ತರ ಕೊಡಲ್ಲ. ಇಲ್ಲ 90 ಲಕ್ಷ ವೋಟ್ ಡಿಲೀಟ್ ಆಯ್ತಿಲ್ಲ. ಇವಾಗ ಬಿಜೆಪಿ ಅವರು ದೊಡ್ಡದಾಗಿ ಮಾತಾಡ್ತಾರೆ. ಎಲೆಕ್ಷನ್ ಮುಗಿದ ತಕ್ಷಣ ಎಷ್ಟು ಬಾಂಗ್ಲಾದೇಶ ಜನಕ್ಕೆ ಕಲ್ಕತ್ತಾದಿಂದ ಕಳಿಸ್ತಾರೆ ನೋಡೋಣ ಸರ್. ಒಬ್ರಿಗೂ ಕಳ್ಸಲ್ಲ ಇವರು. ಸುಮ್ಮನೆ ಇದೇನ್ ಗೊತ್ತಾ, ಬರೀ ಎಲೆಕ್ಷನ್ ಟೈಮಲ್ಲಿ ಡೈವರ್ಷನ್ ಪಾಲಿಟಿಕ್ಸ್. ಇವಾಗ ಎಷ್ಟು ಜನಕ್ಕೆ ಬಾಂಗ್ಲಾದೇಶಕ್ಕೆ ಕಳಿಸ್ತಾರೆ ನೋಡ್ಬೇಡಣ. 5 ವರ್ಷ ಕೊಡ್ತೀನಿ, 5 ಜನಕ್ಕೆ ಕಳ್ಸಲ್ಲ ಇವರು. ಇವರು ಮುಖವಾಡ ಅದು ಬಿಜೆಪಿ ಅವ್ರದ್ದು. ಬರೀ ಏನ್ ಗೊತ್ತಾ, ಎಲೆಕ್ಷನ್ ಟೈಮಲ್ಲಿ ಹೆಂಗ್ ಯೂಸ್ ಮಾಡ್ಕೊಳ್ಬೇಕು, ಯಾವ ತರ ಮಿಷನರಿ ಮಿಸ್ಯೂಸ್ ಮಾಡ್ಕೊಂಡು ಗೆಲ್ಬೇಕು ಅನ್ನೋದು ಅವ್ರಿಗೆ ಮಾತ್ರ ಗೊತ್ತಿದೆ. ನಮ್ಮ ಅರವಿಂದ್ ಕೇಜ್ರಿವಾಲ್ ಅವ್ರಿಗೆ ಏನ್ ಮಾಡಿದ್ರು, ಭ್ರಷ್ಟ ಅದು ಇದು ಅಂತ ಜೈಲಿಗೆ ಕಳ್ಸಿದ್ರು. 2 ವರ್ಷ ಆದ್ಮೇಲೆ ಕೋರ್ಟ್ ನಮ್ಗೆ ತೀರ್ಪು ಬಂತು. ಇವಾಗ ಯಾರು ಅದ್ರ ಬಗ್ಗೆ ಮಾತಾಡಲ್ಲ, ಕೇಳಲ್ಲ. ಇವ್ರು ಏನ್ ಗೊತ್ತಾ, ಇವ್ರು ಡಬಲ್ ಸ್ಟ್ಯಾಂಡರ್ಡ್. ಹೆಂಗಂದ್ರೆ ಯಾರಾದ್ರೂ ಕ್ಲೀನ್ ಇದ್ರೆ ಅವ್ರ ಮೇಲೆ ಏನಾದ್ರು ಒಂದು ಆಗ್ಬಿಟ್ಟು ಇವ್ರು ಕರೆಕ್ಟ್ ಅಂತ ಹೇಳ್ಬಿಟ್ಟು ನಮ್ ಜೊತೆ ಬನ್ನಿ ಅಂತ ಕರೀತಾರೆ. ಹೋಗಿಲ್ಲ ಅಂದ್ರೆ ಜೈಲಿಗೆ ಕಳಿಸ್ತಾರೆ. ಅದೇ ತಾನೇ ನಡೀತಾ ಇದೆ ಭಾರತದಲ್ಲಿ. ಬೇರೆ ಏನ್ ನಡೀತಾ ಇದೆ? ಯಾವ್ದಾದ್ರು ಒಳ್ಳೆ ಡೆವಲಪ್ಮೆಂಟ್ ಮಾಡಿದಾರ ಬಿಜೆಪಿ ಅವರು? 14 ವರ್ಷದಿಂದ ನಮ್ಮ PM ನರೇಂದ್ರ ಮೋದಿ ಅವರು ಇದಾರಿಲ್ಲ, 14 ಸಾಧನೆಗಳು ಹೇಳ್ಬಿಡ್ಲಿ ನೋಡೋಣ ಬಿಜೆಪಿ ಕಾರ್ಯಕರ್ತರು. ಇಲ್ಲಾಂದ್ರೆ ಹೇಳ್ಬಿಡಿ 14 ಯಾವ್ದಾದ್ರು ಹೇಳ್ಬಿಡ. ಒಂದೊಂದು ವರ್ಷಕ್ಕೆ ಒಂದೊಂದು ಹೇಳೋಣ ನೋಡೋಣ. ಬಿಡಿ ನಮ್ ತಂದೆ ಅಂದ್ರೆ ಜನ ಒಪ್ಪಲ್ಲ. ಒಂದ್ ಹೆಸರು ಹೇಳಿ ನೋಡೋಣ ಸರ್. ಬೇಡ, ಒಂದ್ ಹೆಸರು ಹೇಳಿ ಒಂದೇ ನೋಡೋಣ. ಯಾವುದು ಸರ್ ಬೋಗಸ್ ಬಿಜೆಪಿ ಹೆಸರು ಚೇಂಜ್ ಮಾಡೋದು, ಸರ್ಕಾರ ಈಗ ಈ ರೀತಿ ಕಿತ್ತಾಟ ಬೇಡ ಅಂತ ಹೇಳಿ ಅಲ್ಲಿ ADIMK DMK ಕಿತ್ತು ಹಾಕಿದ್ದಾರೆ. ಇಲ್ಲಿ ಕಿತ್ತು ಜನ ಯಾವಾಗ ಬರ್ತಾ ಇದೆ ಅಂತಾನೆ ತಾಳಕ್ಕಾಗ್ತಾ ಇಲ್ಲ ಹಳೆ ಪಕ್ಷಗಳಿಗೆ. TVK ಬಂದಿರೋದೇನು ಗೊತ್ತಾ, ಇವ್ರು ಆಟಗಳು ನೋಡಿದ್ರೆ ಜನ ಉತ್ತರ ಕೊಟ್ಟಿರೋದು. ಮೇಡಮ್ ಈಗ ಓಕೆ ಈಗ ತಮಿಳುನಾಡಲ್ಲಿ TVK ಪಕ್ಷ 5 ವರ್ಷ ಆಡಳಿತದಲ್ಲಿ ಇರುತ್ತಾ ಅಥವಾ ಕೇವಲ 6 ತಿಂಗಳು ಅಷ್ಟೇ ಇರುತ್ತಾ? 6 ತಿಂಗಳು ಅಷ್ಟೇ ಸರ್. ಅಲ್ಲ ಮೇಡಮ್ ಅವ್ರ ಆನ್ಸರ್ ಬರ, ಯಾಕಂದ್ರೆ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇದೆ. ಏನಕ್ಕಂದ್ರೆ ಆಯ್ತು
ಆಯ್ತು ಡನ್ ಸರ್ ಟಿವಿಗೆ ಡೆಫಿನೆಟ್ ಆಗಿರುತ್ತೆ. ಯಾಕಂದ್ರೆ ನೋಡಿ ಎಲ್ಲಾ ಪಕ್ಷಗಳಿಗಿಂತಲೂ ಅವರು ಹೆಚ್ಚಿನ ಒಂದು ಮೆಜಾರಿಟಿ ಜನಾದೇಶ. ಮೊದಲು ನಾವು ಜನಾದೇಶವನ್ನ ಗೌರವಿಸಬೇಕು. ನಾವು ಇಲ್ಲಿ ಎಷ್ಟೇ ಕೂತ್ಕೊಂಡು ಮಾತಾಡ್ಬೋದು, ಅಷ್ಟು ಜನ ಅವ್ರಿಗೆ ಮೆಜಾರಿಟಿ ಕೊಟ್ಟಿದ್ದಾರೆ. ಅಷ್ಟು ಜನ ನಾಳೆ ದಿವಸ ನೋಡಿ, ಇವತ್ತು ಎಷ್ಟೋ ಕಡೆ ವಿಡಿಯೋಗಳಲ್ಲಿ ಹೇಳ್ತಿದ್ರು ನಾಳೆ ಇದ್ದು ನಮ್ಮ ವಿಜಯ್ ಅವರು ಏನಾದರೂ ಅಧಿಕಾರ ಸ್ವೀಕಾರ ಮಾಡಿಲ್ಲ ಅಂದರೆ ನಾವು ಬೇರೆ ರೀತಿಯ ಒಂದು ಹೋರಾಟವನ್ನೇ ಮಾಡ್ತೀವಿ ಅಂದರೆ ಅದು ಜನಾದೇಶ. ಅವ್ರಿಗೆ ಕೊಟ್ಟಿರೋದು ಜನಾದೇಶ, ನಾವು ನೀವು ಡಿಸೈಡ್ ಮಾಡೋದಲ್ಲ. ಅವ್ರು 5 ವರ್ಷ ಇರ್ತಾರ, 6 ವರ್ಷ 4 ವರ್ಷ ಇರ್ತಾರಂತ ನಾವು ಡಿಸೈಡ್ ಮಾಡೋದಕ್ಕೆ ಮೊದಲು ನೀವು ಇರಬೇಕು ಅಂತ ಕಳಿಸಿದವ್ರು ಯಾರು? ತಮಿಳ್ನಾಡಿನ ಜನರು. ಮೊದಲು ಅವ್ರಿಗೆ ಗೌರವ ಕೊಡೋಣ. ಹೌದು, ಸ್ವಲ್ಪ ಸಪೋರ್ಟ್ ಕಡಿಮೆ ಇರ್ಬೋದು. ಇವತ್ತೇನು ನಮ್ಮ ಇನ್ಕ್ಲೂಡಿಂಗ್ ನಮ್ಮ ಕಾಂಗ್ರೆಸ್ ಏನು ಅವ್ರಿಗೆ ಸಪೋರ್ಟ್ ಕೊಡ್ತಿದೆ, ಸಣ್ಣ ಪುಟ್ಟ ಪಕ್ಷಗಳು ಇವತ್ತೇನು ಅವ್ರ ಡಿಮ್ಯಾಂಡ್ಸ್ ಕೇಳ್ತಿದೆ, ಕೇಳಿ. ಯಾಕಂದ್ರೆ ಅವರು ಗೆದ್ದು ಬಂದಿರೋದ್ರಿಂದ ಅವರ ಒಂದು ಏನಿದೆಯೋ ಕೇಳ್ತಿದ್ದಾರೆ. ಆದರೆ ಡೆಫಿನೆಟ್ಲಿ 5 ವರ್ಷ ಇರಲಿ ಅಂತ ನಾನು ಆಶಿಸ್ತೀನಿ. ಇರ್ತಾರೆ, ಯಾಕಂದ್ರೆ ಅದು ಜನಾದೇಶ. ವಿಜಯನ್ನ ಆರಿಸಿ ಕಳಿಸಿರೋದು BJP ಅವರಲ್ಲ, ಕಾಂಗ್ರೆಸ್ ಅವರಲ್ಲ, ಬೇರೆಯವರಲ್ಲ, ಜನರೇ, ತಮಿಳುನಾಡಿನ ಜನರೇ. ನನಗೆ ಈ ಗ್ಯಾರಂಟಿ ಬಗ್ಗೆ ನಿಮ್ಮ ಅಭಿಪ್ರಾಯ? ಯಾಕಂದ್ರೆ 2.5 ಲಕ್ಷ ಕೋಟಿ, ಒಂದ್ ನಿಮಿಷ ಸರ್, ವಿಭಿನ್ನವಾಗಿ ಗ್ಯಾರಂಟಿ ಘೋಷಣೆ ಮಾಡಿ 2.5 ಲಕ್ಷ ಕೋಟಿ ನೀವು ಗ್ಯಾರಂಟಿಗೆ ಮೀಸಲಿಡಬೇಕಾಗತ್ತೆ. ಬಜೆಟ್ ಇರೋದು 4.5 ಸರ್ ಒಂದ್ ನಿಮಿಷ, ನಾನು ಆಮೇಲೆ ಮಾತಾಡಿ, ನಾನು ಬೇಡ ಅನ್ನಲ್ಲ. ತಮಿಳ್ನಾಡು ಹಿಸ್ಟ್ರಿಯನ್ನ ತಗೊಂಡ್ರೆ ಮೊದಲಿಗೆ ಕಲರ್ ಟಿವಿ ಕುಕ್ಕರ್ ಅಂತ ಸ್ಟಾರ್ಟ್ ಮಾಡಿದವ್ರೆ ತಮಿಳ್ನಾಡವರು. ದೇಶದಲ್ಲಿ ಎಲ್ಲೂ ಸಹ ಅವತ್ತಿಗೆ ಗ್ಯಾರಂಟಿ ಯೋಜನೆಗಳಾಗ್ಲಿ ಅಥವಾ ಆ ರೀತಿಯ ವಿಭಿನ್ನವಾಗಿ ಕೊಡುವಂತಹ ಪರಿಪಾಠ ಇರಲಿಲ್ಲ. ಈಗ ಅಮ್ಮ ಕ್ಯಾಂಟೀನ್ ಇಂದ ಹಿಡಿದು ಫ್ರೀ ಬಸ್ ಇಂದ ಹಿಡಿದು ಈ ರೀತಿ ಅನೇಕ ಯೋಜನೆಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದೇ ತಮಿಳ್ನಾಡಿನ ಜನತೆ. ಹಂಗ ನೋಡಕ್ ಹೋದ್ರೆ ದೇಶದಲ್ಲಿ ಬೇರೆ ಬೇರೆ ರಾಜ್ಯಗಳನ್ನ ತಗೊಂಡಾಗ ಇವತ್ತು ನಾವು ಕಾಂಗ್ರೆಸ್ ಅವ್ರು ಕೊಟ್ಟಾಗ ಟೀಕೆ ಮಾಡಿದ್ರು, ಖಜಾನೆ ಖಾಲಿ ಆಗಿದೆ, ಇವ್ರು ಗ್ಯಾರಂಟಿ ಯೋಜನೆಗಳು ಮಾಡಕ್ಕಾಗಲ್ಲ ಅಂತ. ಅದನ್ನೇ ಡೆಲ್ಲಿಯಲ್ಲಿ 2,500 ಕೊಡ್ತೀವಿ ಅಂದ್ರು, ಬಿಹಾರಲ್ಲಿ ಕೊಡ್ತೀವಿ ಅಂದ್ರು, ನಮ್ದೇ ಗ್ಯಾರಂಟಿ ಯೋಜನೆಗಳನ್ನ ಕಾಪಿ ಮಾಡಿದ್ರು. ಎಲ್ಲ ಕಡೆ ಇವತ್ತು BJP ಅವರು ನಮ್ಮ ಗ್ಯಾರಂಟಿ ಯೋಜನೆಗಳನ್ನ ಕಾಪಿ ಮಾಡಿ ಎಲ್ಲ ಕಡೆ ಹೇಳ್ಕೊಂಡು ಇವತ್ತು ಅಧಿಕಾರ ಹಿಡಿಯಕ್ಕೆ ಅಣಿಸ್ತಿದ್ದಾರೆ. ಚುನಾವಣಾ ಭಾಷಣಗಳಲ್ಲಿ ಕಾಪಿ ಮಾಡಿ ಪೇಸ್ಟ್ ಮಾಡ್ತಾ ಇದ್ದಾರೆ. ನೋಡಿ, ವಿಜಯ್ ಅವರು ಒಂದು ಆಶ್ವಾಸನೆಯನ್ನ ಜನಕ್ಕೆ ಕೊಟ್ಟಿದ್ದಾರೆ ಅಂದ್ರೆ ಅವರಿಗೆ ಮಾಡುವ ಶಕ್ತಿ ಇದೆ, ಮಾಡ್ತಾರೆ. ಇವರು ನರೇಂದ್ರ ಮೋದಿ ಅವರೇನು ಬಂದು ದೇಶನ ಉದ್ಧಾರ ಮಾಡಿಲ್ಲ, ಆದ್ರೂ ಇವ್ರು ಬಂದ್ಮೇಲೆ ದೇಶದಲ್ಲಿ ಸಾಲದ ಪ್ರಮಾಣ ಎಷ್ಟಾಗಿದೆ? ದೆಹಲಿಯಲ್ಲಿ ಮಹಿಳೆಯರಿಗೆ 2,500 ನಿಮ್ಮ ಖಾತೆಗೆ ಹಾಕ್ತೀವಿ ಅಂದ್ರು, 1 ರೂಪಾಯಿ ಹಾಕಿಲ್ಲ. ಬಿಹಾರದಲ್ಲಿ ಜನ ಇವತ್ತಿನ ದಿವಸ ದಂಗೆ ಬರೀ ಆಶ್ವಾಸನೆ ಕೊಡೋದಷ್ಟೇ ಬಿಜೆಪಿ ಮಾಡ್ತಿದ್ದಾರೆ. ಆದ್ರೆ ಕಾಂಗ್ರೆಸ್ ಸರ್ಕಾರಗಳು ನಾವು ನುಡಿದಂತೆ ನಡೆದಿದ್ದೀವಿ. ಶಕ್ತಿ ಯೋಜನೆಯಲ್ಲಿ 750 ಫ್ರೀ ಕೊಟ್ಟಿದ್ದೀವಿ, ಕಂತು ಹಣವನ್ನ ಕೊಟ್ಟಿದ್ದೀವಿ, ಬಡವರ ಮನೆಗೆ ಪ್ರತಿ ತಿಂಗಳು 5,000 ರೂಪಾಯಿ ತಲುಪುವ ಈ ರೀತಿಯಲ್ಲಿ ವಿಜಯ್ ಅವರು 100% ಅವ್ರು ಏನ್ ಹೇಳಿದ್ದಾರೆ ಅದನ್ನ ಮಾಡ್ತಾರೆ. ನೋಡಿ, ಅವರು ಒಬ್ಬ MLA ಅವರು ಮನೆ ಹೇಳ್ತಿದ್ರು. ಒಂದು ಸರ್ ಇದೊಂದೇ ಹೇಳ್ಬಿಡ್ತೀನಿ, ಆತನಿಗೆ 35ರಿಂದ 40 ವರ್ಷ ಇರ್ಬೋದು, ಒಂದು MLA ಆಗಿ ಸೆಲೆಕ್ಟ್ ಆಗಿದ್ದಾರೆ. ಅವ್ರು ಯಾರೋ ಹೀಗೆ ಮೀಡಿಯಾ ಅವ್ರು ಕೇಳಿದ್ರು, ಏನ್ ಹೇಳಿದ್ದಾರೆ ವಿಜಯ್ ಅವರು, ನೀವು ಮೀಟಿಂಗ್ ಹೋಗಿದ್ರಲ್ಲ ಅಂತ. ಅವ್ರು ಒಂದೇ ಮಾತಾಡಿದ್ರು, ನೋಡಿ ನೀವು MLA ಆಗಿದ್ದೀರಾ, ನಿಮ್ ಸಂಬಳ ಬಿಟ್ಟು ಜನರ ದುಡ್ಡನ್ನ ತಿನ್ಬೇಡಿ, ಭ್ರಷ್ಟಾಚಾರವನ್ನ ಮಾಡಬೇಡಿ ಅಂತ ನಮ್ಗೆ ಹೇಳಿದ್ದಾರೆ ಅಂತ. ರಾಹುಲ್ ಗಾಂಧಿ ಅವರು ಈಗ ತಮಿಳುನಾಡಂತೂ ಈ ರೀತಿ ಅಲೆ ಸೃಷ್ಟಿ ಆಯ್ತು, ಇತಿಹಾಸ ನಿರ್ಮಾಣ ಆಯಿತು ವಿಜಯ್ ಅವರದ್ದು. ಈಗ ನಮ್ಮ ಕರ್ನಾಟಕ ಅಂತ ಬಂದಾಗ ಅಂತಹ ಪಕ್ಷ ಅಥವಾ ಒಬ್ಬ ನಟ ಅಂತ ಬಂದಾಗ ಯಾರು ಇದ್ದಾರ ಕಣ್ಮುಂದೆ ಕಾಣ್ತಾರ? ಸರ್ ರಾಜ್ಕುಮಾರ್ ಅಂತ ಅವ್ರು ಇದ್ರು, ಪಾಪ ಇವತ್ತು ಅವರಿಲ್ಲ. ಆ ಥರ ಮನ್ಸು ಮಾಡಿದ್ರೆ ಉಪೇಂದ್ರ ಅವರು ಬರ್ಬೋದು, ಶಿವರಾಜ್ ಕುಮಾರ್ ಅವರು ಇದ್ದಾರೆ, ಅವರು ಬರ್ಬೋದು. ಸರ್ ಜನ ಆಯ್ಕೆ ಮಾಡೋದು ಜನರ ಕೈಯಲ್ಲಿದೆ, ಯಾರು ಬೇಕಾದರೂ ಬರ್ಬೋದು. ಬಂದು ಒಳ್ಳೆತನ ತೋರಿಸಿ ನಾವು ಏನೋ ಒಂದು ಒಳ್ಳೇದು ಮಾಡ್ತೀವಿ ಅಂದರೆ ಜನ ನಂಬೋದು. ಇವಾಗ ನಾವು 2013 ಅರವಿಂದ್ ಕೇಜ್ರಿವಾಲ್ ಅವ್ರು ಬರುವಾಗ ಯಾರು ಗೊತ್ತಿತ್ತು ಅರವಿಂದ್ ಕೇಜ್ರಿವಾಲ್ ಯಾರಂತ? ಜನ ನಂಬಿದ್ರಿಲ್ಲ. ನಂಬಿದ್ದು 10 ವರ್ಷ ಸರ್ಕಾರ ನಡೆಸೋದು ತೋರಿಸಿದ್ದೀವಿ. ಆ ಥರ ಇಲ್ಲಿ ಇರೋ ನಟಗಳು ಆಚೆ ಬರಲಿ, ಒಳ್ಳೆ ಪಕ್ಷ ಯಾವುದಾದ್ರೂ ಇಲ್ಲ, ಅವ್ರ ಜೊತೆಯಲ್ಲಿ ಬೇಕಾದರೆ ಹೋಗಿ ಕೆಲಸ ಮಾಡಲಿಲ್ಲ ಅಂದರೆ ಅವ್ರದ್ದೇ ಒಂದು ಪಕ್ಷ ಕಟ್ಟಲಿ. ಉಪೇಂದ್ರ ಅವ್ರಿಗೂ ಒಂದು ಒಳ್ಳೆ ಅವಕಾಶ ಇದೆ, ಇಲ್ಲ ಎಲ್ಲ ಸೇರಿಕೊಂಡು ಏನಾದರೂ ಒಂದು ಮಾಡ್ಬೋದು ಕರ್ನಾಟಕದಲ್ಲಿ. ಏನಕ್ಕಂದರೆ ಕಾಂಗ್ರೆಸ್ಸು BJP ದಳ 3 ಜನಕ್ಕೆ ಜನ ನೋಡಿದ್ದಾರೆ. ಇವಾಗ ಒಂದು ಒಳ್ಳೆ ಅವಕಾಶ ಬಂದಿದೆ, ಒಳ್ಳೆ ಸಮಯ.
ಉಪೇಂದ್ರ ಅವರು, ಆಮ್ ಆದ್ಮಿ ಪಾರ್ಟಿ ಅವರು, KRS ಅವರು, ನೀವೆಲ್ಲ ಸೇರ್ಕೊಂಡು ನಾವೆಲ್ಲ ಸೇರ್ಕೊಂಡು ಒಂದು ಒಳ್ಳೆ ಪಕ್ಷ ಕೊಡ್ಬೋದಿಲ್ಲ? ಏನ್ ತಪ್ಪೇನಿದೆ? ಒಳ್ಳೆ ಎಲ್ಲ 4 ಜನ ಒಳ್ಳೆಯವ್ರು ಸೇರ್ಕೊಂಡು ಒಂದು ಒಳ್ಳೆ ಕೆಲಸ ಮಾಡ್ತೀವಿ ಅಂದ್ರೆ ಜನ ಆಯ್ಕೆ ಮಾಡೇ ಮಾಡ್ತಾರೆ. ಇವ್ರು ಕೇಳಿದ ಅವ್ರಿಗೆ ಹೇಳ್ತಾರೆ, ಅವ್ರಿಗೆ ಕೇಳಿದ ಇವ್ರು ಸರ್, ಹೇಳ್ತಾರೆ. ಇವಾಗ 3 ಜನಕ್ಕೂ ನೋಡಿದಾರಿಲ್ಲ ಜನ. ನಮ್ಗೂ ಒಂದ್ಸತಿ ಅವಕಾಶ ಕೊಡ್ಲಿ. ಕರ್ನಾಟಕ ಜನ ದೊಡ್ಡ ಮನ್ಸು ಮಾಡಿದ್ರೆ ಏನ್ ದೊಡ್ಡದೇನಿಲ್ಲ ಸರ್. ಆಲ್ರೆಡಿ 10 ವರ್ಷ ಸರ್ಕಾರ ಹೆಂಗ್ ನಡೆಸ್ಬೇಕಂತ ತೋರಿಸ್ಕೊಂಡಿದ್ದೀವಿ. ನಮ್ಮ ಹತ್ರ ಎಕ್ಸ್ಪೀರಿಯನ್ಸ್ ಇದೆ, ಒಳ್ಳೆ ಹೆಸರುಗಳಿದೆ. ಎಕ್ಸ್ಪೀರಿಯನ್ಸ್ ಹೆಸರು ಸೇರ್ಕೊಂಡ್ರೆ ಏನ್ ನಂಬಲ್ಲ ಬಿಡಿ. ನಿಮ್ ನಂಬಲ್ಲ. ಬಿಜೆಪಿ ಜೊತೆಲಿ ಹೋಗಿದ್ದೀರಾ, ಕಾಂಗ್ರೆಸ್ ಜೊತೆಲಿ ಹೋಗಿದ್ದೀರಾ, ನಿಮ್ಗೆ ಯಾವ್ದು ಮುಖವಾಡ ಇಲ್ಲ. ನಾವ್ ಯಾವ ಜೊತೆಲಿ ಹೋಗಿಲ್ಲ. ದೇಶ ಉಳಿಸ ಕಾಂಗ್ರೆಸ್ ಜೊತೆ ಹೋಗಿದ್ವಿ, ಅದಾದ್ಮೇಲೆ ಆಚೆ ಬಂದಿದೀವಿ ಅಷ್ಟೇ. ನಾವು ನಿಮ್ ತರ 100 ಕೊಟ್ರೆ ಅವ್ರ ಕಡೆ, 50 ಕೊಟ್ರೆ ಇವ್ರ ಕಡೆ ಅಂತ ಹೋಗಲ್ಲ ದಳ ತರ. ನಮ್ದು ಒಂದೇನ್ ಗೊತ್ತಾ, ಏನಾದ್ರೂ ಒಂದು ಐಡಿಯಾಲಜಿ ಅನ್ನೋದಿದೆ. ನಿಮ್ಗೆ ಐಡಿಯಾಲಜಿನೇ ಇಲ್ಲ, ಐಡಿಯಾಲಜಿನೇ ಇಲ್ಲ. ನಮ್ಗೆ ಐಡಿಯಾಲಜಿ ಇದೆ. ದೇಶಕ್ಕೆ ಏನಾದ್ರೂ ಒಂದು ಒಳ್ಳೆ ಹೆಲ್ತ್ ಕೊಡಬೇಕು, ಎಜುಕೇಶನ್ ಕೊಡಬೇಕು ಅಂತ ನಮ್ಗೆ ಐಡಿಯಾಲಜಿ ಇದೆ. ನಿಮ್ಮ ಹತ್ರ ಏನು ಐಡಿಯಾಲಜಿ ಇದೆ? ನಿಮ್ಮ ಹತ್ರ ಐಡಿಯಾಲಜಿ ಇರೋದೇನಂದ್ರೆ ಕುಮಾರಸ್ವಾಮಿ ಅವ್ರ ಮಗನ್ ಸಿಎಂ ಮಾಡಬೇಕು, ಇಲ್ಲ ರೇವಣ್ಣ ಅವ್ರ ಮಗನ್ ಸಿಎಂ ಮಾಡಬೇಕು ಅನ್ನೋದು. ಅದು ಬಿಟ್ಟರೆ ಬೇರೆ ಏನು ಐಡಿಯಾಲಜಿ ಇಲ್ಲ ನಿಮ್ಮ ಹತ್ರ. ಸರ್, ಒಂದ್ ನಿಮಿಷ. JDS ಅವರು ಎಲ್ಲದಕ್ಕೂ ಮಾತಾಡ್ತಾರೆ. ಐ ಡೋಂಟ್ ನೋ ಯಾಕೆ ಅವ್ರ ಲಾಜಿಕಲಿ ಉತ್ತರ ಕೊಡ್ತಾ ಇಲ್ಲ. ಎಲ್ಲದಕ್ಕೂ ಇಂಟರ್ಫಿಯರ್ ಆಗ್ತಿದ್ದಾರೆ. ನಿಜವಾಗ್ಲೂ ಇದು ಒಂದು ಡೆಕೋರಮ್ ಮೇಂಟೈನ್ ಮಾಡ್ತಾ ಇದ್ವಿ ಮೇಡಮ್. ಸರ್ ನೋಡಿ, ಪ್ರಾದೇಶಿಕ ಪಕ್ಷಗಳು ಇವಾಗ ಹೇಳಿದ್ರೆ ಒಬ್ಬರು ಸಿನಿಮಾ ನಟರು ಅಲ್ಲಿ ಬಂದಾಗ ನಮ್ಮ ಕರ್ನಾಟಕದಲ್ಲಿ ಬರ್ಬೋದಾ? ಡೆಫಿನೆಟ್ಲಿ ಬರಲಿ, ನಾವೇನು ಬೇಡ ಅನ್ನಲ್ಲ ಸರ್. ನಮ್ಗೆ ಯಾವಾಗಲೂ ಆಹ್ವಾನ ಮಾಡ್ತೀವಿ. ಆದರೆ ಒಂದು ಹೇಳ್ತೀನಿ ನೋಡಿ, ತಮಿಳ್ನಾಡಲ್ಲಿ ಪ್ರಾದೇಶಿಕ ಪಕ್ಷಗಳು ಎರಡೂ ಸಹ ಬಲಾಬಲವಾಗಿ ಒಂದಾದ್ಮೇಲೆ ಒಂದು ಬರ್ತಿತ್ತು. ಅದೇ ರೀತಿ ನಮ್ಮ ಕರ್ನಾಟಕದಲ್ಲೂ ಒಂದು ಪಕ್ಷ ಇತ್ತು. ಎಲ್ಲಿವರೆಗೆ ಬೆಳೆದಿತ್ತು ನಮ್ಮ ಪಕ್ಷ? ದೆಹಲಿಯಲ್ಲಿ ಪ್ರಧಾನಿಗಳಾಗಿದ್ದರು. ಇದನ್ನು ನಾವು ಮರಿಬಾರ್ದು. ದೇವೇಗೌಡರು, ನಮಗೆ ಇವತ್ತಿಗೂ ಅವ್ರ ಮೇಲೆ ಗೌರವ ಇದೆ. ಪ್ರಧಾನಿಗಳಾಗಿದ್ರು, ನಮ್ಮ ಕನ್ನಡ ಮಣ್ಣಿನಿಂದ ಒಬ್ಬರಾಗಿದ್ರು. ಆದರೆ ಅವರು ಮಾಡಿದಂತಹ ತಪ್ಪುಗಳು ಅಥವಾ ಕುಟುಂಬ ರಾಜಕಾರಣದಿಂದ ಇವತ್ತು ಇತ್ತು ಅಂತ ಹೇಳ್ತಾರೆ. ಮೈತ್ರಿ ಸರ್ಕಾರ ಅಂತ ಮೋಸ ಮಾಡಿ ದ್ರೋಹ ಮಾಡ್ತಾರಲ್ರಿ ಕಾಂಗ್ರೆಸ್ ಅವರು. ಕುಟುಂಬ ರಾಜಕಾರಣ ಮಾಡಿ ಇವತ್ತಿನ ದಿವಸ ಮನೆಯಲ್ಲಿ ನಿಮ್ದು ಕುಟುಂಬ ರಾಜಕಾರಣ ಎಲ್ಲೋ ನಿಮ್ಮ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಥ್ಯಾಂಕ್ ಯು ವೆರಿ ಮಚ್. 4 ದಿನಕ್ಕೆ ಇಷ್ಟೊಂದು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ಎಸ್, ನೋಡಿದ್ರಲ್ಲ ವೀಕ್ಷಕರು, ಈಗ ಅಂತೂ ಇಂತೂ ತಮಿಳುನಾಡಿನಲ್ಲಿ ವಿಜಯ್ ಅವರ ನೇತೃತ್ವದ TVK ಪಕ್ಷ ಅಂತೂ ಅಧಿಕಾರಕ್ಕೆ ಬರುತ್ತೆ. ಈಗ 120ಕ್ಕೆ ಸಂಖ್ಯೆ ದಾಟಿರುವಂಥದ್ದು. 118 ಇತ್ತು, ಈಗ ಇವತ್ತು ಅಧಿಕೃತವಾಗಿ ಘೋಷಣೆ ಮಾಡಿರುವಂತಹ ಹಿನ್ನೆಲೆಯಲ್ಲಿ ನಾಳೆ ಅಥವಾ ನಾಡಿದ್ದು ಬಹುಶಃ ಪ್ರಮಾಣ ವಚನ ಕಾರ್ಯಕ್ರಮ ಇರುವಂಥ ಸಾಧ್ಯತೆ ಇರುತ್ತೆ. ಏನೇ ಆಗಿರಲಿ, ಸಹಜವಾಗಿ ವಿಜಯ್ ಅಂತ ಬಂದಾಗ ಚಾಲೆಂಜಸ್ ಇದ್ದೇ ಇರುತ್ತೆ. ಒಂದು ರಾಜಕೀಯ ಅನುಭವ ಇಲ್ಲದೆ ಇರೋದು, ಇನ್ನೊಂದು ಈ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದಾರೆ, ಅದನ್ನು ಹೇಗೆ ನಿಭಾಯಿಸ್ಕೊಂಡು ಹೋಗ್ತಾರೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಬರಲಿ, ಜನ ಬದಲಾವಣೆಯನ್ನು ಬಯಸಿದ್ದಾರೆ. ಸೊ ಅದನ್ನು ಸಹಜವಾಗಿ ಅದನ್ನು ನೋಡಿಕೊಂಡು ಯಾವ ರೀತಿಯಾಗಿ ಆಡಳಿತವನ್ನು ಮಾಡ್ತಾರೆ ಅನ್ನೋದನ್ನು ಕೂಡ ಎಲ್ಲರೂ ಕಾದು ನೋಡಬೇಕಾಗತ್ತೆ. ನೋಡೋಣ ಹೇಗಿರುತ್ತೆ. ಒಬ್ಬ ಸಿನಿಮಾ ನಟ ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟು ಈಗ ತಮಿಳುನಾಡಿನ CM ಆಗ್ತಾ ಇದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ.